ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸೃಷ್ಟಿಸ್ಥಿತ್ಯಪ್ಯಗೇಹ ನಿಹಿತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಯಸ್ಯ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯ ಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಚಿತ್ರೈಃ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೆ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ದುರ್ವಾದುಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಛಾಸ್ತ್ರಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಾಬ್ಜಜಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಗೋಸ್ವಭಾವೈವ ಪುಂಸಾನ್ ಗುರುವನುಗ್ರಹ ಪಾತ್ರಕಾನ್ ಶಿಷ್ಯಾಯ ಸರ್ವಸ್ವದಾಯಕಾನ್ ವಂದೇ ವಿದ್ಯಾ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆ ದಿವಸ ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಭಗವಂತ ಕೃಷ್ಣನಾಗಿ ವಸುದೇವ ದೇವಕಿಯರಲ್ಲಿ ಅವತಾರವನ್ನು ಮಾಡಿ ನಂದಗೋಪನ ಮನೆಗೆ ಒಯ್ಯಲ್ಪಟ್ಟು ದುರ್ಗಾದೇವಿಯ ಒಂದು ವಾಣಿಯಿಂದಾಗಿ ಕಂಸನನ್ನು ಕೊಲ್ಲುವಂತಹ ಮೃತ್ಯು ಈಗಾಗಲೇ ನಂದಗೋಕುಲದಲ್ಲಿ ಯದುವಂಶದಲ್ಲಿ ಹುಟ್ಟಿ ಆಗಿದೆ ಅಂತ ಹೇಳಿದರು. ಎಲ್ಲಿ ಹುಟ್ಟ್ಯಾರ ಅಂತ ಅನ್ನೋದನ್ನು ಹೇಳ್ಯಾರ, ಯಾವ ಮನೆತನದಲ್ಲಿ ಹುಟ್ಟ್ಯಾರ ಅಂತನ್ನುವುದನ್ನು ಹೇಳ್ಯಾರ. ಆದರೂ ಕಂಸ ಎಲ್ಲರನ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತಾನೆ, ತನ್ನ ಮಂತ್ರಿಗಳನ್ನ ಕರೆದ. ತತ್ಪೂರ್ವದಲ್ಲಿ ಹಿಂದಿನ ದಿವಸ ಯಾವಾಗ ದುರ್ಗಾದೇವಿ ಅಲ್ಲಿಂದ ಹೋದ್ಲು, ಆಗ ಕಂಸ ಹೇಳಿದ ಮಾತೇನು ಅಂತಂದರೆ, ಇಷ್ಟು ದಿವಸದ ತನಕ ಮನುಷ್ಯರು ರಾಕ್ಷಸರು ಮಾತ್ರ ಸುಳ್ಳಾಡ್ತಾರೆ ಅಂತ ತಿಳ್ಕೊಂಡಿದ್ವಿ, ದೇವತೆಗಳು ಸುಳ್ಳಾಡ್ತಾರೆ ಅಂತನ್ನೋದು ಇವತ್ತಿನಿಂದ ಗೊತ್ತಾಯಿತು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ, ದೇವಕಿಯಲ್ಲಿ ಹುಟ್ಟುವ 8ನೇ ಗರ್ಭದಿಂದ ಮರಣ ಅಂತ ಹೇಳಿದರು. ದೇವಕಿಯ ಗರ್ಭದಲ್ಲಿ 8ನೇ ಮಗು ಹುಟ್ಟಲೇ ಇಲ್ಲ. ಇದು ಎಲ್ಲೋ ಯದುವಂಶದಲ್ಲಿ ಹುಟ್ಟಿದೆ, ನಂದಗೋಕುಲದಲ್ಲಿ ಹುಟ್ಟಿದೆ. ಹೀಗಾಗಿ ದೇವತೆಗಳು ಸುಳ್ಳಾಡ್ತಾರೆ ಅಂತ ಗೊತ್ತಾಗಿ ಪಶ್ಚಾತ್ತಾಪವನ್ನು ಪಟ್ಟಿದ್ದಾನೆ. ವಸುದೇವ ದೇವಕಿಯರನ್ನ ನಿಗಡದಿಂದ ಮುಕ್ತ ಮಾಡಿದ್ದಾನೆ. ನಿಗಡ ಅಂತ ಹೇಳಂತಂದ್ರೆ ಜೈಲು. ಅದಕ್ಕೆ ಭಗವಂತ ಎಲ್ಲಿ ಕರಿತೀರಿ ಅಲ್ಲಿ ಬರ್ತಾನಂತ. ಕರೆದಲ್ಲಿ ಬರುವ, ಕರೆದಾಗ ಬರುವ, ಕರೆದಾಂಗ ಬರುವ ಮಂತ್ರಾಲಯ ಪ್ರಭುಗಳಿಗೆ ಇರುವ ಬಿರುದಿದು. ರಾಯರು ಎಲ್ಲಿ ಕರಿತೀವಿ ಅಲ್ಲಿ ಬರ್ತಾರಂತೆ, ಯಾವಾಗ ಕರಿತೀವಿ ಆವಾಗ ಬರ್ತಾರಂತೆ, ಹೆಂಗ ಕರಿತೀವಿ ಹೆಂಗೆ ಬರ್ತಾರಂತೆ.
ರಾಯರಿಗೆ ಈ ಶಕ್ತಿ ಎಲ್ಲಿಂದ ಬಂದದ್ದು ಅಂತಂದ್ರೆ ಕೃಷ್ಣನ ಆರಾಧನಾ ಮಾಡಿದರು. ಇಂದು ಎನಗೆ ಗೋವಿಂದ ಅಂತನ್ನುವ ಪದವನ್ನ ರಾಮದೇವರ ಮುಂದೆ ಕೂತು ಮಾಡಿದಾಗ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ನರ್ತನ ಮಾಡಿದ್ನಂತೆ ರಾಯರ ಮುಂದೆ. ಅದಕ್ಕಂಥೇಳಿ ಉಡುಪಿಯಲ್ಲಿ ರಾಯರು ದಿಗ್ವಿಜಯಕ್ಕೆ ಹೋದಾಗ ತಾವೇ ಸ್ವತಃ ತಮ್ಮ ಕೈಯಿಂದ ಬಂಗಾರದ ಮೂರ್ತಿಯನ್ನ, ಕೃಷ್ಣನ ಕಡಗೋಲಿನ ಮೂರ್ತಿಯನ್ನ ಮಾಡಿ ಇವತ್ತಿಗೂ ರಾಯರ ಮಠದ ಸಂಸ್ಥಾನದಲ್ಲಿ ಅದು ಪೂಜೆಗೊಳ್ತಾ ಇದೆ. ರಾತ್ರಿ ಹೊತ್ತು ನನ್ಗೆ ಟೈಮ್ ಮುಗಿದದ, ನೀವು ಯಾವಾಗ ಬೇಕಾದಾಗ ಫೋನ್ ಮಾಡ್ರಿ, ನನ್ನ ಫೋನ್ ಸ್ವಿಚ್ ಆಫ್ ಇರೋದಿಲ್ಲ ಅಂತ ಹೇಳ್ತೇವೆ ನಾವು. ಐ ಆಮ್ ಆಲ್ವೇಸ್ ದೇರ್ ಟು ಯು. 8 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ನಾಟ್ ರೀಚಬಲ್, ಇಲ್ಲ ಫೋನ್ ಮಾಡಿದ್ರು ಎತ್ತು ಹಂಗಿಲ್ಲ. ದೇವರ ವಿಷಯದಲ್ಲಿ ಹಿಂಗ ಎಂದೂ ಆಗುದಿಲ್ಲ. ಅವನಲ್ಲಿ ಮಿಸ್ ಕಾಲ್ ಅಂತ ಅನ್ನುವುದೇ ಇಲ್ಲ, ನಮಗೆ ರೆಸ್ಪಾನ್ಸ್ ಮಾಡುವುದಿಲ್ಲ ಅಂತೇಳಿಲ್ಲ. ಹಾ, ಇಷ್ಟ ನಮ್ಮ ಭಕ್ತಿ ಎಂಥದ್ದದ ಅದರ ಮೇಲೆ ದೇವರು ಆ ವ್ಯವಸ್ಥೆಯನ್ನ ಮಾಡ್ತಾನೆ. ನಿಗಡದಿಂದ ಮುಕ್ತರನ್ನಾಗಿ ಮಾಡಿದ, ಎಲ್ಲ ಸಂಪತ್ತನ್ನ ಅಪಹಾರ ಮಾಡಿಕೊಂಡಿದ್ದ, ಅದರ 2ರಷ್ಟು ಸಂಪತ್ತನ್ನ ತಂಗಿಗೆ ಮತ್ತು ತಂಗಿ ಗಂಡಗೆ ಕೊಟ್ಟು ಕಳಿಸಿದ. ಮರುದಿವಸ ಸಭೆಯನ್ನ ಕೂಡಿಸಿದ. ಎಲ್ಲ ಚಂಡಾಳ ಚೌಕಡಿ ಮಂದಿನೇ ಇದ್ರು, ಮತ್ತೆ ಎಲ್ಲ ಅದೇ ಮಂತ್ರಿಗಳೇ ಇದ್ರು. ಮತ್ತೆ ಇವ ಕಂಸ ರಾಕ್ಷಸ ಆದ್ರ ಅವನ ಮಂತ್ರಿಗಳೇ ಯಾಕೆ ಒಳ್ಳೆಯವರು ಇರ್ತಾರ? ಅವರೇ ಅದೇನು ಯಾವುದೋ ಗುರುಗೆ ಯಾವುದೋ ಶಿಷ್ಯ ಅಂತ ಹೇಳ್ತಾರಲ್ಲ, ಹಂಗಿತ್ತದು. ಎಲ್ಲರೂ ಕೂಡಿ ಕಂಸನಿಗೆ ಬುದ್ಧಿವಾದವನ್ನ ಹೇಳ್ತಾರೆ. ಮೂಲಂ ವಿಷ್ಣುರ್ಹಿ ದೇವಾನಾಂ ಯತ್ರ ಧರ್ಮ ಸನಾತನಃ ತಸ್ಯ ಚ ಬ್ರಹ್ಮ ಗೋ ವಿಪ್ರಾಹ ತಪೋ ಯಜ್ಞ ಸದಕ್ಷಿಣಾಃ. ನೋಡು, ದೇವತೆಗಳನ್ನ ನಾವು ಅಟ್ಯಾಕ್ ಮಾಡಬೇಕು ಅಂತ ಹೇಳಂತಂದ್ರೆ ಆ ದೇವತೆಗಳಿಗೆ ಮೂಲನಾಗಿರ್ತಕ್ಕಂತಹ ಹರಿಯನ್ನ ನಾವು ನೋಡ್ಬೇಕು. ಎಲ್ಲಾ ದೇವತೆಗಳಿಗೆ ಶಕ್ತಿಯನ್ನ ತುಂಬುವಂತವನೇ ಆ ವಿಷ್ಣು. ಆ ವಿಷ್ಣುಗ ಬಲ ಎಲ್ಲಿಂದ ಬರ್ತದೆ? ಸರ್ವೆ ಮಾಡಿದ್ರವರು. ತಸ್ಯ ಚ ಬ್ರಹ್ಮ ಗೋ ವಿಪ್ರಾಹ. ಬ್ರಹ್ಮ ದೇವತೆಗಳು, ಗೋ ಆಕಳುಗಳು, ವಿಪ್ರಾಹ ಬ್ರಾಹ್ಮಣರು. ಇವರು ಮಾಡುವಂತಹ ಯಜ್ಞ ಯಾಗಾದಿ ಕಾರ್ಯಗಳಿಂದಾಗಿ, ದೇವತೆಗಳು ಮಾಡುವಂತಹ ಲೋಕೋಪಕಾರದಿಂದಾಗಿ, ಆಕಳುಗಳು ಭೂಲೋಕದಲ್ಲಿ ಇರುವುದರಿಂದಾಗಿ ಆ ವಿಷ್ಣುವಿಗೆ ಬಲ ಬಂದಿದೆ. ತಸ್ಮಾತ್ ಸರ್ವಾತ್ಮನ ರಾಜನ್ ಬ್ರಾಹ್ಮಣಾನ್ ಬ್ರಹ್ಮವಾದಿನಃ ತಪಸ್ವಿನಃ ಯಜ್ಞಶೀಲಾನ್ ಗಾಶ್ಚ ಹನ್ಮೋ ಹವಿರ್ದುಗಾಹ. ಅದಕ್ಕೆ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡು ಕಂಸ, ಇವತ್ತಿನಿಂದ ಯಾರೂ ಮಂತ್ರ ಅನ್ನೋ ಹಂಗಿಲ್ಲ. ಯಾರಾದ್ರೂ ಮಂತ್ರ ಅಂದ್ರು ಅಂತ ಹೇಳಂತಂದ್ರೆ ಅವರಿಗೆ ಮರಣದಂಡನೆ. ಹಿಂದಕ್ಕೆ ಕೇರಳದೊಳಗ, ತಮಿಳುನಾಡಿನೊಳಗ DMK ಸರ್ಕಾರ ಇದ್ದಾಗ ಇದು ಆಗ್ತಿತ್ತು ಅಂತನ್ನುವುದನ್ನು ನಮ್ಮ ತಂದೆಯವರು ಅಜ್ಜನವರ ಕಡೆಯಿಂದ ಕೇಳಿದ್ದು. ಓಣಿ ಒಳಗ ಯಾರಾದ್ರೂ ಶಿಖಾ ಬಿಟ್ಕೊಂಡು ಒಬ್ಬ ಬ್ರಾಹ್ಮಣ ಹೊಂಟ ಅಂತ ಹೇಳಂತಂದ್ರೆ ಅವನ ಶಿಖೆಯನ್ನ ಕತ್ತರಿಸೋದು. ಜನಿವಾರ ಹಾಕೊಂಡವನು ಇದ್ದ ಅಂತ ಹೇಳಂತಂದ್ರೆ ಅವನ, ತಮಿಳರಿದ್ದಾರೆ ಇಲ್ಲೋ ಬೇಕಾದಷ್ಟು ಜನ ಕೇಳಿರ್ಬೇಕಾರೆ ಅವರೆಲ್ಲ ಹೇಳ್ತಾರೆ, ಜನಿವಾರವನ್ನ ಕತ್ತರಿಸಿ ಹಾಕುತ್ತಿದ್ರು. ಹಿಂಗಾಗಿ ಎಷ್ಟೋ ಜನ ತಾವು ಬ್ರಾಹ್ಮಣರು ಅಂತ ಹೇಳ್ಕೊಳ್ಳಿಕ್ಕೆ ಸಂಕೋಚ ಪಟ್ಕೊಳ್ತಾ ಇದ್ದಂತಹ ಕಾಲ ಒಂದಿತ್ತು. ಮಹಾ ತೇಜಸ್ವಿಗಳಾಗಿರ್ತಕ್ಕಂತಹ ಕಂಚಿ ಸ್ವಾಮಿಗಳನ್ನ ಒಬ್ಬ ಸನ್ಯಾಸಿಗಳು ಅಂತನ್ನುವುದನ್ನು ನೋಡಲಾರದೇನೆ ರಾಜಕೀಯದ ಪ್ರಭಾವದಿಂದಾಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಸರ್ಕಾರಗಳು ಏನು ಬಂದವಲ್ಲ, ಇವೆಲ್ಲ ಕಂಸನ ಸರ್ಕಾರಗಳೇ. ಅದಕ್ಕಂತೇಳಿ ಸುನಾಮಿ ಅಂತನ್ನೋದನ್ನು ಅನುಭವಿಸ್ಬೇಕಾಗಿ ಬಂತು. ಒಬ್ಬ ಸನ್ಯಾಸಿಗಳಿಗೆ ಏನಾದರೂ ಆಯಿತು ಅಂತ ಹೇಳಂತಂದ್ರೆ ದೇವರು ಸುಮ್ಮನೆ ಕೊಡುವುದಿಲ್ಲ. ಸಾಧುಗಳಿಗೆ ಸಂತರಿಗೆ ಏನಾದರೂ ಅಪಚಾರ ಆಯಿತು ಅಂತ ಹೇಳಂತಂದ್ರೆ ದೇವರು ಅಲ್ಲಿಂದಲ್ಲೇ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೆ ಅವರು ಹೇಳಿದ್ರು, ಬ್ರಾಹ್ಮಣರನ್ನ ಸದೆಬಡಿರಿ, ಬ್ರಹ್ಮವಾದಿನಃ ದೇವರು ದಿಂಡ್ರು ಅಂತನ್ನೋರನ್ನ ಬಾಯಿ ಮುಚ್ಚಿಸ್ರಿ, ತಪಸ್ವಿನಃ ಯಾರಾದರೂ ತಪಸ್ವಿಗಳು ಇದ್ರು ಅಂತಂದ್ರೆ ಅವ್ರನ್ನ ಹಿಡಿದು ಜೈಲಿನೊಳಗ ಹಾಕ್ರಿ, ಯಜ್ಞಶೀಲಾನ್ ಯಾವಾಗಲೂ ಹೋಮ ಹವನ ಮಾಡ್ಕೋತಿರ್ತಾರಲ್ಲ ಅದನ್ನ ಇನ್ಮೇಲೆ ಮಾಡಬಾರದು ಅಂತೇಳಿ ಹೇಳ್ರಿ, ಗಾಶ್ಚ ಆಕಳುಗಳನ್ನ ಕೊಲ್ಲಿಕ್ಕೆ ಪ್ರಾರಂಭ ಮಾಡ್ರಿ.
ಇವು ಎಲ್ಲವೂ ಆಲ್ಮೋಸ್ಟ್ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಈಗ ಹತ್ರದಲ್ಲಿ ಬರ್ತಾ ಇದ್ದದ್ದನ್ನ ನಾವು ನೋಡ್ತಾ ಇದ್ದೇವೆ. ಕಾಲ ಹೀಗೆ ಮುಂದುವರಿತು ಅಂತ ಹೇಳಂತಂದ್ರೆ ಮುಂದೆ ಈ ಕಂಸನ ಆಡಳಿತ ಬರೋದು ನಿಶ್ಚಿತ ಅಂತ ಅನ್ನಿಸ್ತದೆ. ವಿಪ್ರಾಗಾವಾಶ್ಚ ದೇವಾಶ್ಚ ತಪಸ್ಸತ್ಯಂ ದಮಶಮಃ ಶ್ರದ್ಧಾ ದಯಾ ತಿತಿಕ್ಷಾಚ ಕ್ರತವಶ್ಚ ಹರೇಸ್ತನೋಃ. ತನು ಅಂತಂದ್ರೆ ದೇಹ, ಹರೇಹೇ ತನೋಃ ದೇವರ ದೇಹ ಅಂತಾರೆ ಇವರೆಲ್ಲ. ಯಾರ್ಯಾರು? ಆಕಳು, ದೇವತೆಗಳು, ತಪಸ್ವಿಗಳು, ಸತ್ಯವನ್ನ ಮಾತಾಡುವಂಥವರು. ವಿಪ್ರಾಹ ಬ್ರಾಹ್ಮಣರು. ನೋಡ್ರಿ, ಎಲ್ಲಾ ಕಡೆ ಭಾಗವತೊಳಗೆ ಬ್ರಾಹ್ಮಣರು ಅಂತೇಳಿ ಬರೀ ನಿಮ್ದು ಅಷ್ಟೇ ಹೇಳ್ಕೊಳಿಕತ್ತಿರಲ್ಲ ಅಂತೇಳಿ ಅಂತಂದ್ರೆ ಅಷ್ಟೇ ತಿಳ್ಕೊಬೇಡ್ರಿ. ಮುಂದವ ಅಲ್ಲಿ ತಪಃ ತಪಸ್ವಿಗಳು, ಸತ್ಯ ಸತ್ಯವನ್ನ ಮಾತಾಡು. ಬ್ರಾಹ್ಮಣರೇ ಮಾತಾಡಬೇಕು ಅಂತಿಲ್ಲ, ಎಲ್ಲರೂ ಮಾಡಬಹುದಲ್ಲ. ಸತ್ಯಂ ದಮಃ. ದಮಃ ಅಂತಂದ್ರ ದಮ್ ಇದ್ದವರು, ಉಬ್ಸಾಹ ಇದ್ದವ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ದಮ ಅದರಿ ಅಂತ ಹೇಳಂತೇವಲ್ಲ, ಅದು ದಮನ. ದಮ ಅಂತ ಹೇಳಂತಂದ್ರೆ ಶ್ರೀಮದ್ ಆಚಾರ್ಯರು ದಮ ಅಂತನ್ನುವ ಶಬ್ದಕ್ಕೆ ತಾತ್ಪರ್ಯವನ್ನ ಬರೀತಾರೆ. ಶಮ ದಮ ಎರಡು ಗುಣಗಳು ಒಬ್ಬ ಸಾಧಕನಲ್ಲಿ ಇರಬೇಕಂತೆ. ಶಮೋ ಮನ್ನಿಷ್ಠತಾ ಬುದ್ಧೇಹೆ ದಮ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹವನ್ನ ಮಾಡಿದಂಥವನು ಅವನು ದಮ. ಶಮ ಅಂತ ಹೇಳಂತಂದ್ರೆ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟಂಥವನು ಅವನು ಶಮ. ಶ್ರದ್ಧಾ ದಯಾ ತಿತಿಕ್ಷ ಈ ಎಲ್ಲಾ ಗುಣಗಳು ಭಗವಂತನ ದೇಹ ಅಂತ ಹೇಳ್ತಾರೆ. ಶ್ರದ್ಧಾ ಅಂತ ಹೇಳಂತಂದ್ರೆ ಕಡಿ ತನಕನೂ ಅವ್ರ ಮೇಲೆ ಅವರನ್ನೇ ನಂಬಿಕೊಂಡಿರುವಂಥದ್ದು. ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡ್ಕೊತ ಹೋಗೋದು. ಒಬ್ರು ಗಣಪತಿನ ಪೂಜೆ ಮಾಡಂದ್ರು ಗಣಪತಿ ಪೂಜೆ ಮಾಡಿದೆ, ಹಣಮಪ್ಪನ ಪೂಜೆ ಮಾಡಂದ್ರು ಹಣಮಪ್ಪನ ಪೂಜೆ ಮಾಡಿದೆ, ನರಸಪ್ಪನ ಪೂಜೆ ಮಾಡಂದ್ರು ನರಸಪ್ಪನ ಪೂಜೆ ಮಾಡಿದೆ. ಪೂಜೆ ಮಾಡೋದು ತಪ್ಪಲ್ಲ, ಶ್ರದ್ಧಾದೊಳಗ ವ್ಯತ್ಯಾಸ ಹಾಕೋತ ಹೋಗೋದೇನದ ನೋಡ್ರಿ, ಆ ಬಹು ವಿಧವಾದಂತಹ ಶ್ರದ್ಧೆ ಏನದ ನೋಡ್ರಿ, ಅದು ಸಮಸ್ಯೆ. ನದಿ ದಂಡಿ ಒಳಗೆ ಒಬ್ಬ ಸಾಧಕ ನಡ್ಕೊಂಡು ಹೊಂಟಿದ್ದಂತ. ಒಬ್ಬ ಹುಡುಗ ಸಾಲಕ್ಕೆ ತೆಗ್ಗು ಮಾಡ್ಕೋತ ಹೊಂಟಿದ್ದ. ಈಗ ನಾವು ಸಣ್ಣವರಿದ್ದ ಗೋಲಿಗುಂಡ ಆಡ್ಲಿಕ್ಕೆ ತೆಗ್ಗು ಮಾಡ್ತಿರ್ತೇವಲ್ಲ, ಹಂಗ ತೆಗ್ಗು ಮಾಡ್ಕೋತ ಹೊಂಟಿದ್ದ ಅವ. ಸಾಧು ಕೇಳಿದ, ಯಾಕೆ ತೆಗ್ಗು ಮಾಡ್ಲಿಕ್ಕೆ? ಇಲ್ಲ, ನದಿ ದಂಡಿ ಮುಂದೆ ತೆಗ್ಗು ಮಾಡಿದ್ರೆ ನೀರು ಬರ್ತದ ಅಂತ ಹೇಳ್ಯಾರ. ವರ್ತಿ ಅಂತ ಈ ಕೃಷ್ಣಾ ನದಿ ದಂಡಿಯವರಿಗೆ, ಭೀಮಾ ನದಿ ದಂಡಿಯವರಿಗೆ ಎಲ್ಲ ಕಲ್ಪನಾ ಇರ್ತದ. ನದಿ ಬತ್ತಿದಾಗ ನದಿ ಮಧ್ಯದಲ್ಲಿ ಹೋಗಿ ಒಂದ್ ಸ್ವಲ್ಪ ತೆಗೆದ್ರು ಅಂತ ಹೇಳಿ ಅಂತಂದ್ರೆ ಅಲ್ಲಿ ನೀರು ಬರ್ತದ, ವರ್ತಿ ಅಂತ ಕರೀತಾರೆ. ಅದಕ್ಕ ವರ್ತಿ ಮಾಡಿದ್ರೆ ನೀರು ಬರ್ತದ ಅಂತ ಹೇಳ್ಯಾರ, ಅದಕ್ಕೆ ನಾನು ನೀರು ತೆಗಿಲಿಕತ್ತೀನಿ. ಅದಕ್ಕೆ ಅವ ಸಾಧು ಹೇಳ್ತಾನೆ, 20 ಕಡೆಗೆ ತೆಗ್ದಿ ನೀನು, 20 ತೆಗಿಲಿಕ್ಕೆ ಏನು ಶ್ರಮ ಪಟ್ಟಿ, ಅಷ್ಟ ಶ್ರಮನ ನೀನು ಒಂದೇ ತೆಗ್ಗಿಗೆ ಹಾಕಿದ್ದಿ ಅಂತ ಹೇಳಿ ಅಂತಂದ್ರೆ ಇಷ್ಟೊತ್ತಿಗೆ ನೀನು ನೀರು ಸಿಗುತ್ತಿತ್ತು ಅಂತ ಹೇಳ್ತಾನೆ. ಬೇರೆ ದೇವತೆಗಳಲ್ಲಿ ಶ್ರದ್ಧೆಯನ್ನು ಮಾಡೋದು ತಪ್ಪು ಅಂತಲ್ಲ, ಆದರೆ ನಮ್ಮ ಕೆಲಸ ವಿಳಂಬವಾಗ್ಕೋತ ಹೋಗ್ತವೆ. ಒಬ್ಬರಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು, ಒಬ್ಬ ಗುರು ಒಬ್ಬ ಹರಿ, ಅವ್ರ ಮೇಲೆ ನಾನು ಶ್ರದ್ಧೆಯನ್ನ ಇಟ್ಕೊಂಡು ಮುಂದುವರಿಬೇಕು. ಇದು ಶ್ರದ್ಧಾ. ದಯಾ. ದಯಾ ಅಂತ ಹೇಳಂತಂದ್ರೆ ನನಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಸಾಕಷ್ಟು ಇದ್ದು ಇನ್ನೊಬ್ರು ಯಾರಾದರೂ ಅಪೇಕ್ಷಿತರು ಬಂದ್ರು ಅಂತಂದ್ರೆ, ಅವಶ್ಯಕತೆ ಇದ್ದವರು ಬಂದ್ರು ಅಂತ ಹೇಳಂತಂದ್ರೆ ಅವರಿಗೆ ಕೊಡೋದು ದಯಾ. ನನಗೆ ಕಡಿಮೆ ಮಾಡ್ಕೊಂಡು ಕೊಡೋದು ದಯಾ ಅಲ್ಲ. ನನಗ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಇವತ್ತಿಗೆ ನಾಳೆಗೆ ಆಯ್ತದಲ್ಲೋ ಸಾಕು, ನಾಡ್ದದ ಬಗ್ಗೆನೂ ವಿಚಾರ ಮಾಡಬಾರ್ದಂತೆ ಭಾಗವತ ಹೇಳೋ ಪ್ರಕಾರ. ಅದಕ್ಕಿಂತ ಹೆಚ್ಚಿತ್ತು, ನನ್ನ ಎದುರಿಗೆ ಒಬ್ಬ ಅವಶ್ಯಕತೆ ಇದ್ದವ ಬಂದ ಅಂತ ಹೇಳಿ ಅಂತಂದ್ರೆ ಅವನಿಗೆ ಕೈ ಎತ್ತಿ ಕೊಡ್ಬೇಕಂತ, ಅದು ದಯ. ತಿತಿಕ್ಷಾ. ತಿತಿಕ್ಷಾ ಅಂತಂದ್ರೆ ಬಹಳ ಅದ್ಭುತವಾದಂತಹ ಹೆಸರು ಅದು. ಮಹಾವಿರೋಧ ಕರ್ತುಶ್ಚ ಸಹನಂತು ತಿತಿಕ್ಷವಃ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ತಿತಿಕ್ಷಾ ಅಂತಂದ್ರೆ ಏನು? ಸಹನ ಮಾಡಿಕೊಂಡಿರೋದು. ಸಹನ ಮಾಡಿಕೊಂಡಿರೋದು ಬಹಳ ಕಷ್ಟ ಇದು. ಸಹನ ಮಾಡ್ಕೊಂಡಿರೋದು ಮನೆಯೊಳಗನೆ ಇರ್ತದ. ಅಪ್ಪ ಮಕ್ಕಳ ನಡುವೆ ಸಹನಶೀಲತೆ ಬೇಕಾಗ್ತದ, ಅತ್ತಿ ಸೊಸಿ ನಡುವೆ ಸಹನಶೀಲತೆ ಬೇಕಾಗ್ತದ, ಅಣ್ಣ ತಮ್ಮಂದ್ರ ನಡುವೆ ಸಹನಶೀಲತೆ ಬೇಕಾಗ್ತದ, ಒಂದೇ ಓಣಿ ಒಳಗಿರುವಾಗ ನೇಬರ್ಸ್ಗಳಲ್ಲಿ ಸಹನಶೀಲತೆ ಬೇಕಾಗ. ಒಂದು ಮಾತು ಬರ್ತದ, ಒಂದು ಮಾತು ಹೋಗ್ತದ. ಹಿಂಗ ಅನ್ನೋದಿಲ್ರಿ ನಾವು. ನೀ ಹೆಂಗಂದಿ? ನಿಮ್ಮ ಮನೆಯಾಗಿನ ಗಿಡ ತಪ್ಪಲ ನಮ್ಮ ಮನೆಯಾಗ ಬೀಳುದ?
ಹೆಂಗಾಗ್ತದ ಅದು? ನಿಮ್ಮ ಮನ್ಯಾಗ ಗಿಡ ಹಚ್ಚಿ ನಿಮ್ಮ ಮನ್ಯಾಗ ಹಣ್ಣು ತಗೋತಿ, ಬರೇ ಹೊಲಸಷ್ಟ ನಮ್ಮ ಮನ್ಯಾಗ ಬಿತ್ತಂತಂದ್ರೆ ಹೆಂಗ? ಇದು ಅಸಹನ ಆದಾಗ ಆಗುವಂತಹ ವ್ಯವಹಾರಗಳು. ಇದು ಸಹನ, ಅದಕ್ಕಿಂತ ಹೆಚ್ಚಿಂದು ತಿತಿಕ್ಷ. ಸಹನಶೀಲತೆಯ ಅಲ್ಟಿಮೇಟ್ ಸಿಚುವೇಶನ್ ಈಸ್ ತಿತಿಕ್ಷ. ಅಂದ್ರ ಮಹಾವಿರೋಧ ಕರ್ತುಶ್ಚ. ನನ್ನ ಎದುರಿಗೆ ಬಂದ ಒಬ್ಬ, ನನ್ನ ಕಂಡ್ರ ಆಗೋದಿಲ್ರಿ ಅವನಿಗೆ. ನನ್ನ ಕಂಡ್ರ ಹಲ್ಲು ಕಡಿತಾನ, ಕತ್ತಿ ಮಸಿಯೋ ಕೆಲಸ ಮಾಡ್ತಾನ, ನನ್ನ ಹಿಂದೆ ಬೆನ್ನಾಗ ಚೂರಿ ಹಾಕೋ ಕೆಲಸ ಮಾಡ್ತಾನ. ಅವ ನನ್ನ ಎದುರಿಗೆ ಬಂದರೂ ಅವನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಾರ್ದೇನೆ ಶಾಂತವಾಗಿ ಇರ್ತೀವಲ್ಲ, ಇದು ತಿತಿಕ್ಷ. ಇದು ಓವರ್ ನೈಟ್ನೊಳಗೆ ಬರುವುದಿಲ್ಲ. ಇದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದ. ಇದಕ್ಕೆ ತಿಳುವಳಿಕೆಯ ಮಟ್ಟ ಹೆಚ್ಚಾಗಬೇಕಾಗ್ತದೆ. ಅದಕ್ಕೆ ಭಾಗವತ ಹೇಳಿತ್ತು, ಶ್ರದ್ಧಾ ದಯಾ ತಿತಿಕ್ಷಾಚ ಕ್ರತವಶ್ಚ ಹರೇಸ್ತನೋ. ಈ ಗುಣಗಳು ಯಾರಲ್ಲಿ ಅವಲ ಅವರ ಎಲ್ಲರೂ ಭಗವಂತನ ಶರೀರವೇ ಸರಿ, ಅದೇ ಭಗವಂತನ ದೇಹ ಅವರು. ಅದಕ್ಕೆ ಅಂಥವ್ರು ಯಾರ್ಯಾರಿದ್ದಾರೆ ಎಲ್ಲಾರನ್ನೂ ಲಿಸ್ಟ್ ಮಾಡ್ರಿ. ಹೇಳ್ಯಾರಲ್ಲ, ಯಾದವ ಕುಲದೊಳಗೆ ಹುಟ್ಟ್ಯಾನ ಅಂತೇಳಿ, ಯಾದವ ಕುಲರು ಇರೋದೇ ವೃಷದಲ್ಲಿ, ಹೋಗೋಣಂತೆ. ಇಂಥವ್ರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಸರ್ವೆ ಮಾಡೋಣ, ಗಣತಿ ಮಾಡೋಣ. ಈ ಯಾವ್ದದು ಇದಕ್ಕೆ ಹೋಗ್ತಾರಲ್ಲ, ಜನಗಣತಿ ಮಾಡಿ ಒಂದು ಕಡೆ ಲಿಸ್ಟ್ ಇಟ್ಕೊಂಡು ವೋಟರ್ ಲಿಸ್ಟ್ ಹಿಡ್ಕೊಂಡ್ಬಿಟ್ಟಿವಿ ಅಂತೇಳಿ ಅಂತಂದ್ರೆ ಗೊತ್ತಾಗ್ತದೆ ನಮಗೆ ಯಾವ್ಯಾವ ಓಟು ನಮಗೆ ಬೀಳ್ತಾವ, ಯಾವ್ಯಾವ ಓಟು ನಮಗೆ ಬೀಳುವುದಿಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ. ನಮಗೆ ಬೀಳದೇ ಇರುವ ಓಟಿನ ಮನೆಗಳಿಗೆಲ್ಲ ಹೋಗಿ ಆ ಮನಿ ಒಳಗ ಈ 10 ದಿವಸದೊಳಗೆ ಯಾವ್ದಾದ್ರು ಕೂಸು ಹುಟ್ಟ್ಯಾವನ ನೋಡೋಣ ಅಂತ. ಇಂತಹ ಕ್ವಾಲಿಟಿ ಇರುವಂತಹ ಮನಿ ಒಳಗ ಯಾವ್ಯಾವ ಕೂಸು ಹುಟ್ಟಿರ್ತಾವ ಎಲ್ಲಾನು ತಗೊಂಡು ಬಂದು ಅವ್ರನ್ನ ಕೊಂದು ಬಿಡೋಣ ಅಂತ. ಅಯಂ ಚ ತದ್ವಶೋಪಾಯ ಯದೃಶೀಣಾಂ ವಿಹಿಂಸನಂ ಏವಂ ದುರ್ಮಂತ್ರಿಭಿಃ ಕಂಸಃ ಸಹ ಸಮ್ಯಂತ್ರ ದುರ್ಮತಿ. ಅವನಿಗೂ ಓಕೆ ಆಯ್ತದ. ಬಡಿ ಕಡಿ ಅಂತಂದ್ರೆ ಸೇರ್ತಿತ್ರಿ ಕಂಸಗ. ಮತ್ತೆ ಕೊಲ್ಲುವುದು ಅಂತ ಅನ್ನೋದು ಪ್ರಪೋಸಲ್ ಬಂದ ಕೂಡಲೇ ಇಮಿಡಿಯೇಟ್ ಪಾಸ್ ಮಾಡಿದ್ರು. ವಕ್ತ ಬೋರ್ಡ್ದೆಲ್ಲಾನು ಕಣ್ಣು ಹಾಕಿದ್ದೆಲ್ಲಾನು ನಮ್ದು ಅಂತಂದು ಕೂಡಲೇ ಅದನ್ನ ಬೇಕಾದವ್ರು ಹೆಂಗ ಸ್ಯಾಂಕ್ಷನ್ ಮಾಡಿದ್ರು, ಹಂಗ ಕಂಸ ಆ ದುರ್ಮಂತ್ರಿಗಳು ಕೂಡಿ ಹೇಳಿದಂತಹ ಮಂತ್ರ ಅವನಿಗೂ ಸೇರ್ತು. ಆಗಲಿ ಅಂತ ಹೇಳಿದ, ಒಪ್ಕೊಂಡ್ರು. ಮೊದಲನೆಯ ಅಸ್ತ್ರವಾಗಿ ಪೂತನ ಅಲ್ಲಿ ಬರ್ತಾ ಇದ್ದಾಳೆ, ಕಂಸನನ್ನ ಕೊಲ್ಲಬೇಕು ಅಂತ. ಈಚೆ ಬೆಳಗಾಯಿತು, ಕೃಷ್ಣ ಎದ್ದ ಕೂಡಲೇ ನಂದಗೋಪನಿಗೆ ಭಾರಿ ಸಂತೋಷ ಆಯಿತು. ಗಂಡು ಹುಟ್ಟಿತು ಅಂತೇಳಿ ಸಂಭ್ರಮ ಪಡ್ತಾ ಇದ್ದಾನೆ. ಹುಟ್ಟಿದ ತಕ್ಷಣ ಒಂದು ಸಂಸ್ಕಾರವನ್ನು ಹೇಳ್ಯಾರ, ಗಂಡೇ ಹುಟ್ಲಿ ಹೆಣ್ಣೆ ಹುಟ್ಲಿ, ಹುಟ್ಟಿದ ತಕ್ಷಣ ಮಾಡಬೇಕಾದ ಸಂಸ್ಕಾರ, ಷೋಡಶ ಸಂಸ್ಕಾರದಲ್ಲಿ ಮೊದಲನೆಯದ್ದು ಜಾತಕರ್ಮ ಅಂತ ಕರೀತಾರೆ. ಒಮ್ಮೆ ನಿಮ್ಮ ಸೇವಾ ಸದನದೊಳಗೆ ಇದ್ರ ಬಗ್ಗೆ ಇಡಬೇಕು, ಷೋಡಶ ಸಂಸ್ಕಾರಗಳ ಬಗ್ಗೆ. 16 ಸಂಸ್ಕಾರಗಳು ಏನು, 16 ಸಂಸ್ಕಾರಗಳ ಮಹತ್ವ ಏನು, ಇದು ನಾವು ತಿಳ್ಕೊಳ್ಬೇಕು. ಜಾತಕರ್ಮ ಅಂದ್ರೆ ಹುಟ್ಟಿದ ತಕ್ಷಣ ಮಾಡಬೇಕಾದಂತಹ ಕರ್ಮ, ಇದು ಜಾತಕರ್ಮ. ಅದಕ್ಕೆ ಮೈಲಿಗೆ ವೃದ್ಧಿ ಏನು ಸಂಬಂಧ ಇಲ್ಲ. ಕೂಸಿನ ಮುಖವನ್ನ ನೋಡುವಾಗ ತಂದೆಯಾದಂಥವನು ಜೇನುತುಪ್ಪವನ್ನು ತಗೊಂಡು ಕೂಸಿನ ನಾಲಿಗೆಗೆ ಹಚ್ಚಿ, ದೇವರೇ ನೀನು ಮಹದುಪಕಾರವನ್ನ ಮಾಡಿ ಅನುಗ್ರಹವನ್ನ ಮಾಡಿ ಈ ಕೂಸನ್ನ ನನ್ನ ಮನೆಗೆ ಕಳಿಸಿಕೊಟ್ಟಿದ್ದಿ ಅಂತ ದೇವರ ಉಪಕಾರದ ಸ್ಮರಣೆ. ಅಲ್ಲಿ ಯಾವ ಆಚಾರ ಬೇಕಾಗಿಲ್ರಿ. ಅಲ್ಲಿ ಮತ್ತೆ ನೀವು ಆಚಾರ ತಮ್ಮ ಇಟ್ರ ತಾವು ಹೇಳ್ಕೊಂಡ್ರು ಅಂತ ಹೇಳಿ ಯಾವ ಆಚಾರರು ಬೇಕಾಗಿಲ್ಲ. ತಂದೆಯಾದಂಥವನು ತನ್ನ ಶಿಶುವಿಗೆ ಮಾಡಬೇಕಾದಂತಹ ಸಂಸ್ಕಾರ ಜಾತಕರ್ಮವನ್ನ ಮಾಡಿದ. ನಂದಗೋಪ ತನ್ನ ಮಗನಿಗೆ ಜಾತಕರ್ಮವನ್ನ ಮಾಡಿದ್ದಾನೆ. ಜಾತಕರ್ಮವನ್ನ ಮಾಡಿ ಅನೇಕ ಆಕಳುಗಳನ್ನ, ಲಕ್ಷ ಆಕಳುಗಳನ್ನ ದಾನ ಮಾಡಿದ. ಪುಣ್ಯವಾಚನವನ್ನ ಮಾಡಿಸಿಕೊಂಡ. ದೇವರ ಉಪಕಾರದ ಸ್ಮರಣೆಯನ್ನ ಮಾಡಿದ. ಅಷ್ಟೊತ್ತಿಗೆ ಪೂತನ ಕಂಸನ ಕಡೆಯಿಂದ ಮೊದಲನೆಯ ಅಸ್ತ್ರವಾಗಿ ಕೃಷ್ಣ ನಡೀತದೆ. ಕೃಷ್ಣನನ್ನ ನಿಮಗೆ ಬೇಕಂದ್ರೆ
ಕೃಷ್ಣನನ್ನ ಕೊಲ್ಲಬೇಕು ಅನ್ನುವ ಉದ್ದೇಶದಿಂದ ಪೂತನೆಯನ್ನ ಕಳಿಸ್ತಾ ಇದ್ದಾನೆ. ನಂದಗೋಕುಲದಲ್ಲಿ ಬಂದ್ಲು. ನಂದಗೋಕುಲದಲ್ಲಿ ಬಂದಾಗ ಪೂತನ ಆಗಿ ಬರ್ಲಿಲ್ರಿ ಈಕೆ. ಇಷ್ಟ ಚಂದ ತಯಾರಾಗಿ ಬಂದ್ಲು. ಭಾಗವತ ವರ್ಣನ ಮಾಡ್ತದೆ, ವಾದರಾಜ ಗುರು ಸಾರ್ವಭೌಮರು ವರ್ಣನ ಮಾಡ್ತಾರೆ ಹೆಂಗ ತಯಾರಾದ್ಲು ಅಂತ ಹೇಳಂತಂದ್ರೆ, ಹೆಣ್ಮಕ್ಳು ಕೂಡ ಆಕಿನ ನೋಡಿ ಮೋಹಿಸ್ಬೇಕಂತೆ, ಅಷ್ಟು ಚಂದ ತಯಾರಾದ್ಲಂತೆ. ಗಂಡಸರು ಮೋಹಗೊಳ್ಳೋದಂತರೂ ಹೌದೇ ಹೌದು, ಹೆಣ್ಮಕ್ಳೇ ಮೋಹಗೊಳ್ತಿದ್ರಂತೆ. ಅಷ್ಟು ಅದ್ಭುತವಾದಂತಹ ರೂಪವನ್ನ ಧಾರಣ ಮಾಡಿಕೊಂಡು ಪೂತನ ನಂದಗೋಕುಲಕ್ಕೆ ಬರ್ತಾ ಇದ್ದಾಳೆ. ನಂದಗೋಕುಲಕ್ಕೆ ಬಂದಾಗ ಹೆಣ್ಮಕ್ಳು ಪರಸ್ಪರ ಮಾತಾಡ್ಕೊಳ್ಳಿಕತ್ರು. ನಮ್ಮ ಉಣೆಗಿಕ್ಕಿನ ಮೊದ್ಲೆಂದು ನೋಡೇ ಇಲ್ಲಲ್ಲ ನಾವು. ಯಾಕಂತಂದ್ರೆ ಈ ಹೆಣ್ಮಕ್ಳ ನೆಟ್ವರ್ಕ್ ಅಂದ್ರೆ ಭಯಂಕರ ಸ್ಟ್ರಾಂಗ್ ರೀ. ಅದಕ್ಕೆ ನಾ ಹಗಲೆಲ್ಲ ಹೇಳ್ತಿರ್ತೇನೆ, ವಿಚ್ ಈಸ್ ದ ಫಾಸ್ಟೆಸ್ಟ್ ಕಮ್ಯುನಿಕೇಶನ್ ಇನ್ ದ ವರ್ಲ್ಡ್? ಟು ಟೆಲ್ ಅ ವುಮನ್. ಟು ಮೇಕ್ ಇಟ್ ಮಚ್ ಫಾಸ್ಟರ್, ಟೆಲ್ ಹರ್ ನಾಟ್ ಟು ಟೆಲ್ ಎನಿಬಡಿ. ಅದರಷ್ಟು ಇನ್ನೂ ಫಾಸ್ಟ್ ಆಗಿ ಹೋಗ್ತಂತ, ಅದಕ್ಕಿಂತ ಜೋರು ಯಾವುದೂ ಹೋಗುದಿಲ್ಲ ಅಂತ. ಹೆಣ್ಮಕ್ಳು ನಂದಗೋಕುಲದ ಹೆಣ್ಮಕ್ಳು ಪರಸ್ಪರವಾಗಿ ಮಾತಾಡ್ತಾ ಇದ್ದಾರೆ. ಯಾರೀಕಿ ನೋಡೇ ಇಲ್ಲಲ್ಲ, ಹೆಂಗ್ ನೋಡ್ಲಿಕ್ಕೆ ಸಾಧ್ಯದ? ಕೃಷ್ಣ ಅಂತಂದ್ರೆ ಏನು ಸಾಮಾನ್ಯನು? ನಂದಗೋಪನ ಮಗ ಏನು ಹುಟ್ಟೇನೇನು ಸಾಮಾನ್ಯನ? ಅವನು ಸಾಕ್ಷಾತ್ ದೇವರೇ ಇಲ್ಲಿ ಬಂದು ಅವತಾರ ಮಾಡ್ಯಾನ. ಅದಕ್ಕ ಲಕ್ಷ್ಮೀ ದೇವಿನೇ ರೂಪ ಮರೆಸ್ಕೊಂಡು ಬಂದಿರ್ಬೇಕು ಅಂತ ಒಬ್ಬಾಕಿ ಅಂದ್ಲ. ಇನ್ನೊಬ್ಬಾಕಿ ಅಂದ್ಲ ಅಂದ್ರು, ಹರೇ ಶ್ರೀನಿವಾಸ, ವಿಷ್ಣುನ ರೂಪಲ್ಲಿವ ಶಿವನ ಅವತಾರ, ಈಕಿ ಗ್ಯಾರಂಟಿ ಬಂದಾಕಿ ಪಾರ್ವತಿನ ನೋಡು ಅಂತೇಳಿ ಅಂತಂದ್ಲು. ಹೀಗೆ ಪರಸ್ಪರವಾಗಿ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ಮನೆಗಳಿಗೂ ಸುತ್ತಾಡಿ ನಂದಗೋಪನ ಮನೆಯ ಅಂಗಳಕ್ಕೆ ಪೂತನ ಬರ್ತಾ ಇದ್ದಾಳೆ. ಯಾರ್ಯಾರ ಮನೆಗೂ ಹೋಗ್ತಿದ್ರು ಅಂತ ಇಲ್ಲಿ ಹೇಳ್ತಾರೆ. ಯಾರ ಮನೆಯೊಳಗ ತಳಿಲು ತೋರಣ ಇರ್ತಿದ್ದಿಲ್ಲ, ಯಾರ ಮನೆ ಮುಂದೆ ರಂಗೋಲಿ ಇರ್ತಿದ್ದಿಲ್ಲ, ಯಾರ ಮನೆಯೊಳಗ ಎಂದಿಗೂ ಘಂಟೆ ಶಬ್ದ ಮಂತ್ರಗಳ ಶಬ್ದ ಕೇಳ್ತಿರ್ಲಿಲ್ಲ, ಅವರ ಮನೆಯೊಳಗ ಅನಾಯಾಸವಾಗಿ ಪೂತಣ ಹೋಗ್ತಿದ್ಲಂತ. ಪೂತಣ ಅಂತಂದ್ರೆ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳಿ ಇಟ್ಕೊಳ್ರಿ. ನೆಗೆಟಿವ್ ಎನರ್ಜಿಯನ್ನ ನಮ್ಮ ಹೊಚ್ಚಲ್ನಿಂದ ಹೊರಗೆ ಇಡಬೇಕು ಅಂತ ಹೇಳಂತಂದ್ರೆ, ಮೊದಲು ನಮ್ಮ ಮನೆಯ ಅಂಗಳ ಹೊಚ್ಚಲದ ಮುಂದೆ ಮೊದಲೆಲ್ಲ ಗೋಮಯದಿಂದ ಸಾರಿಸ್ತಿದ್ರು. ಗೋಮಯದಿಂದ ಸಾರಿಸಿ ರಂಗೋಲಿ ಹಾಕ್ತಿದ್ರು. ನೆನಪದಂದ್ರೆ ನಿಮಗೆಲ್ಲ 2 ಹೊತ್ತು ರಂಗೋಲಿ ಹಾಕ್ತಿದ್ರು ಅವಾಗ. ಈಗೆಲ್ಲ ಕಡಿಮೆ ಆಗ್ಯಾವ್ರಿ. ಹಾಕ್ತಿದ್ರು, ಅದೇ ನಾನು ಅದನ್ನೇ ಹೇಳಿದ್ದೆ. ಈಗ ಹೆಂಗಾಗಿಬಿಟ್ಟದ ಅಂತಂದ್ರೆ, ನಾವು ಎಷ್ಟು ಅಪ್ಡೇಟ್ ಆಗಿವಿ ಗೊತ್ತಂದ್ರೆ, ಈಗ ಯಾವ್ದಾದ್ರು ಒಬ್ಬ ಹುಡುಗನ ಕರ್ಕೊಂಡು ಹೋಗ್ರಿ ನೀವು, ಆಚಾರ ಮೊನ್ನೆ ಮುಂಜವಿ ಮಾಡೀವಿ ಅಂತೇಳಿ ಅಂತಂದ್ರೆ ಆಶೀರ್ವಾದ ಮಾಡೋ ಮುಂದಾಗ 2 ಹೊತ್ತು ಸಂಧ್ಯಾ ವಂದನೆ ತಪ್ಪಿಸ್ಬೇಡ ಅಂತ ಅಂತಾರೆ. ವಾಸ್ತವಿಕವಾಗಿ ಸಂಧ್ಯಾ ವಂದನೆ ಇರೋದು 3 ಹೊತ್ತು. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು. ಆಶೀರ್ವಾದನೆ ಮಾಡಿಫೈ ಆಗಿಬಿಟ್ಟಿದೆ ಈಗ. ಅಂದ್ರೆ ಆಶೀರ್ವಾದದೊಳಗು 3 ಹೊತ್ತು ಅನ್ನೋದು ಹೋಗ್ಬಿಟ್ಟದ, 2 ಹೊತ್ತು ಅಂತದ್ದು. ರಂಗೋಲಿ ಅಂತನ್ನುವುದು ಕೂಡ 2 ಹೊತ್ತು ಹಾಕಬೇಕಾದದ್ದು ಹೋಗ್ಯದ. 1 ಹೊತ್ತಾದ್ರೂ ಹಾಕ್ತಾರಲ್ಲ ಅಂತ ಅನ್ನೋದು ಸಂತೋಷ ಪಡ್ಬೇಕು. ಈಗೆಲ್ಲ ಸ್ಟಿಕರ್ ಬಂದಾವ, ಸ್ಟಿಕರ್ ಹಚ್ಚಿಬಿಟ್ರೆ ಮುಗಿದು ಹೋಗ್ಬಿಡ್ತಾರೆ. ಅದಕ್ಕೂ ಕ್ರಮ ಆದ್ರಿ. ರಂಗೋಲಿ ಯಾವಾಗ ಹಾಕಬೇಕು? ಬೆಳಗ್ಗಿನ ರಂಗೋಲಿ ನಕ್ಷತ್ರ ಇರೋದ್ರಾಗ ಹಾಕಬೇಕಂತ. ರಾತ್ರಿ ರಂಗೋಲಿ ನಕ್ಷತ್ರ ಬರೋದ್ರೊಳಗಾಗಿ ಹಾಕಬೇಕಂತ. ನಮ್ಗೊಂಚೂರು ವ್ಯತ್ಯಾಸ ಆಗ್ತದೆ ಅಷ್ಟೇ. ಬೆಳಗ್ಗಿನ ರಂಗೋಲಿ ನಕ್ಷತ್ರ ಹೋದ ಮೇಲೆ, ಸಾಯಂಕಾಲದ ರಂಗೋಲಿ ನಕ್ಷತ್ರ ಬಂದ ಮೇಲೆ. ಅದು ಯೋಗ್ಯವಾದ ಸಮಯ ಅಲ್ಲ, ಕಾಲಾತೀತ ಅದು. ಅದು ಆಗಬಾರದು. ಮಾವಿನ ತೋರಣಗಳನ್ನು ನಾವು ಕಟ್ಟಬೇಕು. ಎಲ್ಲಾ ಗಿಡಗಳಲ್ಲಿ ಮಾವಿನ ಗಿಡಕ್ಕೆ ಭಗವಂತ ಇಂತಹ ಒಂದು ವೈಶಿಷ್ಟ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಂತಂದ್ರೆ ಅದನ್ನು ಮಂಗಳ ಅಂತ ಕರೀತಾರೆ. ಯಾವುದೇ ಮಂಗಳ ಕಾರ್ಯವನ್ನ ಮಾಡಬೇಕಾದಾಗ ಮಾವಿನ ಸೊಪ್ಪು ಇಲ್ಲದೇನೆ ಅದು ಮಂಗಳ ಆಗೋದಿಲ್ಲ. ಯಾರೋ ಹಿಂಗ ಕೇಳಿದ್ರು, ಹಂಗಂದ್ರೆ ಬಾಟ್ನಿ ಪ್ರಕಾರ ಅದಕ್ಕೇನದ ಮಹತ್ವ? ಆಕ್ಸಿಜನ್ ಅದರಲ್ಲಿ ಹೆಚ್ಚು ಬರ್ತದೆ. ಅದರದ್ದು ಒಂದೇ ಗಿಡದ ಎಲೆಗಳಲ್ಲಿ ಗಿಡದಿಂದ ಹರಿದ ಮೇಲೂ ಕೂಡ 15 ದಿವಸದ ತನಕ ಅದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ಬೋದಂತ ಸೈನ್ಸ್ ಪ್ರಕಾರ ಹೇಳ್ತಾರೆ ಅದನ್ನ. ಇದು ಎಲ್ಲ ನಮ್ಮ ಋಷಿಗಳು ಮುನಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳವರು, ವಿಜ್ಞಾನಿಗಳವರು ಅದು ಗೊತ್ತಿದ್ದೇನೆ ಮನೆಗೆ ಮಾವಿನ ತೋರಣ ಹಾಕ್ರಿ, ಆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದ್ರಿಂದ
ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಮನಿ ಒಳಗೆ ಬರದೇ ಇರೋ ಹಂಗ ತಡೀತದೆ. ಭಾಗವತ ಏನ್ ಹೇಳ್ತು, ಯಾರ ಮನಿ ಒಳಗ ತಲೀಲ ತೋರಣ ಇತ್ತು, ರಂಗೋಲಿ ಹಾಕಿತ್ತು, ಅವ್ರ ಮನಿ ಒಳಗ ಪೂತನ ಪ್ರವೇಶ ಮಾಡ್ತಿರ್ಲಿಲ್ಲ. ಪೂತನ ನೆಗೆಟಿವ್ ಎನರ್ಜಿ ಅಂತ ಇಟ್ಕೊಳ್ರಿ. ಆ ನೆಗೆಟಿವ್ ಎನರ್ಜಿ ಒಳಗೆ ಬರಬಾರದು ಅಂತೇಳಂತಂದ್ರೆ ಹೊತ್ತಲದ ಮೇಲೆ ರಂಗೋಲಿ ಇರಬೇಕು, ತಳಿಲು ತೋರಣಗಳು ಇರಬೇಕು, ಮನಿ ಒಳಗೆ ಗಂಟಿ ಸಪ್ಪಳ ಮಾಡಬೇಕು. ನಂದಗೋಪನ ಮನಿ ಒಳಗೆ ಈಕಿ ಹೋದ್ಲಲ್ಲ, ಹಂಗಂದ್ರೆ ನಂದಗೋಪನ ಮನಿ ಒಳಗೆ ಯಾವ ಇದ್ದಿದ್ದಿಲ್ಲ ಏನು ಅಂತ ಪ್ರಶ್ನೆ ಬರ್ತದೆ. ನಂದಗೋಪನ ಮನಿಗೆ ಒಳಗೆ ಹೋಗೋ ಪ್ರಸಂಗನೇ ಬಂದಿದ್ದಿಲ್ಲ ಅಂತಾರೆ ಪೂತನಾಗ. ಯಾಕಂತಂದ್ರೆ ಕೃಷ್ಣ ಇಷ್ಟ ಚಂದ ಇದ್ನಲ್ಲ, ಯಾರು ಅವ್ರ ಅವ್ವನ ಕೈಯಾಗ ಕೊಡ್ತಿದ್ದಿಲ್ಲ ಅಂತ. ಕೂಸು ಹುಟ್ಟ್ಯದ ಅಂತ ಅನ್ಕೊಳ್ಳಿ, ಅದೊಂದು ಸಂಭ್ರಮ. ತಾಯಿಗೂ ತನ್ನ ಮಕ್ಕಳನ್ನ ತೋರಿಸ್ಬೇಕು ಅಂತ ಅನ್ನೋ ಸಂಭ್ರಮ. ಆಜು ಬಾಜುಕಿನ ಒಣಗಿನವರಿಗೂ ಆ ಕೂಸು ಹೆಂಗದ, ನಮ್ ಕೂಸ್ಗಿಂತ ಚಲೋ ಅದನೋ ಹೆಂಗ ಅಂತ ಅದು ಒಂದು ಉತ್ಸಾಹ. ಅದಕ್ಕೆ ದಾಸರು ಹೇಳ್ತಾರೆ, ಯದುವಂಶದ ಕುಲದೀಪಕ ಅವನು. ಕೃಷ್ಣನನ್ನ ನೋಡಿದ ಕೂಡಲೇ ಎಲ್ಲಾ ಗೋಪಿಕಾಸ್ತ್ರೀಯರು ಹೇಳ್ತಿದ್ರಂತೆ, ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ಎಲ್ಲ ತಾಯಂದ್ರಿಗೂ ಇದು ಹಾಡು ಗೊತ್ತು, ನಿನಗೂ ಗೊತ್ತು, ನಾಳೆ ಇದು ಪ್ರಾಕ್ಟೀಸ್ ಮಾಡಬೇಕು. ಕೂಸನ್ನ ಆಡಿಸಬೇಕಾದ್ರೆ ನಮ್ಮಮ್ಮ, ಅವರಮ್ಮ, ಅವರಮ್ಮ, ಅವರಮ್ಮ ತಲೆಮಾರುಗಳಿಂದ ಈ ಹಾಡುಗಳನ್ನ ಕೇಳ್ಕೊತನ ಬಂದೇವ್ ನಾವು. ಆ ಕೂಸು ತನ್ನ ಪೂರ್ತಕ್ಕೆ ತಾ ಕೈ ಮಾಡಿದ್ರು ಅದ್ ನೋಡೋದು ಕೈ ಮಾಡ್ತದ ನೋಡು, ತಾರಮಯ್ಯ ಮಾಡು ತಾರಮಯ್ಯ ಮಾಡು ಅಂತ ಹೇಳ್ತೀವಿ. ಏನದು? ದಾಸರ ಹೇಳ್ತಾರೆ, ಭಾಗವತದಲ್ಲಿ ಬರುವಂತಹ ಕಥೆ ಅದು. ತಾರಮ್ಮಯ್ಯ ಯದುಕುಲ ವಾರಿಧಿ ಚಂದ್ರಮನ. ಈ ತಾಯಂದ್ರಿಗೂ ಅಷ್ಟೇ ಬೇಕಾಗಿರ್ತದ್ರಿ. ಯಾರಾದ್ರೂ ಕೂಸುಗಳು ಕರ್ಕೋತಾರಂದ್ರೆ ಸಾಕು, ಅವ್ರ ಕೈ ಕೊಟ್ಟು. ಮೊದ್ಲೆಲ್ಲ ಇರ್ತದ ಹಂಗ, ನಾ ಕೂಸು ಹುಟ್ಟಂದ್ರೆ ಒಬ್ರಿಗೆ ಮುಟ್ಲಿಕ್ಕೆ ಬಿಡುದಿಲ್ಲ ನೋಡ್ರಿ ನಾನು. ಆಮೇಲೆ ಚಾಲು ಆಗ್ತದೆ, ಮಾರಿತೀವಿ ಇದು ಎಷ್ಟರ ಅಂಟ್ರಿಕಿ ಪೀಳಿದ್ದೀವಿ ಹೋಗತ್ಲಾಗ ಅಂತೇಳಿ. ಯಶೋಧಾದೇವಿ ಮುಂದೆ ಬಂದು ಕೇಳಿದ್ರು, ನಿನ್ ಕೂಸಿನ ಕೊಡಮ್ಮ ಅಂತ. ಯಾಕೆ ಕೊಡ್ಬೇಕು ನನ್ನ ಕೂಸಿನ? ಅದಕ್ಕೆ ನಾವೇನ್ ನಿನ್ನ ಕೂಸಿನ ಮನೆ ಕರ್ಕೊಂಡು ಹೋಗುದಿಲ್ಲ, ಹಾಡಿ ತುತಿಸಿ ಹಾರೈಸಿ ಹೋಗುವೆ ತಾರಮ್ಮಯ್ಯ. ಹಾಡ್ತೀನಿ, ಎಷ್ಟು ಚಂದದ ಕೂಸು ಅಂತ ಸ್ತೋತ್ರ ಮಾಡ್ತೀನಿ, ಮತ್ತದ ಹಳ್ಳಿಕತ್ತು ಅಂತೇಳಿ ಅಂತಂದ್ರೆ ನಿನ್ನ ಕೈಯಾಗ ಕೊಟ್ಬಿಡ್ತೀನಿ. ಹಾರೈಸಿ ಆಶೀರ್ವಾದ ಮಾಡಿ ಕೂಸಿನ ಬರೇ ಹಂಗೆ ನೋಡಬಾರದು, ಏನಾದ್ರೂ ಕೊಟ್ಟು ಹೋಗ್ಬೇಕು ಅಂತ ನಾವು ಅದಕ್ಕೆ ಏನಾದ್ರೂ ಒಂದು ಆಹಾರ ಕೊಟ್ಟು ಅಲ್ಲಿಂದ ಹೋಗ್ತೀವಿ ಅನ್ಕೋತ ಎಲ್ಲಾರ ಕೈಯಾಗ ಬರ್ಕೊಳ್ಳಿಕ್ಕೆ ಹತ್ಕೊಳ್ಳಿ. ಯಾವಾಗ ಪೂತಣ ಬಂದ್ಲು, ಪೂತಣಾನು ಕೊಡು ಅಂತ ಕೇಳಿದ್ಲು. ಯಾಕ ಏನು ಎತ್ತು ವೀಸಾ ಗೀಸಾ ಏನೂ ನೋಡ್ಲಿಲ್ರಿ, ಸರಳ ತನ್ನ ಕೈಯಾಗ ಕೊಟ್ರು. ಕರ್ಕೊಂಡು ಬಂದು ಆಟಾಡ್ಕೋತ ಬಂದು ಪೂತಣ ತಾನು ಸ್ತನಪಾನವನ್ನ ಮಾಡಿಸುವ ನೆಪದಲ್ಲಿ ವಿಷಪಾನವನ್ನ ಮಾಡಿಸ್ತಾ ಇದ್ದಾಳೆ. ಸುಲಭವಾಗಿ ಕೊಂದು ಬಿಡಬಹುದು ಅಂತ ವಿಚಾರ ಮಾಡಿದ್ಲು. ಭಗವಂತ ಅವನು ಅತ್ಯಂತ ಸರಳವಾದಂತಹ ನಿಯಮ ರೀ. ಮರಳಿತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ಹರಿಕಥಾಮೃತ ಸಾರದಲ್ಲ, ಹರಿಕಥಾಮೃತ ಸಾರದ ಕರುಣಾ ಸಂಧಿ ಒಳಗ ಜಗನ್ನಾಥದಾಸರು ಈ ಮಾತನ್ನ ಹೇಳ್ತಾರೆ. ದೇವರ ನಿಯಮ ಏನು ಅಂತ ಹೇಳಂತಂದ್ರೆ, ಮರಳಿತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ನಾವು ಈಗೇನು ಪಡ್ಕೊಂಡಿವಿ ಈ ಜನ್ಮದೊಳಗ, ಈ ದೇಹದಿಂದ ನಾವೇನು ಪಡೆದೀವಿ, ಇದು ಎಲ್ಲದೂ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿ ಉಪಕಾರ ಮಾಡಿ ಕೊಟ್ಟದ್ದು. ಅವ ಕೊಟ್ಟಿದ್ದಿಲ್ಲ ಅಂದ್ರೆ ನಮಗೇನಿರ್ತಿತ್ರಿ? ದೇವರು ನಮಗೆ ಕೊಟ್ಟಿದ್ರೊಳಗ ಸ್ವಲ್ಪ ನಾನು ದೇವರಿಗೆ ಕೊಟ್ಟೆ ಅಂತ ಹೇಳಂತಂದ್ರೆ ಭಯಂಕರ ಖುಷಿ ಆಗ್ತಾನಂತ ದೇವ್ರು. ಯಾವುದೋ ಒಂದು ಸಣ್ಣ ಕೂಸದ, ಒಂದು 4 ಚಾಕ್ಲೇಟ್ ಅವರಿಗೆ ಆ ಕೂಸಿಗೆ ಕೊಟ್ರಿ ಅಂತ ಅನ್ಕೊಳ್ರಿ. ಅದ್ರೊಳಗಿಂದ ಒಂದು ಚಾಕ್ಲೇಟ್ ಆ ಕೂಸು ನನಗೆ ಹೊಳ್ಳಿ ಕೊಡ್ತು ಅಂತ ಹೇಳಂತಂದ್ರೆ ಎಷ್ಟು ಖುಷಿ ಆಗ್ತದೆ ನನಗೆ. ಅಕ್ಷರಶಃ ದೇವರು ನಾವು ಕೊಟ್ಟದ್ದನ್ನು ಅವನಿಗೆ ಕೊಟ್ಟವಿ ಅಂತ ಹೇಳಂತಂದ್ರೆ ನೋಡಿ ಸಂತೋಷ ಪಡ್ತಾನಂತ್ರಿ ಅವ. ಮರಳಿತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ಆದ್ರೆ ಒಂದೇ ವಿಶೇಷತೆ ಏನು, ನಾವು ಎಂಥದ್ದನ್ನು ಕೊಡ್ತೀವಿ ಅದನ್ನೇ ಅನಂತ ಮಾಡಿ ಕೊಡ್ತಾನ.
ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಇವತ್ತಿನ ಜನರಿಗೆ ಶುಗರ್ ಯಾಕೆ ಜಾಸ್ತಿ ಅದ ಅಂತ ಹೇಳಂತಂದ್ರ ದೇವರ ಪೂಜೆಗೆ ಕೂತಾಗ ಬರೀ ಸಕ್ಕರೆ ನೈವೇದ್ಯ ಮಾಡಿರ್ತೀವಂತ ನಾವು. ಯಾಕ ಹೆಂಡತಿಗೆ ಅನ್ನ ಮಾಡಿಕೊಡು ಅಂತ ಹೇಳಂತಂದ್ರ ಇಡ್ಲಿ ಒಲಿ ಮಡಿ ಗಿಡಿ ಅವೆಲ್ಲ ಆಗೋದಿಲ್ಲ. ನೀವ ಮಾಡ್ಕೋ ಅಂತ ಹೇಳಂತಂದ್ರ ನಾನು ಅನ್ನ ಮಾಡಿಟ್ಟು ನೌಕರಿಗೆ ಹೋದೆ ಅಂತ ಹೇಳಂತಂದ್ರ ಸಂಜೆ ತನಕ ಅದನ್ನ ತಿನ್ನೋರು ಯಾರು? ಅದಕ್ಕೆ ಸಕ್ರಿ ನೈವೇದ್ಯ ಇಟ್ಬಿಟ್ವಿ ಅಂತ ಹೇಳಂತಂದ್ರ ಆಫೀಸಿಗೆ ಹೋಗೋ ಮುಂದಾಗ ಚಾ ಮಾಡಿಕೊಡೋ ಮುಂದಾಗ ಅದೇ ಚಾನ ಸಕ್ಕರಿನ ಚಾದೊಳಗೆ ಹಾಕ್ಬಿಟ್ರು ಅಂತಂದ್ರೆ ಎರಡೂ ಮುಗೀತದ. ದೇವ್ರ ನಿಯಮ ಏನು? ನಾವು ದೇವರಿಗೆ ಏನು ಕೊಡ್ತೀವಿ ಅದನ್ನ ಅನಂತ ಮಾಡಿ ಕೊಡ್ತಾನೆ. ನಾವು ಅವನಿಗೆ ಸಕ್ಕರೆ ಕೊಟ್ಟಿದ್ರಿಂದ ನಮ್ಮೊಳಗೆ ಸಕ್ಕರೆ ಫ್ಯಾಕ್ಟರಿಯನ್ನೇ ಇಟ್ಟ. ಅದಕ್ಕೆ ಯಾರಿಗಾದ್ರೂ ಶುಗರ್ ಬಂದವರಿಗೆ ನೀವು ಸಕ್ಕರೆ ಹೋಳಿಗೆ ಕಡುಬು ಹಾಕ್ಲಿಕ್ಕೆ ಹೋದ್ರಿ ಅಂತ ಹೇಳಂತಂದ್ರೆ ಹಂಗ ಸಕ್ಕರೆ ಫ್ಯಾಕ್ಟ್ರಿನೇ ಅದ ಒಳಗ ಅಂತ ಹೇಳ್ತೀವಿ. ಯಾಕೆ ಗೊತ್ತಾತಿಲ್ರಿ? ಇದಕ್ಕೆ ಸಕ್ಕರೆ ನೈವೇದ್ಯ ಮಾಡಿದ್ದಕ್ಕ. ಅದಕ್ಕೆ ದೇವರಿಗೆ ಮಾಡಬೇಕಾದಾಗ, ದಾನ ಧರ್ಮಗಳನ್ನ ಮಾಡಬೇಕಾದಾಗ ಯೂಶ್ವಲಿ ಮನುಷ್ಯ ಹೆಂಗ ವಿಚಾರ ಮಾಡ್ತಾನ ಅಂತಂದ್ರ ತನಗ ಬೇಡಾದದ್ದನ್ನ ದಾನ ಮಾಡೋಣ ಅಂತಂತಾನೆ. ಸರ್ವಥ ಇಂಥದ್ದನ್ನು ವಿಚಾರ ಮಾಡಬಾರ್ದು. ನಮ್ಮ ಮನೆಯೊಳಗೆ ಇಟ್ಟು ಏನ್ ಮಾಡೋದದ? ಅದು ಹಾಳಾಗ್ಯದ ಅಥವಾ ಹಾಳಾಗಿ ಹೋಗ್ತದ, ಅದಕ್ಕೆ ನಾವು ಕೊಟ್ಟು ಬಿಡೋಣ. ನಾವು ಇಂತಹ ವಿಚಾರ ಮಾಡಿ ಕೊಟ್ವಿ ಅಂತ ಹೇಳಂತಂದ್ರ ದೇವ್ರು ನಮಗೂ ಕೊಡಬೇಕಾದಾಗೂ ಹಂಗ ವಿಚಾರ ಮಾಡಿದ ಅಂದ್ರೆ ತಿಳ್ಕೊಡ್ರಿ ಏನಾಗಬಾರ್ದು. ಕೊಳತ ಹಣ್ಣು ದೇವರಿಗೆ ಕೊಟ್ವಿ ಅಂತ ಹೇಳಂತಂದ್ರೆ ನಮ್ಮ ಮನಸ್ಸು ಮನಿ ಕೊಳೆಯೋ ಹಂಗವ ಮಾಡ್ತಾನೆ. ಅವನದು ನಿಯಮ ಅಷ್ಟೇ. ನಾವೇನು ಕೊಡ್ತೀವಿ ಅದನ್ನ ಅನಂತ ಮಾಡಿ ಕೊಡ್ತಾನೆ. ಒಳ್ಳೆಯದನ್ನ ಕೊಟ್ರೆ ಒಳ್ಳೆಯದೇ ಅನಂತ ಆಗಿ ಬರ್ತದೆ, ಕೆಟ್ಟದ್ದನ್ನ ಕೊಟ್ರೆ ಕೆಟ್ಟದ್ದೇ ಅನಂತವಾಗಿ ಬರ್ತದೆ. ಹಿಂಗಾಗಿ ನಾವು ದೇವರಿಗೆ ಮಾಡಬೇಕಾದಾಗ ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು. ದಾನ ಧರ್ಮಗಳನ್ನ ಮಾಡಬೇಕಾದಾಗ ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು. ಪೂತನ 14 ಲೋಕಗಳ ಒಡೆಯ ಕೈಯಾಗ ಸಿಕ್ಕಾನ. ಅಂತಹ ಪೂತನ ಸ್ತನಪಾನ ಮಾಡಿಸುವ ಸೌಭಾಗ್ಯ ಸಿಕ್ಕದ. ಒಂದು ಹನಿ ಹಾಲು ಕುಡಿಸಿದ್ಲು ಅಂತ ಹೇಳಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಆಕಿಗೆ ಮೋಕ್ಷನೇ ಕೊಟ್ಟು ಬಿಡ್ತಿದ್ದಾರೆ. ಕೆಲವು ಮಂದಿ ಹಣೆ ಬಾರ ಹೆಂಗಿರ್ತದ ಗೊತ್ತೇನ್ರಿ? ಕೆಲವು ಮಂದಿ ಎಷ್ಟು ಹೊಲಸಿರ್ತಾರ ಅಂತ ಹೇಳಂತಂದ್ರ ಒಳ್ಳೆಯ ಸ್ಥಾನದಕ್ಕೆ ಹೋದ್ರೂ ಕೂಡ ಅವ್ರ ಬುದ್ಧಿ ಮಾತ್ರ ಕೆಟ್ಟದ್ದನ್ನೇ ಹುಡುಕ್ತಿರ್ತದ್ರಿ. ಹೀಗಾಗಿ ಅದು ಸ್ಥಳದ ದೋಷ ಅಲ್ಲ, ನೋಡೋರ್ ಕಣ್ಣಿನ ದೋಷ. ಅದು ಯಾವುದೋ ಒಂದು ಮಠಕ್ಕೆ ಹೋಗಿರ್ತೀವಿ, ಅಲ್ಲಿ ರಾಯರ ಬಹಳ ಚಂದ ಅಲಂಕಾರ ಮಾಡಿರ್ತಾರ. ಆ ಬ್ರಾಹ್ಮಣ ಒಂದ್ ಪಂಜಿ ಒಣಗಾಗಿರ್ತಾನ, ಕರ್ರಗಾಗಿರ್ತದ. ಏನ್ರಿ ಇಷ್ಟು ತಗೋತೀರಿ, ಒಂದ್ ಚಂದಂಗ್ ಪಂಜಿ ಒಣಗಾಕ್ಬಾರ್ದ? ಅಲ್ಲಿ ನೋಡ್ರಲ್ಲಿ ಎಷ್ಟು ಜಾಡು ಬಿದ್ದದ, ತೆಗಿಲಿಕ್ ಬರುದಿಲ್ಲ. ಇಷ್ಟೆಲ್ಲ ರೊಕ್ಕ ತಗೊಂಡ್ ಮಾಡ್ತೀರಿ. ನೀನು ಅಲ್ಲಿ ನೋಡ್ಲಿಕ್ಕೆ ಹೋದದ್ದು ಏನನ್ನ? ಜಾಡು ನೋಡ್ಲಿಕ್ಕೆ ಹೋಗಿಯೋ, ಹೊಲಸು ಪಂಜಿ ನೋಡ್ಲಿಕ್ಕೆ ಹೋಗಿಯೋ, ಗುರುಗಳ ದರ್ಶನಕ್ಕೆ ಹೋಗಿಯೋ? ಮಠಕ್ಕೆ ಹೋದರೂ ನನಗೆ ಹೊಲಸು ಕಾಣ್ತದ ಅಂತಂದ್ರೆ ಅದು ಮಠದ ದೋಷ ಅಲ್ಲ, ನನ್ನ ದೃಷ್ಟಿಯ ದೋಷ. ಕೃಷ್ಣನನ್ನ ಕೈಯಾಗಿ ಎತ್ಕೊಂಡಾಳ. ವ್ಯಕ್ತಿಯ ದೋಷ ಇದ್ದದ್ದರಿಂದ ನಮ್ಮಂಥವ್ರಾಗಿದ್ರೆ ವಿಚಾರ ಮಾಡ್ತಿದ್ವಿ, ಅನಾಯಾಸೇನೆ ಕೃಷ್ಣನ ಮುಟ್ಲಿಕ್ಕೆ ನನಗೆ ಸಿಕ್ಕದ, ಅವನಿಗೆ ಒಂದು ಹನಿ ಹಾಲು ಕುಡಿಸಿ ಬಿಟ್ರೆ ಪರಮಾತ್ಮ ನನಗೆ ಅಮೃತವನ್ನೇ ಕುಡಿಸಿ ಮೋಕ್ಷವನ್ನು ಕೊಡ್ತಾನ ಅಂತ ನಾವು ವಿಚಾರ ಮಾಡ್ತಿದ್ವಿ. ಆದರೆ ಪೂತನ ಸ್ವರೂಪತಃ ಅಯೋಗ್ಯಳಾದದ್ದರಿಂದ ಆ ಕೃಷ್ಣನಿಗೆ ವಿಷಪ್ರಾಶನವನ್ನ ಮಾಡಿಸ್ತಾ ಇದ್ದಾಳೆ. ಕೃಷ್ಣ ಅಂದ, ನನಗೆ ನೀನು ವಿಷ ಕೊಟ್ಟಿ, ಆ ವಿಷವನ್ನೇ ಅನಂತ ಮಾಡಿ ನಿನಗೆ ಕೊಡ್ತೀನಿ ಅಂತಂದು ಅದೇ ದ್ವಾರದಿಂದ ವಿಷವನ್ನ ಅವಳಿಗೆ ಅನಂತ ಮಾಡಿ ಕೊಟ್ಟದ್ದರಿಂದ ಅವಳು ಅಲ್ಲೇ ಮರಣ ಹೊಂತಾ ಇದ್ದಾಳೆ. ಅವಳು ಪರ್ವತಾಕಾರವಾಗಿ ಬಿದ್ದಿದ್ದಾಳೆ. ಅವಳ ಹೊಟ್ಟೆಯ ಮೇಲೆ ಪುಟ್ಟ ಬಾಲಕ ಕೃಷ್ಣ ಆಟ ಆಡ್ತಾ ಕೂತಿದ್ದಾನೆ. ಏನೋ ದಪ್ಪ ಅಂತ ಬಿದ್ದಿದ್ದು ಸಪ್ಪಳಾತು. ಕೃಷ್ಣ ಎಲ್ಲಿದ್ದಾನ ಅಂತ ಹುಡುಕ್ಲಿಕ್ಕತ್ರ ಎಲ್ಲಿಯೂ ಸಿಗಲಿಲ್ಲ. ಯಾರೋ ಬಂದು ಹೇಳಿದ್ರು, ಊರು ಹೊರಗಿರುವಂತಹ ಕಾಡಿನೊಳಗ ಅಲ್ಲೊಂದು ರಾಕ್ಷಸಿ ಸತ್ತು ಬಿದ್ದಾಳ, ಒಂದು ಉತ್ಪಾತವಾಗಿದೆ. ಆಗ ನೋಡಿದ್ರೆ ಪೂತನೆಯ ಮೇಲೆ ಕೃಷ್ಣ ಇದ್ದಾನೆ. ಪೂತನೆಯಿಂದ ಕೃಷ್ಣನನ್ನ ಕೆಳಗೆ ಇಳಿಸಿ ಅವನಿಗೆ ಪಂಚಗವ್ಯಾದಿಗಳನ್ನ ಪ್ರೋಕ್ಷಣೆ ಮಾಡಿ ಸ್ನಾನ ಮಾಡಿ ದೃಷ್ಟಿ ತಾಕಿತು ಅಂತ ಹೇಳಿ ಅವನಿಗೆ ದೃಷ್ಟಿ ತೆಗೆದ್ರು. ಪೂತನ ದೇಹವನ್ನ ಕತ್ತರಿಸಿ ಒಂದೊಂದು ಅವಯವವನ್ನ ಒಂದೊಂದು ಕಾಡಿನೊಳಗೆ ಸುಟ್ರಂತೆ.
ಯಾಕಂತಂದ್ರೆ ಅಷ್ಟು ದೊಡ್ಡ ಆಕೃತಿ. ಭಾಗವತ ಒಂದು ಮಾತು ಹೇಳುತ್ತದೆ, ಅವಳ ದೇಹವನ್ನು ಸುಡುವಾಗ ಆ ಗಂಧ ಏನು ಬಂತಲ್ಲ, ಆ ಹೊಗೆ ಏನು ಬಂತಲ್ಲ, ಈ ಹೊಗೆ ಸುಗಂಧ ಭರಿತವಾದಂತಹ ಹೊಗೆ ಇತ್ತು. ಅದಕ್ಕೆ ಕೆಲವು ಜನ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಂತಂದ್ರೆ, ಕೃಷ್ಣನನ್ನ ಕೈಯಾಗಿ ಎತ್ಕೊಂಡಿದ್ದು ಪುಣ್ಯದಿಂದಾಗಿ ಪೂತನೆಯೂ ಕೂಡ ಸದ್ಗತಿಯನ್ನು ಹೊಂದಿದ್ಲು ಅಂತನ್ನುವುದನ್ನು ಸೂಚಿಸ್ಲಿಕ್ಕಾಗಿ ಅಲ್ಲಿ ಸುಗಂಧ ಬಂತು ಅಂತ. ಶ್ರೀಮದ್ ಆಚಾರ್ಯರು ಒಪ್ಪುವುದಿಲ್ಲ ಅದನ್ನು. ದೇವರ ಪೂಜೆಯನ್ನ ಮಾಡುವಾಗ ಅನುಸಂಧಾನ ಪ್ರಧಾನ. ಯಾವ ಉದ್ದೇಶದಿಂದ ನೀವು ದೇವರನ್ನು ಮುಟ್ತೀರಲ್ಲ ಅದು ಕೌಂಟ್ ಆಗ್ತದೆ. ಉದಾಹರಣೆಗೆ ಒಬ್ಬ ಕಳ್ಳ ಇದ್ದಾನೆ, ದೇವ್ರ ಗುಡಿಗೆ ಬಂದ, ದೇವರ ಮೇಲೆ ಹಾಕಿದಂತಹ ಎಲ್ಲ ಆಭರಣಗಳನ್ನ ತಕ್ಕೊಂಡ, ಬೆಳ್ಳಿಯ ದೇವರ ಉತ್ಸವ ಮೂರ್ತಿ ಇತ್ತು ಅದನ್ನು ತಗೊಂಡು ಹೋದ. ಕಳ್ಳನನ್ನ ಬೈತಿರೋ ಹೊಗಳುತ್ತಿರೋ? ಏನ್ ಕಳ್ಳ ರೀ ಅವ, ಎಷ್ಟು ಪುಣ್ಯ ಮಾಡ್ಯಾನ, ನಾವು ಒಟ್ಟ ಇಷ್ಟು ದಿವಸ ಇಷ್ಟೆಲ್ಲ ಸ್ನಾನ ಸಂಧ್ಯಾ ವಂದನೆ ಮಾಡ್ಲಿಕ್ಕತ್ರು ದೇವ್ರ ಮುಟ್ಲಿಕ್ಕೆ ಆಗ್ಲಿಲ್ಲ ನಮಗ, ಆ ಕಳ್ಳ ಏನ್ ಪುಣ್ಯ ಮಾಡ್ಯಾನ್ರಿ, ದೇವ್ರನ್ನೇ ಮುಟ್ಬಿಟ್ಟ ಅಂತೀವ? ಏನು ಹೊಲಸಿದ್ದಾನವ, ಎಂತಹ ಪಾಪದ ಕೆಲಸ ಮಾಡ್ಯಾನವ ಅಂತೇಳಿ ಅಂತೀವೋ ಇಲ್ಲೋ? ಹಾಗೆ ಒಂದು ವೇಳೆ ಬರೇ ದೇವರನ್ನ ಮುಟ್ಟೋಣದರಿಂದ ನಮ್ಮ ಪಾಪಗಳ ಪರಿಹಾರ ಆಗ್ತಿತ್ತು ಅಂತ ಹೇಳಂತಂದ್ರೆ ಕಳ್ಳ ಕಾಕರಿಗೂ ಇವತ್ತಿನ ದಿವಸ ಸದ್ಗತಿ ಆಗಬೇಕಾಗಿತ್ತು. ಹಂಗಾಗ್ತದನು? ಆಗುದಿಲ್ಲ. ಅದಕ್ಕೆ ಹೇಳ್ತಾರೆ ನ ದೇವತೋಷಣಂ ವ್ರತ. ದೇವತೆಗಳಿಗೆ ನಾವು ಮಾಡಬೇಕಾದಾಗ ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು. ವರ್ಕ್ ಇಸ್ ವರ್ಷಿಪ್ ಅಂತಾರಲ್ರಿ. ನಮ್ದು ಏನಾಗ್ಯದ ಗೊತ್ತನ್ರಿ, ವರ್ಷಿಪ್ ಮಾಡು ಅಂತ ಹೇಳಿ ಯಾರಿಗೋ ಹೇಳಿದ್ವಿ. ವರ್ಷಿಪ್ ಅಂದ್ರೆ ದೇವ್ರ ಪೂಜೆ. ನಮಗ ಅವೆಲ್ಲ ಹಚ್ಚಬೇಡ್ರಿ ಆಚಾರ, ನಮ್ದು ಏನಿದ್ರು ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಸರಿ, ಕಾಯಕವೇ ಕೈಲಾಸ ಹೌದು. ಯಾವಾಗ ಕಾಯಕದಲ್ಲಿ ನೀನು ಅನುಸಂಧಾನವನ್ನ ಮಾಡ್ತೀಯೋ ಅವಾಗ ಅದು ನಿನ್ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತದ. ನನ್ನ ವೃತ್ತಿ ಒಳಗ ಅಪ್ರಾಮಾಣಿಕನಾಗಿದ್ದು ಅದರಿಂದ ನನಗೆ ಕೈಲಾಸ ಸಿಗಲಿ ಅಂತೇಳಂತಂದ್ರೆ ಯಾರ ದೇವರು ಕೈಲಾಸ ಕೊಡುದಿಲ್ರಿ. ಅಷ್ಟೇ ಯಾಕ, ನೀನು ದೇವರ ಪೂಜೆ ಮಾಡಬೇಕಾದಾಗೂ ನಿನಗೆ ಅನುಸಂಧಾನ ಇರಲಿಲ್ಲ. ದೇವ್ರ ಪೂಜೆ ಮಾಡ್ಲಿಕ್ಕೆ ಕೂತಾಗ ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡ್ಬೇಕು. ಹೆಂಡತಿ ಕಿಟಿಕಿಟಿ ಮಾಡ್ತಾಳ ಅಂತೇಳಿ, ಆಕಿ ಬೈತಾಳ ಅಂತೇಳಿ ತೀರ್ಥ ಕೊಡುದಿಲ್ಲ ಮಾಡುದಿಲ್ಲ ಅಂತೇಳಿ ಮತ್ತೆ ಇದೊಂದು ಮುಗಿಸ್ಕೊಂಡಾರ ಹೋಗ್ರು. ಕೆಲವು ಮಂದಿ ನೋಡೇನ್ರಿ ನಾನು, ಪೂಜೆ ಮುಗಿಸ್ಕೊಂಡು ಗುಡಿ ದೇವ್ರ ಮನೆಯಿಂದ ಹೊರಗೆ ಬಂದ್ರು ಅಂತೇಳಿ ಅಂತಂದ್ರೆ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಪಡೆದಂಗ ಆಗಿರ್ತಾವ್ರಿಗೆ. ಆಯ್ತಪ್ಪ ಪೂಜೆ ಅಂತನೂ ಹಂಗ ಬರ್ತಾರ. ಇಷ್ಟ ತ್ರಾಸ ಆಗೋದಿತ್ತು ಅಂತ ಹೇಳಂತಂದ್ರ ಯಾಕೆ ಮಾಡ್ತೀರಿ ದೇವ್ರ ಪೂಜೆ? ಶ್ರದ್ಧೆಯಿಂದ ಮಾಡ್ಬೇಕ್ರಿ. ತಿಳ್ಕೊಳ್ರಿ, ನಾವು ಮಾಡುವ ದೇವರ ಪೂಜೆಯಲ್ಲಿ ಶ್ರದ್ಧೆ ಇರಲಿಲ್ಲ ಅಂತ ಹೇಳಂತಂದ್ರ ದೆನ್ ವರ್ಷಿಪ್ ವಿಲ್ ಆಲ್ಸೋ ಬಿಕಮ್ ಅ ವರ್ಕ್. ವರ್ಕ್ ಈಸ್ ವರ್ಷಿಪ್ ಅಂತ ಅನ್ನೋದು ದೂರ ಉಳಿತು. ವರ್ಷಿಪ್ ಕೂಡ ಒಂದು ವರ್ಕ್, ಕಾಯಕ ಅಷ್ಟೇ. ಸಂಬಳಕ್ಕಂತ ಹೇಳಿ ಮಾಡ್ತೀವಲ್ಲ, ಹಂಗ ಮಾಡಿದಂಗ ಆಗ್ತದದು. ಅದಕ್ಕೆ ಕೃಷ್ಣ ಅಲ್ಲಿ ಆ ಕೆಳಗೆ ಇಳಿಸಿ ಪೂತನ ಕೃಷ್ಣನನ್ನ ಕರ್ಕೊಂಡಿದ್ದಕ್ಕಾಗಿ ಸದ್ಗತಿ ಹೊಂದಿದ್ದಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಜೀವದ್ವಯಾವೇಶ ಇತ್ತವಳಲ್ಲಿ. ಜೀವದ್ವಯಾವೇಶ ಅಂತ ಹೇಳಂತಂದ್ರೆ ಎರಡು ಜೀವರು ಅಲ್ಲಿ ಇದ್ರು. ಒಬ್ಬ ಊರ್ವಶಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಕೃಷ್ಣನಿಗೆ ಸ್ತನಪಾನ ಮಾಡಿಸುವ ಸೌಭಾಗ್ಯ ನನಗೆ ಬೇಕು ಅಂತ ಕೇಳಿರ್ತಾಳೆ. ಅಷ್ಟೇ ಆಕಿನ ಪುಣ್ಯ. ಒಂದು ಸಲ ಸ್ತನಪಾನ ಮಾಡಿಸಿದ್ಲು, ಅವಳ ದೇಹ ಅಲ್ಲಿಗೆ ಬಿದ್ದೋಯ್ತು. ಆ ದೇಹವನ್ನು ಸುಟ್ಟಾಗ ಏನು ಸುಗಂಧ ಬಂತಲ್ಲ, ಆ ಸುಗಂಧ ಈ ಊರ್ವಶಿಯ ದೇಹ. ದೇವರನ್ನ ಕೆಟ್ಟ ದೃಷ್ಟಿಯಿಂದ ಮುಟ್ಟಿದ್ದು, ಕೆಟ್ಟ ದೃಷ್ಟಿಯಿಂದ ಎತ್ತಿದ್ದು, ಇವರು ಎಲ್ಲರೂ ಕೂಡ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಕೃಷ್ಣನನ್ನ ಕರ್ಕೊಂಡು ಬಂದ್ರು, ನಾಮಕರಣವನ್ನ ಮಾಡಬೇಕು ಅಂತ ವಿಚಾರ ಬಂತು. ನಾಮಕರಣವನ್ನ ಮಾಡಬೇಕು ಅಂತ ಹೇಳಂತಂದ್ರೆ ಅಲ್ಲಿ ಕ್ರಮ ಹೇಳ್ತಾರೆ. ಹೆಂಗಿರ್ಬೇಕು? ಗಂಡು ಹುಟ್ಟಿತು ಅಂತಂದ್ರೆ ಒಂದು ಕ್ರಮ, ಹೆಣ್ಣು ಹುಟ್ಟಿತು ಅಂತಂದ್ರೆ ಒಂದು ಕ್ರಮ. ಗಂಡು ಹುಟ್ಟಿತು ಅಂತಂದ್ರೆ ಸಮ ಅಕ್ಷರದಲ್ಲಿ ಹೆಸರಿಡ್ಬೇಕಂತ. ಏನು ಎಲ್ಲ ನೆನಪಿಟ್ಕೋ. ಹೆಣ್ಣು ಹುಟ್ಟಿತು ಅಂತಂದ್ರೆ ವಿಷಮಾಕ್ಷರಗಳಲ್ಲಿ ಹೆಸರಿಡ್ಬೇಕಂತ.
ಗಂಡು ಹುಟ್ಟಿತು ಅಂತಂದ್ರ ಹುಟ್ಟಿದ ಕೂಡಲೇ ಗುರುಗಳ ಹತ್ರ ಹೋಗ್ಬೇಕು. ಗುರುಗಳೇ ನನಗೆ ಗಂಡು ಹುಟ್ಟಿದೆ. ಹೆಣ್ಣು ಹುಟ್ಟಿತು ಅಂತಂದ್ರೆ ಗುರುಗಳ ಹತ್ರ ಹೋಗ್ಬೇಕು. ಕೂಸು ಹುಟ್ಟಿದ ಕೂಡಲೇ ಗುರುಗಳ ಹತ್ರ ಹೋಗ್ಬೇಕು. ಗುರುಗಳೇ ಈ ಟೈಮಿಗೆ ನನಗೆ ಗಂಡು ಹುಟ್ಟ್ಯದ, ಹೆಣ್ಣು ಹುಟ್ಟ್ಯದ. ಅದಕ್ಕೆ ರಾಶಿ ನಕ್ಷತ್ರ ಏನು ಬರ್ತದೆ, ನಕ್ಷತ್ರ ನಾಮ ಏನು ಬರ್ತದೆ, ಕೂಸಿಗೆ ಏನಂತ ಹೆಸರಿಟ್ರೆ ಆ ಕೂಸಿಗೆ ಒಳ್ಳೆಯದಾಗ್ತದೆ ಅದನ್ನೇ ಹೇಳಬೇಕು. ಇಷ್ಟಕ್ಕ ಜ್ಯೋತಿಷ್ಯ ಸಾಕ್ರೆ ನಮಗೆ, ಇಷ್ಟಕ್ಕ ಕುಂಡ್ಲಿ ಸಾಕು ನಮಗೆ. ಜನ್ಮಾಕ್ಷರ ಬೇಕು. ಏನೇ ಸಂಕಲ್ಪ ಮಾಡಬೇಕಾದಾಗ ಜನ್ಮನಾಮ ಬೇಕಾಗ್ತದೆ ಅಂತನ್ನುವುದಕ್ಕೆ ನಾವು ಜ್ಯೋತಿಷ್ಯವನ್ನು ನೋಡ್ಬೇಕು. ಇದು ಏನ್ರಿ ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಜ್ಯೋತಿಷ್ಯ ಅಂತಂದ್ರ. ಏನ್ ಬ್ರಹ್ಮದೇವರ ಸೃಷ್ಟಿ ಇದು ಏನ್ರಿ ಸರ್. ಜ್ಯೋತಿಷ್ಯ ಶಾಸ್ತ್ರ ಸರಸ್ವತಿಯ ಮುಖಾಂತರವಾಗಿ ಇವತ್ತಿನ ತನಕ ಬಂದದ್ದು. ಸರಸ್ವತಿಯ ಮುಖಾಂತರ ಬರೋ ಮುಂದಾಗನೇ ಬ್ರಹ್ಮದೇವರು ಹೇಳ್ಬಿಟ್ರಂತ, ಅದು ಹುಟ್ಟಿದ ಕೂಡಲೇ ಯಾರ್ಯಾರು ಎಷ್ಟೆಷ್ಟು ವರ್ಷ ಬದುಕ್ತಾರ ಅಂತ ಅನ್ನೋದನ್ನ ಎಲ್ಲ ಚರ್ಚಾ ಚಾಲು ಆತಲ್ಲಿ. ಚಾಲು ಆದ ಕೂಡಲೇ ಬ್ರಹ್ಮದೇವರು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಶಾಪ ಕೊಟ್ರಿ. ಪಂಚ ಭವತಿ ಪಂಚ ನ ಭವತಿ. ಒಬ್ಬ ಜ್ಯೋತಿಷಿ ಕಡೆ ಹೋಗಿ ನೀವು 10 ಪ್ರಶ್ನೆಗಳನ್ನ ಬರ್ಕೊಂಡು ಹೋಗ್ರಿ, 10 ಉತ್ತರ ಬರ್ಕೊಂಡು ಬರ್ರಿ. ಆ 10 ಉತ್ತರದೊಳಗ 5 ಪ್ಲಸ್ ಆಗಿರ್ತಾವ, 5 ಮೈನಸ್ ಆಗಿರ್ತಾವ. ನಮ್ಮ ಹಣೆ ಬಾರಕ್ಕೆ ಯಾವ ಪ್ಲಸ್ ಆಗಿರ್ಬೇಕು ಅವೇ ಮೈನಸ್ ಆಗ್ತಾವ. ಹಿಂಗಾಗಿ ನಾವು ಏನು ನಂಬಬೇಕು ಏನು ಬಿಡಬೇಕು ಅಂತನ್ನುವುದು ನಮ್ಮ ವಿಶ್ವಾಸದ ಮೇಲೆ ಬಿಟ್ಟಂತಹ ವಿಚಾರ. ಮತ್ತೆ ಇನ್ನೊಂದ್ರಿ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ನಾವಂತರೂ ದೇವ್ರನ್ನ ನಂಬ್ಕೊಂಡಿರುವಂಥವ್ರು, ನಾವಂತರೂ ಗುರುಗಳು ನಂಬ್ಕೊಂಡಿರುವಂಥವ್ರು. ಇವತ್ತಿನ ತನಕನೂ ನಂದು ಲಗ್ನ ಆದ ಮೇಲೆ 20 ವರ್ಷ ಆತ್ರಿ. 18 ವರ್ಷದ ಮಗ ಇದ್ದಾನ. ನಮ್ಮ ಮಕ್ಕಳ ಕುಂಡ್ಲಿನೂ ತೋರಿಸಿಲ್ಲ, ನನ್ನ ಕುಂಡ್ಲಿನೂ ತೋರಿಸಿಲ್ಲ. ನಂಬ್ತಿದ್ರು ನಂಬ್ರಿ, ಬಿಡ್ತಿದ್ರು ಬಿಡ್ರಿ. ಗಂಡ ಹೆಂಡತಿ ಜಗಳ ಆಡೋದೇ ಇಲ್ಲ ಅಂತಿಲ್ಲ, ಮತ್ತೆ ಅವಾಗ ಪ್ರೀತಿ ಇದ್ರೆ ಆಗ್ತದ ಅಂತ ಹೇಳ್ತಾರಲ್ರಿ. ಹಂಗ ನಾವು ಅಷ್ಟೇ ಜಗಳ ಆಡ್ತೀವಿ. ಆದರೆ ಒಂದು ಹಂತ ದಾಟ್ತು ಅಂತ ಹೇಳಂತಂದ್ರೆ ಈ ಕುಂಡ್ಲಿ ರಾಹು ಕೇತು ಇವ್ರು ಯಾರು ಏನೂ ಮಾಡೋದಿಲ್ಲ. ಹುಡುಗ ಹುಡುಗಿ ಪರಸ್ಪರವಾದಂತಹ ತಿಳುವಳಿಕೆಯ ಮೇಲೇನೆ ಜೀವನ ನಡೀತದೆ. ರಾಕ್ಷಸ ಯೋನಿ ಮನುಷ್ಯ ಯೋನಿ ಏನ್ ತಲೆ ಕೆಡಿಸ್ಕೋತಾರ್ರಿ ಇವತ್ತಿನ ದಿವಸ ಕುಂಡ್ಲಿ ಒಳಗ. ನನ್ನ ಪ್ರಶ್ನೆ ಎಲ್ಲದ ಅಂತಂದ್ರ ಕುಂಡ್ಲಿ ಮಾಡೋರ್ ಮೇಲೆ ಪ್ರಶ್ನೆ ಅದ. 3 ರೀತಿಯಿಂದ ಕುಂಡ್ಲಿ ಹಾಕ್ತಾರ್ರಿ. ಈ ಕುಂಡ್ಲಿ ಒಳಗ ಏನ್ ಫಲ ಹೇಳ್ತಾರಿಲ್ರಿ, ಫಲ ಜ್ಯೋತಿಷ್ಯ ಹೇಳ್ತಾರಿಲ್ಲ, ಸ್ವಲ್ಪ ಔಟ್ ಆಫ್ ದ ಸಿಲೆಬಸ್ ಆದ್ರೂ ಕೂಡ ಅವಶ್ಯಕತೆ ಅದ, ನನಗೆ ಹೇಳಬೇಕು ಅನಿಸ್ಲಿಕ್ಕತ್ತದ, ಅದನ್ನ ಹೇಳಿ ಮುಂದುವರಿತೇನೆ. ಯಾವುದರ ಪ್ರಕಾರ ಕುಂಡ್ಲಿ ಹಾಕ್ತೀರಿ ನೀವು? ಟೈಮ್ ಯಾರು ಕೊಟ್ಟಿದ್ ನಿಮಗೆ? ಟೈಮ್ ಅದ. ಯಾವ ಟೈಮು? ನರ್ಸ್ ಕೊಟ್ಟಿದ್ದ ಹೌದು. ಟೈಮ್ ಯಾವ್ದದು? ಗರ್ಭದಿಂದ ಕೂಸು ಹೊರಗೆ ಬಂದು ನವಗ್ರಹಗಳ ದೃಷ್ಟಿ ಬಿದ್ದದ್ದನ್ನು ಟೈಮ್ ಅಂತ ತಗೋತಿರೋ, ಅದನ್ನು ಕೆಲವು ಜನ ಟೈಮ್ ಅಂತ ಹೇಳ್ತಾರ. ಎಲ್ಲಿ ತನಕ ಕೂಸು ಅಳುವುದಿಲ್ಲ ಅಲ್ಲಿ ತನಕ ಕೂಸು ಹುಟ್ಟ್ಯದಂತ ಹೇಳಿ ಅರ್ಥ ಅಲ್ಲ. ಯಾವಾಗ ಕೂಸು ಹುಟ್ಟುತ್ತೋ ಆ ಟೈಮ್ ತಗೋಬೇಕು ಅಂತ ಕೆಲವು ಜನರು ಹೇಳ್ತಾರ. ಇನ್ನು ಕೆಲವು ಜನರು ಏನ್ ಹೇಳ್ತಾರ ಗೊತ್ತೇನ್ರಿ, ಆ 4 ಛೇದ ಆಗ್ತದಲ್ಲ, ಆ 4 ಛೇದ ಆದದ್ದು ಟೈಮ್ ಹಿಡ್ಕೊಂಡು ಕುಂಡ್ಲಿ ಹಾಕಬೇಕು ಅಂತ ಹೇಳ್ತಾರ. ಒಟ್ಟು ಒಂದು ಟೈಮ್ ಹೇಳ್ತಾರ, ಆ ಪ್ರಕಾರ ಕುಂಡ್ಲಿ ಹಾಕ್ತಿವಿ. ಆ ಕುಂಡ್ಲಿ ಪ್ರಕಾರ ಏನೇನು ಹೇಳ್ತಾರ ಅದನ್ನ ಕೇಳ್ಕೋತ ಹೋಗ್ತೀವಿ. ನಮ್ಮ ಹಣೆ ಬರದಾಗ ಒಂದೂ ಆಗುದಿಲ್ಲ, ಅದು ಕುಂಡ್ಲಿ ಒಳಗೆ ಹೇಳಿದ್ದು ಒಂದೂ ಆಗುದಿಲ್ಲ. ಅದಕ್ಕೆ ಭಾಗವತ ಹೇಳ್ತದೆ, ಕಿಮುಕುರ್ವತಿ ಗ್ರಹ ಸರ್ವೇ ಪ್ರಸನ್ನೇ ಶ್ರೀನಿಕೇತನೆ. ಮೇಲೊಬ್ಬ ಇದ್ದಾನ ನೋಡವ, ಅವ ಪೂರ್ಣ ಅನುಗ್ರಹ ಮಾಡಿ ಅವನ ಕೃಪಾ ದೃಷ್ಟಿ ನಮ್ಮ ಮೇಲೆ ಇತ್ತು ಅಂತೇಳಂತಂದ್ರೆ ಇವ ರಾಹು ಕೇತು ಶನಿ ಗುರು ಮಂಗಳ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು ನಾವು ಮುಂದುವರಿಬೇಕು. ಹಾಗಾದ್ರೆ ಬೇಡಲ್ರಿ ಈ ಜ್ಯೋತಿಷಾಸ್ತ್ರ ಇದಕ್ಕೆ ಬೇಕು ಬಂತು ಅಂತ ಹೇಳಂತಂದ್ರೆ, ಅದಕ್ಕೆ ಇಷ್ಟರ ಸಲುವಾಗಿ ನಮ್ಮ ಜನ್ಮ ನಕ್ಷತ್ರ ಏನು, ಜನ್ಮನಾಮ ಏನು, ನಾವು ಪೂಜೆ ಮಾಡುವಾಗ ಹೇಗಿರಬೇಕು, ಅವಾಗ ಸಂಕಲ್ಪದಲ್ಲಿ ನಾವು ಮಾಡುವ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೊಳ್ಳಿಕ್ಕಾಗಿ ಮಾಡಿರುವುದು. ಈ ಸಾಡೆ ಸಾತಿ ಇತ್ಯಾದಿಗಳು ಬಂದಾಗ ನಾನು ಹೆಚ್ಚು ಅಧ್ಯಾತ್ಮದ ಕಡೆಗೆ ಇರಬೇಕು, ಹೆಚ್ಚು ಒಳ್ಳೆಯವನಾಗಿರಬೇಕು ಅಂತನ್ನುವುದಕ್ಕಾಗಿ ಈ ಕುಂಡಲಿಗಳನ್ನ ನಾವು ನೋಡ್ಬೇಕೇ ಹೊರತಾಗಿ ಇದೊಂದು ದೊಡ್ಡ ಬಿಸ್ನೆಸ್ ಆಗಿದ್ರಿ. ಜ್ಯೋತಿಷ್ಯ ವಾಸ್ತು ಆ ಮನಿ ಒಳಗೆ ವಾಸವಾಗಿರ್ತೇವೆ ನಾವು. ನಮ್ಮಪ್ಪ ಅವರಪ್ಪ ಅಲ್ಲೇ ಹುಟ್ಟಿ ಬೆಳೆದು ಬಿಸ್ನೆಸ್ ಮಾಡಿ ಎಂಪೈರ್ ಹುಟ್ಟಿಸಿರ್ತಾರ ಅವರು. ಆದ್ರೂ ಯಾರೋ ಬಂದು ತಲೆಗೆ ಹುಳ ಬಿಟ್ಬಿಟ್ಟಿರ್ತಾರ.
ಇದು ನಿಮ್ದು ವಾಸ್ತು ಸರಿ ಇಲ್ರಿ ಅಂತ ಅಂದ ಕೂಡಲೇ ಬಚ್ಚಲ ಮನಿ ತೆಗೆದು ದೇವ್ರ ಮನಿ ತೆಗೆದು ದೊಡ್ಡ ಮನಿ. ನೋಡ್ರಿ, ಈ ವಾಸ್ತುಶಾಸ್ತ್ರವಾಗಲಿ ಅಥವಾ ಈ ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ನೀವು ಪ್ರಾಮಾಣಿಕರಾಗಿ ಇದ್ರಿ ಅಂತ ಹೇಳಂತಂದ್ರೆ ಯಾವ ವಾಸ್ತು ದೋಷನೂ ನಿಮಗೇನು ಮಾಡುವುದಿಲ್ಲ. ನೀವು ಪ್ರಾಮಾಣಿಕರಾಗಿ ಇದ್ರಿ ಅಂತ ಹೇಳಂತಂದ್ರೆ ಯಾವ ಶನಿ, ಯಾವ ರಾಹು, ಯಾವ ಕೇತು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಲಿನ ಕರ್ತವ್ಯವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗೋಣ ಅಂತ ಶಡ್ ಹೊಡೆದು ನಿಂದ್ರೋಣಂತ ಬಾ. ಅದಕ್ಕೊಂದು ದೃಷ್ಟಾಂತ ಹೇಳಬೇಕು ಅಂತ ಹೇಳಂತಂದ್ರೆ, ದಾರಿ ಒಳಗ ಟ್ರಾಫಿಕ್ನೊಳಗ ಪೊಲೀಸ್ ನಿಂತಾನ, ನಾನು ಗಾಡಿ ತಗೊಂಡು ಹೊಂಟೀನಿ. ಪೊಲೀಸನ ಕೆಲಸ ಏನೋ ಕೈ ಹಾಕೋದು, ಕೈ ಹಾಕ್ಲಿ ಅವನು ನಿಂತಾಗ ನನ್ನ ಕೈ ಒಳಗೆ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇತ್ತು ಅಂತ ಹೇಳಂತಂದ್ರೆ ನಾನೇ ಹೆದರ್ತೀನಿ ರೀ ಅವನಿಗೆ. ಅವ ಏನ್ ಕೇಳ್ತಾನ ಅದನ್ನು ತೋರಿಸ್ತೀನಿ, ಮುಂದೆ ಹೋಗ್ತೀನಿ. ರಾಹು, ಕೇತು, ಶನಿ ಇವರೆಲ್ಲರೂ ಮಾಡೋ ಕೆಲಸನೇ ಇದು. ಯಾರು ತಪ್ಪು ಮಾಡ್ಯಾರ ಅವ್ರನ್ನ ಬೆನ್ನ ಹತ್ತಾರೋ ಹೊರತಾಗಿ ಯಾರು ಪ್ರಾಮಾಣಿಕವಾಗಿ ಇದ್ದಾರೋ ಅವ್ರಿಗೆ ಏನೂ ಮಾಡೋದಿಲ್ಲ. ಹಿಂಗಾಗಿ ನಾವು ನಿನ್ನೆ ಹೇಳಿದ ಹಾಗೆ ಮತ್ತೆ ನಾವು ಪ್ರಾಮಾಣಿಕತನದಂದೇ ಇದ್ದಾಗನೇ ನಮ್ಮ ಜೀವನ ಸಾರ್ಥಕವಾಗೋದು. ವಸುದೇವನ ಗುರುಗಳು ಅಂತಂದ್ರೆ ಗರ್ಗ್ಯಾಚಾರ್ಯನ ಕರೆದ್ರು. ಇವನಿಗೆ ಹೆಸರಿಡ್ಬೇಕಾಯ್ರಿ, ಇವ್ರ ಹಣ್ಣು ಒಬ್ಬ ಇದ್ದಾನ, ಅವಂದು ಹೆಸರು ಇಟ್ಟಿಲ್ಲ, ಎರಡೂ ಒಮ್ಮೆ ಇಡ್ಬೇಕಂತ ಹೇಳ್ದ. ಇಬ್ಬರಿಗೂ ಹೆಸರು ಕೊಡ್ರಿ ಅಂತ ಹೇಳಂತಂದ್ರು. ಗುರುಗಳು ಹೆಸರು ಕೊಡು ಮುಂದಾಗ ನೋಡ್ಕೊಂಡು ಕೊಡ್ತಿರ್ತಾರೆ. ಹಿಂದಕ್ಕೆಲ್ಲ ಇರ್ತಿದ್ವು, ಕಲ್ಲಪ್ಪ ಅಂತ ಇರ್ತಿದ್ರು, ಬಂಡಿ ಅಂತ ಕರೆದಿದ್ದ ಹೆಸರವ, ಬೇಕಾದಷ್ಟು ಹೆಸರವ ಇಲ್ರಿ. ಬಂಡಿ ಅಂತ ಹೇಳಿ ಬಂಡಾಚಾರ ಅಂತ ಹೇಳಿರ್ತಾರ, ಕಲ್ಲಾಚಾರ ಅಂತ ಹೇಳಿರ್ತಾರ. ಯಾಕೆ ಹಂಗಿರ್ತಾರ? ಗುಂಡಾಚಾರ, ಬಾಳ್ಬೇಕಾರ್ ಗುಂಡಪ್ಪಿದ್ದಾರ, ಗುಂಡಾಚಾರ. ಯಾಕೆ ಹಿಂಗ ಹೆಸರು ಬಂತು ಅಂತ ಹೇಳಿ ಅಂತಂದ್ರೆ, ಹುಟ್ಟೋ ಕೂಸು ಗುಡ್ಗುಂಡಗಾಗಿರ್ಲಿ, ಅದಕ್ಕಿಂತ ಮೊದಲು ಕೂಸುಗಳೆಲ್ಲ ವೀಕ್ ಆಗಿ ಹೋಗಿರ್ತಾವ, ಏನೋ ಸಮಸ್ಯೆ ಆಗಿರ್ತಾವ, ಅದಕ್ಕೆ ಹಂಗಾಗಬಾರ್ದು ಅಂತ ಅನ್ನೋದಕ್ಕೆ ಹಂಗೆ ಹೇಳಿರ್ತಾರೆ. ಗುರುಗಳ ಹತ್ರ ಹೋದಾಗ ಅವರಿಗೆ ದೇವರ ಸ್ಮರಣೆ ಆಗಬೇಕು. ಮಕ್ಕಳಿಗೆ ಹೆಂಗೆ ಹೆಸರು ಇಡಬೇಕು ಅಂತ ಹೇಳಂತಂದ್ರೆ, ಮಕ್ಕಳ ಹೆಸರನ್ನ ಕರೆದಾಗ ದೇವರ ನಾಮಸ್ಮರಣೆ ಆಗಬೇಕು. ಆ ಸಂಕಲ್ಪದೊಳಗೆ ಬರ್ತದೆ. ಸಾಮಾಜಿಕವಾಗಿ ಗುರುತು ಆಗಲಿಕ್ಕೆ, ಆಧ್ಯಾತ್ಮಿಕವಾಗಿ ಭಗವಂತನ ಸ್ಮರಣೆ ಆಗಲಿಕ್ಕೆ ನಾವು ನಾಮಕರಣವನ್ನ ಮಾಡಬೇಕು. ದೇವರ ಹೆಸರನ್ನೇ ಇಡಬೇಕು, ಲಕ್ಷ್ಮೀದೇವಿ ಹೆಸರನ್ನೇ ಇಡಬೇಕು. ಅದರ ಜೊತೆಗೆ ಇಟ್ಟ ಹೆಸರನ್ನ ಪೂರ್ಣ ಕರಿಬೇಕು. ಕೃಷ್ಣ ಅಂತ ಎಷ್ಟು ಚಂದ ಹೆಸರು, ಕಿಟ್ಟು ಅನ್ನೋದು. ಇನ್ನು ದೇವರ ದಯದಿಂದ ಕಿಟ್ಟು ಅಂತಂದ್ರೆ ಚಲೋ, ಇವ್ರ ಕೈಯಾಗ ಬಂತು ಅಂತಂದ್ರೆ ಏನಂತ ಆಗ್ತದೆ? ಬೈಲೊಂಗಲ್ ಮಂದಿ ಅಲ್ಲ. ಮತ್ತೆ ವಾಸುದೇವ ಎಷ್ಟು ಅದ್ಭುತವಾದ ಹೆಸರು, ಮೋಕ್ಷವನ್ನು ಕೊಡುವಂತವನು ವಾಸುದೇವ. ವಾಸ್ಯ ಅಂತ ಹೇಳೋದು, ಗೋಪಾಲ, ಗೋಪ್ಯ, ಗೋಪಿಯೋ ಪಾಪಿಯೋ, ಹಿಂಗೇನಾದ್ರೂ ಅಪಭ್ರಂಶ ಮಾಡಿ ಕರೆಯುವುದಿತ್ತು ಅಂತ ಹೇಳಂತಂದ್ರೆ ಯಾವ್ದಾರ ಪಿಕ್ಚರ್ ಆಕ್ಟರ್ ಹೆಸರು ಇಡ್ರಿ ಹೊರತಾಗಿ ದೇವರ ಹೆಸರು ಮಾತ್ರ ಇಡ್ಲಿಕ್ಕೆ ಹೋಗ್ತಾರೆ. ದೇವರ ಹೆಸರನ್ನ ಇಡ್ರಿ, ಇಟ್ಟ ಹೆಸರನ್ನ ಪೂರ್ಣ ಕರೀರಿ. ಗರ್ಗ್ಯಾಚಾರ್ಯರಿಗೆ ವಸುದೇವ ನಂದಗೋಪ ತನ್ನ ಮಗನನ್ನು ತೋರಿಸಿದ. ನೋಡಿದ್ರು ಮಾತೇ ಬರಲಿಲ್ಲ ಅವರಿಗೆ. ಯಾರ್ಯಾರು ತನ್ನ ಭಕ್ತರು ಇದ್ದಾರೆ, ಕೃಷ್ಣನ ಮುಖವನ್ನು ನೋಡ್ತಾ ಇದ್ದಾರೆ, ಅವರು ಎಲ್ಲರನ್ನೂ ಒಂದು ಕ್ಷಣಕ್ಕೆ ಆಕರ್ಷಣೆ ಮಾಡಿಬಿಡ್ತಿದ್ನಂತೆ ಕೃಷ್ಣ. ಅದಕ್ಕೆ ಇವನಿಗೇನು ಹೆಸರಿಡೋದು? ನಾನು ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ. ಗುರುಗಳು ಹೇಳ್ತಾರಂತೆ, ಶೇಷದೇವರೇ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಸೋತ್ ಹೋದ್ರಂತೆ. ಪನ್ನಗಾಧಿಪ ಶೇಷದೇವರ ದೃಷ್ಟಾಂತ ಯಾಕೆ? ನಿನ್ನೆ ನಾಗಪಂಚಮಿ ಆಗಿದೆ. ಶೇಷದೇವರ ಮಹಿಮೆಯನ್ನ ತಿಳ್ಕೊಳ್ರಿ. ಅತ್ಯಂತ ವ್ಯಾಕರಣಬದ್ಧವಾಗಿ ಭಗವಂತನ ಸ್ತೋತ್ರ ಮಾಡುವವರಲ್ಲಿ ಶ್ರೇಷ್ಠರಾದವರು ಅಂತ ಹೇಳಂತಂದ್ರೆ ಶೇಷದೇವರು. ಅದಕ್ಕೆ ಒಂದ್ಸಲ ನೀವು ಪ್ರಶ್ನೆ ಮಾಡಿದ್ರಿ, ನೆನಪದ ನಿಮ್ಗ? ರಾಯರ ಭವಾನಿನಗರ ಮಠದಲ್ಲಿ ವೃಂದಾವನದ ಮೇಲೆ, ಆ ಗರ್ಭಗುಡಿಯ ಮೇಲೆ ಈ ಶ್ಲೋಕವನ್ನ ಬರೆದಿದ್ದಾರೆ. ಎಲ್ಲರಿಗೂ ಬರುವ ಶ್ಲೋಕ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯ. ಅದೇನ್ರಿ ಮೂಕ ಮಲ್ಕೋತಾನಂತ ಅರ್ಥೇನು? ಮುಕುಂದ ಶಯನಾಯತೆ, ಮುಕುಂದನ ಮನೆಗೆ ಹೋಗಿ ಮಲ್ಕೋತಾನಂತ ಅರ್ಥನು? ಏನರ್ಥ? ಮುಕುಂದ ಯಾರ ಮೇಲೆ ಮಲ್ಕೊಳ್ತಾನೋ ಅವನಂಗ ಆಗ್ತಾನಂತ. ಯಾರು? ಮೂಕೋಪಿ. ಮೂಕನಾಗಿದ್ದರೂ ಕೂಡ
ರಾಯರ ಸೇವೆಯನ್ನ ಮಾಡಿದರೆ, ರಾಯರ ಸ್ಮರಣೆಯನ್ನ ಮಾಡಿದರೆ ಅವನು ಮುಕುಂದ ಶಯನನಂತೆ ಆಗ್ತಾನೆ, ಅಂದ್ರೆ ಶೇಷದೇವರಂತೆ ಆಗ್ತಾನೆ. ಶೇಷದೇವರ ವೈಶಿಷ್ಟ್ಯ ಏನು ಹಂಗಂದ್ರ, ನಾವು ದೇವರ ಸ್ತೋತ್ರ ಮಾಡ್ಲಿಕ್ಕೆ ಎಷ್ಟರ ಮಟ್ಟಿಗಿನವರು? ಒಂದು ಮುಖ, ಒಂದು ನಾಲಿಗೆ, ನಮಗ ಅವಾಗವಾಗ ಎರಡು ನಾಲಿಗೆ. ಅದರ್ವೈಸ್ ನಮ್ದು ನ್ಯಾಚುರಲ್ ಆಗಿ ಒಂದೇ ನಾಲಿಗೆ, ನಮಗೆ ಬೇಕಾದದ್ದು ಬೇಡಾದದ್ದು ಅಂತ ಹೇಳಿ ಆದಾಗ ಹೇಳಬೇಕಾದಾಗ ಎರಡೆರಡು ನಾಲಿಗೆ ಮಾಡ್ಕೋತೀವಿ. ಆದರೆ ಶೇಷದೇವರಿಗೆ ಕಂಪಲ್ಸರಿ ಎರಡು ನಾಲಿಗೆ ಇರ್ತಾವಿಲ್ರಿ. ಅದಕ್ಕೊಂದು ಕಥೆ ಬೇರೆ ಅದ. ಮೊದಲು ಅವಕ್ಕೂ ಒಂದೇ ನಾಲಿಗೆ ಇತ್ತಂತ, ಒಂದು ಕಾರಣಾಂತರದಿಂದ ನಾಲಿಗೆ ಸೀಳಿ ಎರಡು ನಾಲಿಗೆ ಆಯ್ತು ಅದ್ರದ್ದು. ಅದಕ್ಕೆ ಯಾರಾದರೂ ಮಾತು ತಪ್ಪಿಸಿದ್ರು ಅಂತಂದ್ರೆ ಅವ್ರಿಗೆ ಅದೇ ದೃಷ್ಟಾಂತ ಕೊಡ್ದು, ನಂಬೇಡ ತಗೋ ಎರಡು ನಾಲಿಗೆ ಹಾವು ಇದ್ದಂಗ, ಹಿಂಗೂ ಮಾತಾಡ್ತಾನೆ ಹಂಗೂ ಮಾತಾಡ್ತಾನಂತ. ನಾವು ಮನುಷ್ಯರು ಒಂದೇ ನಾಲಿಗೆ ಇದ್ದವರು, ಅವಾಗವಾಗ ಎರಡು ನಾಲಿಗೆ ಆಗುವಂಥವ್ರು. ಆದರೆ ಶೇಷದೇವರು ಯಾವಾಗಲೂ, ಸರ್ಪಗಳು ಯಾವಾಗಲೂ ಎರಡು ನಾಲಿಗೆ ಇರೋದು ಅಷ್ಟೇ ಅಲ್ಲ, ಶೇಷದೇವರಿಗೆ 1000 ಹೆಡೆಗಳಿದ್ದಾವೆ. 1,000 ಹೆಡೆ, ಒಂದು ಹೆಡೆಗೆ 2 ನಾಲಿಗೆ ಆದರೆ 1000 ಹೆಡೆಗಳಿಗೆ 2,000 ನಾಲಿಗೆಗಳು. 2,000 ನಾಲಿಗೆಗಳನ್ನು ಇಟ್ಕೊಂಡ್ರು ಭಗವಂತನ ಸ್ತೋತ್ರ ಮಾಡೋದ್ರೊಳಗೆ ಅವ ಸೋತ್ ಹೋಗ್ತಾನಂತೆ ಶೇಷದೇವ. ಅಂದಮೇಲೆ ನೀವು ಯಾವ ಗಿಡದ ತಪ್ಪಲರಿ? ಗರ್ಗಾಚಾರ್ಯ ಅಂದ್ರು, ಶೇಷದೇವರೇ ಸೋತೋದಂತಹ ಇವನಿಗೆ ನಾವೇನಂತ ನಾಮಕರಣ ಮಾಡಬೇಕು? ಆದರೂ ನಿಮ್ಮನ್ನು ಗುರುಗಳಂತ ಕರ್ಸೀವಿ ಅಂತಂದ ಮೇಲೆ ನಿಮ್ಮ ಕೆಲಸ ಅಂತರೂ ಬಗೆಹರಿಸ್ಬೇಕಾ ನೀವು? ಅದನ್ನೆಲ್ಲ ಬಿಟ್ಟು ಕೂಸಿನ ನೋಡ್ಕೊತ ಕೂತ್ರಿ ಅಂತೇಳಿ ಅಂತಂದ್ರೆ, ಅದಕ್ಕೆ ಕರ್ಷಯತಿ ಇತಿ ಕೃಷ್ಣ, ತನ್ನ ಭಗವದ್ಭಕ್ತರ ಪಾಪಗಳನ್ನೆಲ್ಲ ಆಕರ್ಷಣೆ ಮಾಡಿ ಅವರಿಗೆ ಮೋಕ್ಷವನ್ನು ತಂದು ಕೊಡ್ತಾನೆ. ಆದ್ದರಿಂದ ಇವನ ಹೆಸರು ಕೃಷ್ಣ ಅಂತ ಇಡ್ರಿ. ಕರಗಿದ್ದಾನ ಅಂತ ಅನ್ನೋದಕ್ಕೆ ಕೃಷ್ಣ ಅಂತ ಇಡ್ರಿ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದಾನ ಅಂತ ಅನ್ನೋದಕ್ಕೆ ಕೃಷ್ಣ ಅಂತ ಇಡ್ರಿ. ಎಲ್ಲರನ್ನ ಕರ್ಷಣೆ, ತನ್ನ ಭಕ್ತರು ಯಾರಿದ್ದಾರೋ ಅವ್ರು ಯಾವಾಗಲೂ ನನ್ನ ಜೊತೆಗೆ ಅಸೋಸಿಯೇಟ್ ಆಗೇ ಇರಬೇಕು ಅಂತ ಯಾರು ವಿಚಾರ ಮಾಡ್ತಾನೋ ಅವನು ಕೃಷ್ಣ. ಅವನಿಗೆ ಕೃಷ್ಣ ಅಂತ ಹೆಸರಿಟ್ರು. ಅವನಿಗೆ ನಾಮಕರಣ ಬಲರಾಮ ಅಂತ ನಾಮಕರಣವನ್ನ ಮಾಡಿದ್ರು. ಮುಂದೆ ಗರ್ಗಾಚಾರ್ಯ ಕೃಷ್ಣ ತನ್ನ ಬಾಲಲೀಲೆಗಳನ್ನ ಆ ನಂದ ಗೋಕುಲದಲ್ಲಿ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ತುಂಟ ಹುಡುಗ, ಬೆಣ್ಣೆ ಕಳತನ, ಭಾರಿ ಅದ್ಭುತವಾದಂತಹ ಬಾಲಲೀಲೆಗಳು. ಒಂದು ಎಲ್ಲ ಬಾಲಲೀಲೆಗಳಲ್ಲಿ ಪ್ರಧಾನವಾಗಿ ಇರೋದು ಅಂತ ಹೇಳಂತಂದ್ರೆ ಬೆಣ್ಣೆ ಕಳತನ ಮಾಡಿದ್ದು. ಯಾರು ಮನೆಗೆ ಬೆಣ್ಣೆ ಕಳತನ ಮಾಡ್ತಿದ್ದ ಕೃಷ್ಣ? ಯಾರು ಮಡಿ ಮೈಲಿಗೆ ಹೆಚ್ಚು ಮಾಡ್ತಿದ್ರು, ಕಡಿಗೆ ಮುಟ್ಟು ಪಾಲಿಸ್ತಿದ್ರು, ಅಥವಾ ಹೈಜಿನಿಕ್ ಗ್ಲೌಸ್ ಹಾಕ್ಕೊಂಡೆ ಎಲ್ಲ ಹೋಗೋದು, ಚಮಚ ಹಾಕ್ಕೊಂಡೆ ಇದು ಮಾಡೋದು, ಇಂಥವ್ರ ಮನೆಗಳಿಗೆ ಹೋಗ್ತಿದ್ದ ಕೃಷ್ಣ. ಯಾರ ಮನೆಗೆ ಹೋಗ್ತಿದ್ದ ಅಂತ ಹೇಳಂತಂದ್ರೆ, ಇಡೀ ನಂದ ಗೋಕುಲದ ತುಂಬ ಅದೇ ಗೌಳಿ ಗಲ್ಲಿನೋರಿ. ಅದು ಪೂರ ಎಲ್ಲಿ ನೋಡ್ತೀರಿ ಅಲ್ಲಿ ಆಕಳ, ಎಮ್ಮಿ, ಹೈನು ಇದೆ ಅಲ್ಲಿ ಬರೇ. ಇಷ್ಟೊತ್ತು ತನಕ ಬಿಟ್ಟು ಹೀಗೆ ಬೀಳ್ಬೇಕಂತಂದ್ರ ದೇವತಾನುಗ್ರಹ ಅಲ್ವಾ ಇದು? ಭಾಗವತ್ ಕೇಳಿದ ಎಲ್ಲಾರ ಮನೋಕಾಮನೆಗಳನ್ನ ಶ್ರೀಕೃಷ್ಣ ಪೂರ್ಣ ಮಾಡಿ. ಯಾರ ಮನೆಗೆ ಅಂದ್ರೆ ನಿಮ್ಮ ಮನೆಗೆ ಬರ್ತಾನ ಅಂತ ಅರ್ಥ. ಈಗ ಯಾರ ಮನೆಗೆ ಕೃಷ್ಣ ಹೋಗ್ತಾನಂತ ಅನ್ಕೊಳ್ಳಿ, ಹೂ ಬಿತ್ತು ನಮ್ಮ ಮನೆಗೆ ಕೃಷ್ಣ ಬರ್ತಾನ ಅಂತ ಅರ್ಥ. ಭಾಗವತ ಹೇಳ್ತದೆ, ಯಾರ ಪುಣ್ಯ ಪರಿಪಾಕ ಆಗಿರ್ತದ ಅವ್ರ ಮನೆಗೆ ಮಾತ್ರ ಕೃಷ್ಣ ಬೆಣ್ಣೆ ಕಳತನ ಮಾಡ್ಲಿಕ್ಕೆ ಹೋಗ್ತಿದ್ನಂತ. ಶ್ರೀಮಂತರ ಮನೆಗೆ ಮಾತ್ರ ಹೋಗ್ತಾನ ಅಂತಲ್ಲ. ಯಾರ ಮನೆಯೊಳಗ ಪುಣ್ಯ ಪರಿಪಾಕ ಆಗ್ಯದ ನೋಡ್ರಿ, ಅವ್ರ ಮನೆಗೆ ಹೋಗಿ ಬೆಣ್ಣೆ ಕಳತನ ಮಾಡಿ ಆ ಮನೆಯೊಳಗ ಪುಣ್ಯವನ್ನ ಕೊಟ್ಟು ಅವರಿಗೆ ಮೋಕ್ಷಕ್ಕೆ ಕಳಿಸ್ತಿದ್ನಂತೆ ಕೃಷ್ಣ. ಕೃಷ್ಣನ ಬಗ್ಗೆ ಯಾರೋ ಒಬ್ರು ಅಂದ್ರು, ಈ ಹಳ್ಳಿ ಊರಿನೊಳಗ ನೆಲವು ಅಂತ ಕಟ್ಟಿರ್ತಾರೆ, ಗೊತ್ತಂದ್ರೆ ನಮ್ಗೆ ಜೋತ್ ಬಿಟ್ಟಿರ್ತಾರೆ, ಕುಂಬಳಕಾಯಿ, ಗಡಿಗೆ ಇವೆಲ್ಲ. ಇದು ಇನ್ವೆಂಟ್ ಆದದ್ದೇ ಕೃಷ್ಣನ ಟೈಮಕ್ಕೆ. ಯಾರೋ ಅಂದ್ರು, ಬೆಕ್ಕಿನ ಕಾಟ ಬಹಳ ಆಗ್ಯದ, ಮನೆಯಾಗಿನ ಬೆಣ್ಣೆ ಹಾಲು ಉಳಿವಲ್ವು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ಕೊಳ್ಳಿ ಒಂದು ನೆಲವು ಅಂತ ಹೇಳಿ ಮಾಡಿ ಮ್ಯಾಲೆ ಕಟ್ಟಿದ್ರು ಅದನ್ನು. ಕೃಷ್ಣ ಅಂತಂದ, ನನ್ನ ಹತ್ರ ನೀವೇನು ಬಚ್ಚಿಡ್ತೀರಿ ನೀವು? ಅದ್ರ ಮೇಲೆ ದಾಸರು ಒಂದು ಹಾಡು ಮಾಡ್ತಾರೆ, ಎಲ್ಲಿ ಬೆಣ್ಣೆಯ ಬಚ್ಚಿಡಲಿ ನಾ, ಕಳ್ಳ ಕೃಷ್ಣನ ಹಾವಳಿ ಬಹಳ ಆಯ್ತು. ಕೃಷ್ಣನಿಂದ ಬಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ರಿ. ಎಲ್ಲಿ ಎತ್ತರಕ್ಕಿಡ್ತೀರಿ ಅಂತ ಹೇಳಂತಂದ್ರೆ
ತ್ರಿವಿಕ್ರಮಾವತಾರವನ್ನ ತಾಳಿ ಅವನ ಪಾದವನ್ನೇ ಆಕಾಶಕ್ಕೆ ಮುಟ್ಟಿಸಿದವ ಇವ. ಇನ್ನು ಕತ್ಲ್ಯಾಗ ಮುಚ್ಚಿಡ್ಬೇಕ, ಯಾರಿಗೆ ಕಾಣಬಾರ್ದು ಅಂತಂದ್ರೆ ಕತ್ಲ್ಯಾಗ ಮುಚ್ಚಿಡ್ಬೇಕ. ಕಣ್ಣಿನೊಳಗೆ ಸೂರ್ಯ ಚಂದ್ರರನ್ನ ಇಟ್ಕೊಂಡವ ಇವ. ಪ್ರತ್ಯೇಕ ಲೈಟ್ ಹಾಕೋ ಕಾರಣ ಇಲ್ಲೇ ಇಲ್ಲ. ಇವ ಹೊಂಟಂಗ ಹ್ಯಾಪಿ ಡೆಂಟದ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ, ಹಂಗ ಇವ ಎಲ್ಲಿ ಹೋಗ್ತಾನ ಅಲ್ಲೆಲ್ಲ ಬೆಳಕು ಬಂದೇ ಬಿಡ್ತದೆ ಇವನಿಗೆ. ಎತ್ತರದೊಳಗಿಡುವಂಗಿಲ್ಲ, ಕತ್ಲದೊಳಗಿಡುವಂಗಿಲ್ಲ. ಹೆದರ್ಸೇನಿ ಅಂತೇಳಿ ಅಂತಂದ್ರೆ ನರಸಿಂಹಾವತಾರವನ್ನ ತಾಳಿದವ ಇವ. ಇವನು ನೋಡೇನೆ ನಾವೆಲ್ಲರೂ ಹೆದರ್ಬೇಕು, ಹೆಂಗ್ ಮಾಡಬೇಕು, ಬಹಳ ದೊಡ್ಡ ಟೆನ್ಷನ್ ಆಯ್ತು. ಆದರೂ ಕೃಷ್ಣ, ನೀವು ಏನೇ ಉಪಾಯ ಮಾಡ್ರಿ, ನಿಮ್ಮಲ್ಲಿಂದ ಬೆಣ್ಣೆಯನ್ನ ಕದಿಬೇಕು ಅಂತ ನಾನು ಮನಸ್ಸು ಮಾಡಿದರೆ ನಾನು ಕದಿಯೋಣ. ನೋಬಡಿ ಕ್ಯಾನ್ ಸ್ಟಾಪ್ ಮೀ, ಅನ್ಸ್ಟಾಪೇಬಲ್. ಕೃಷ್ಣ ಇಸ್ ಅನ್ಸ್ಟಾಪೇಬಲ್. ಅಲಾರಾಮ್ ಇಟ್ಕೋತಿದ್ದ ಕೃಷ್ಣ ಹೇಳಲಿಕ್ಕೆ. ಈಗೆಲ್ಲ ನಮಗೆ ಮೊಬೈಲ್ದಾಗ ಬಂದ್ಬಿಟ್ಟು ಹೋಗ್ಬಿಡ್ರಿ, ನಮಗೆ ಏನು ಬೇಕು ಅದನ್ನೆಲ್ಲ, ಯಾವ ಟೋನ್ ಬೇಕು ಆ ಟೋನ್ದಾಗ ಮೊಬೈಲ್ ಇಡ್ತೀವಿ. ಮೊದಲು ಇದಕ್ಕಿಂತ ಸ್ವಲ್ಪ ಮೊದಲು ಟಿನಿನಿಕ್ ಅಂತ ಹೇಳಿ ಬರ್ತಿತ್ತು, ಗೊತ್ತಂದ್ರ ಸಣ್ಣದ ಡಿಜಿಟಲ್. ಅದಕ್ಕಿಂತ ಮೊದಲು ಟರ್ ಅಂತೇಳಿ ಅಂತಿತ್ತು, ಕೀಲಿ ಕೊಟ್ಟಿಡ್ಬೇಕಾಗ್ತಿತ್ತು. ಅದಕ್ಕಿಂತ ಮೊದಲು ಯಾವುದಾದ್ರೂ ಅಲಾರಾಮ್ ಇತ್ತೇನು ಅಂತ ಹೇಳಂತಂದ್ರೆ ಮನುಷ್ಯನ ಮನಸ್ಸೇ ಅಲಾರಾಮ್ ಆಗಿತ್ರಿ. ನಮ್ಮ ಹಿರಿಯರು ಯಾವ ಅಲಾರಾಮ್ ಇಟ್ಕೊಳ್ಳಾರ್ದೇನೆ ಹಬ್ಬ ಹುಣ್ಣಿಮೆ ಬಂತು ಅಂತ ಹೇಳಂದ್ರೆ ಇಷ್ಟೊತ್ತಿಗೆ ಹೇಳಬೇಕು ಅಂತಂದ್ರೆ ಅಷ್ಟೊತ್ತಿಗೆ ಹೇಳುತ್ತಿದ್ರು ಅವ್ರು. ಯಾರು ಎಬ್ಬಿಸ್ತಿದ್ದಿಲ್ರಿ ಅವ್ರನ್ನ. ಅದು ಮನಸ್ಸಿನ ಮೇಲೆ ಇದ್ದಂತಹ ಹಿಡಿತ ಅವರಿಗೆ. ಕೃಷ್ಣ ಒಂದು ಅಲಾರಾಮ್ ಇಟ್ಟಿದ್ದ. ಏನು? ಬೆಳಿಗ್ಗೆ ಎದ್ದು ಕೊಳ್ಳೇನೆ, ಯೂಶಲಿ ಯಾರಾದರೂ ಈಗೆಲ್ಲ ನಾವು ಭಾರತ ಡೈರಿಗೆ ಹೋಗಿ ಬೆಣ್ಣೆ ತಂದು ಬಿಡ್ತೀವಿ, ಕಲ್ಪನಾ ಬರೋದಿಲ್ಲ. ಮನೆಗೆ ಬೆಣ್ಣೆ ಮಾಡುವಂತಹ ಪ್ರಾಕ್ಟೀಸ್ ಯಾರಾದರೂ ಇಟ್ಕೊಂಡಿದ್ರು ಅಂತ ಹೇಳಂತಂದ್ರೆ ಬಿಸಿಲು ಏರೋದ್ರೊಳಗೆ ಬೆಣ್ಣೆ ತೆಗಿತಾರೆ, ಹೌದಲ್ಲ? ಬಿಸಿಲು ಏರೋದ್ರೊಳಗೆ ಬೆಣ್ಣೆ ತೆಗಿತಾರ. ಮಿಕ್ಸಿಗೆ ಹಾಕಿ ತೆಗಿಯೋದಿಲ್ಲ, ಕಡದ ತೆಗಿತಾರ ಬಾರಸಿಗ. ಯಾಕ ಅಂತ ಹೇಳಂತಂದ್ರೆ ಕಡದಾಗ ಏನು ಬೆಣ್ಣೆ ಬರ್ತದ, ಆ ಬೆಣ್ಣೆ ಮಜ್ಗಿ ಏನು ಉಳಿತದ ಅದರಷ್ಟು ಸ್ವಾದಿಷ್ಟ ಬೇರೆ ಆಗುದಿಲ್ಲ. ಅದಕ್ಕೆ 4 ಗಂಟೆಗೆ ಎದ್ದು ಗೋಪಿಕಾಸ್ತ್ರೀಯರು ಎಲ್ಲರೂ ಬೆಣ್ಣೆ ಕಡಿತಿದ್ರಂತಾರೆ. ಗಡಿಗೆ ಒಳಗೆ ಹಾಕೊಂಡು ಬೆಣ್ಣೆ ಕಡಿತಿದ್ರು. ದಟ್ ವಾಸ್ ದ ಅಲಾರಾಮ್ ಟೋನ್ ಫಾರ್ ಕೃಷ್ಣ. ಗರ್ 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 ಅಂತೇಳಿ ಅಂತಿತ್ತ. ಆ ಟೈಮ್ ಕೇಳ್ತಿದ್ದ ಬರೋಬ್ಬರಿ. ಕರ್ರಗ ಕತ್ಲ್ಯಾಗ ಹೊಂಟ ಅಂದ್ರೆ ಕಾಣತಿದ್ದಿಲ್ಲ ಅವ, ಮುಖಾಟ್ಲೆ ಹೋಗ್ತಿದ್ದ. ದೀಪ ಹಚ್ಕೊಂಡು ಅವರು ಬೆಣ್ಣೆ ಕಡಿಬೇಕು, ಉಫ್ ಅಂತ ಉತ್ತಿದ್ದ ದೀಪ. ಈ ನಾವು ಭಾರಿ ಶಿಸ್ತು ಮನೆಯೊಳಗ್ರಿ, ಅತ್ಲಾಗಿತ್ಲಾಗ ಒಟ್ಟ ಮಾಡುದಿಲ್ಲ, ಎಲ್ಲಿಯೂ ಅಲ್ಲೇ ಇರ್ತಾವಂತಾರಲ್ಲ, ಅವ್ರ ಶಿಸ್ತುತನ ನಿಮಗೆ ಗೊತ್ತಾಗ್ಬೇಕಂದ್ರೆ ಕರೆಂಟ್ ಹೋದಾಗ ಅವ್ರ ಮನೆಗೆ ಹೋಗ್ಬೇಕು. ಎಷ್ಟ ಶಿಸ್ತಿದ್ದಾರಂತಂದ್ರೆ ಕರೆಂಟ್ ಹೋದಾಗ ಕಡ್ಡಿ ಪೆಟ್ಟಿಗೆ ಹುಡುಕೋದ, ಅದೇ ಜಾಗಕ್ಕೆ ಇಟ್ಟಿರ್ತೇವ್ರಿ ನಾವು. ಆದ್ರೆ ಏನು ಸುಡುಗಾಡು ಗೊತ್ತಿಲ್ಲ, ಕರೆಂಟ್ ಹೋದಾಗ ಅದು ಸಿಗೋದಿಲ್ಲ. ಶಿಸ್ತಿದ್ದವ್ರು ಹಣೆ ಬಾರದು. ಕೃಷ್ಣ ಹೋಗ್ತಿದ್ದ, ಉಫ್ ಅಂತ ಊದ್ತಿದ್ದ ಆ ಲಾಲ್ಟಿನನ್ನ. ಕತ್ಲಾಗ್ತಿತ್ತು. ಈಕಿ ಕಡ್ಡಿ ಪೆಟಿಕಿ ಹುಡುಕೊಂಡು ದೀಪ ಹಚ್ಕೊಂಡು ಬರೋದ್ರೊಳಗೆ ಕೃಷ್ಣ ಬೆಣ್ಣೆ ಕದ್ಕೊಂಡು ಹೋಗಿ ಬಿಡ್ತಿದ್ದ. ಅಲ್ಲ ಇವನ ಅಂತಂದ್ಲಕ್ಕೆ. ಈ ಸಲ ಏನ್ ಮಾಡಿದ್ಲರಿ, 4 ದಿಕ್ಕಿಗೆ ಒಂದೊಂದು ಲಾಲ್ಟಿನ್ ಇಟ್ಲು. ಒಂದ ದಿಕ್ಕಿಗೆ ಗಾಳಿ ಬಂದ್ರೆ ತ್ರಾಸ ಆಗೋದು ಬೇಡ ಅಂತೇಳಿ 4 ದಿಕ್ಕಿಗೆ ಒಂದೊಂದು ಇಟ್ಲು. ಅವಾಗ ಕೃಷ್ಣ ತನ್ನ ಬಟಾಲಿಯನ್ ತಯಾರು ಮಾಡಿದವ. ನೋಡು, ನನ್ನ ಜೊತೆಗೆ ಬರ್ಬೇಕು ನೀವು ಅಷ್ಟ. ನಾನು ಎಲ್ಲಿ ಬಾ ಅಂತ ಹೇಳ್ತೀನಿ, ಯಾವಾಗ ಬಾ ಅಂತ ಹೇಳ್ತೀನಿ, ಏನ್ ಮಾಡಂತ ಹೇಳ್ತೀನಿ, ಅಷ್ಟು ಮಾಡಿದ್ರಿ ಅಂತಂದ್ರೆ ಹೊಟ್ಟೆ ತುಂಬ ಬೆಣ್ಣೆ ಕೊಡ್ತೀನಿ ಅಂತ ಹೇಳ್ತಿದ್ದ. ಉಡಾಳು ಹುಡುಗರು ಆತ ಬೇಕಾದಂಗೆ ಬರ್ತೀವಿ ಅಂತಂತಿದ್ರು. ಕೃಷ್ಣ 4 ಮಂದಿನ ಕರ್ಕೊಂಡು ಹೋಗ್ತಿದ್ದ. 4 ಮಂದಿನ ಒಂದೊಂದು ಆಳ್ತಿನ ಮುಂದೆ 1 2 3 ಹೇಳಿದ ಕೂಡಲೇ 3 ಮಂದಿ 4 ಮಂದಿ ಒಂದೇ ಸಲ ಆರಿಸ್ತಿದ್ರು. ಹಿಂಗೆಂಗ ಆಗ್ಲಿಕ್ಕತ್ತದ ಅಂತ ಗೊತ್ತಾದ ಕೂಡಲೇ ಇದು ಕೃಷ್ಣನ ತುಂಟತನ ಅಂತ ಅನ್ನೋದು ಗೊತ್ತಾದ. ಮೊದ್ಲೆಲ್ಲ ಏನೇನು ಚಿತ್ರ ಅವರಿಗೆ, ಇದು ಬೆಕ್ಕಿನ ಕಾಟ ಅಂತ ಅನ್ಸಿತ್ತು. ಇದು ಬೆಕ್ಕದ ಕಾಟ ಅಲ್ರಿ, ಇದು ಬಾಗೋದ ಕಾಟ. ಇದು ಕೃಷ್ಣ ಹಿಂಗ ಮಾಡ್ಲಿಕ್ಕತ್ತಾನ ಅಂತ ಅಂದ ಕೂಡಲೇ ಇದಕ್ಕೆ ಅವನಿಗೆ ಸಿಗಲಾರ್ದಂಗೆ ಇಡಬೇಕು ಅಂತ ಈ ನೆಲವನ್ನ ಇನ್ವೆಂಟ್ ಮಾಡಿದ್ರು ಗೋಪಿಕಾಸ್ತ್ರೀಯರು. ಇವ ಗಿಡ್ಡ ಇದ್ದಾನೆ ಕೃಷ್ಣ, ಸಣ್ಣ ಹುಡುಗ, ಎತ್ತರದೊಳಗಂತಂದ್ರೆ ಅವನಿಗೆ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತಂದ. ತನ್ನ ಟೋಳಿ ಬೆಳೆಸಿದಾರೆ ಇವ. ಯಾರ್ಯಾರು ಬರ್ತೀರಿ ಬರ್ರಿ ಅಂತಂದ. ಎಲ್ಲರೂ ಇದ್ರಿ ಅದ್ರೊಳಗೆ. ವಯಸ್ಸಾದ ರಿಟೈರ್ಡ್ ಆದಂತಹ ಗಂಡಸರಿಂದ ಹಿಡ್ಕೊಂಡು ಸಣ್ಣ ಸಣ್ಣ ಚಡ್ಡಿ ಹಾಕೊಳ್ಳಿಕ್ ಬರ್ಲಾರ್ದಂತ ಹುಡುಗರ ತನಕನು ಅವನ್ ಪಾಳೆದೊಳಗಿದ್ರು. ಎಲ್ಲರೂ ಹೋದ್ರು.
ಗೋಪಿಕಾಸ್ತ್ರಿ ಅಲ್ಲಿ ಮ್ಯಾಲೆ ಹಾಕಿ ಯಾರ್ದೋ ಮನೆ ಸತ್ಯನಾರಾಯಣ ಲಕ್ಷ್ಮೀ ಶೋಭಾನ ಅಂತ ಹೋಗಿದ್ಲಕ್ಕಿ. ಕೃಷ್ಣ ಅಂದ ನೋಡ್ರಿ ಅಲ್ಲಿ ಬೆಣ್ಣೆ ಅದ, ಯಾರ್ಯಾರಿಗೆ ಬೆಣ್ಣೆ ಬೇಕು ಅಂತ ಅಂದ್ಕೊಳ್ಳಿ ಎಲ್ಲರೂ ಕೈ ಎತ್ತಿದ್ರು. ಈ ಮನೆಯೊಳಗೆ ಏನೇನು ಭಾಂಡಿ ಸಿಗ್ತಾವೆ ಎಲ್ಲ ತಗೊಂಬರ್ರಿ ಅಂತಂದು ಎಲ್ಲ ಭಾಂಡಿ ತಂದ್ರು. ಒಂದ್ರ ಮೇಲೆ ಅಕಾರ್ಡಿಂಗ್ ಟು ದ ಸೈಜ್ ಒಂದ್ರ ಮೇಲೆ ಒಂದು ಡಬ್ಬ ಹಾಕ್ರಿ ಅಂತಂದ್ರು. ದೊಡ್ಡ ಹಂಡೆ ತಗೊಂಡ್ಬಂದಿದ್ದ ಒಬ್ಬ, ಅದನ್ನ ಡಬ್ಬ ಹಾಕಿದ್ರು. ಅದ್ರ ಮೇಲೆ ಕೊಡ, ಅದ್ರ ಮೇಲೆ ತಂಬಿಗಿ, ಅದ್ರ ಮೇಲೆ ನಿಳ್ಳಿ, ಅದ್ರ ಮೇಲೆ ನೀಲಾಂಜನ, ಎಲ್ಲ ಒಂದ್ರ ಮೇಲೆ ಒಂದು ಡಬ್ಬ ಹಾಕಿದ್ಮೇಲೆ ಅದರ ಮೇಲೆ ಕೃಷ್ಣ ತಾನು ಹೆಬ್ಬಟ್ಟು ಊರಿ ಅದ್ರೊಳಗೆ ಕೈ ಹಾಕಿದ್ನಂತ. ಸರ್ ನೀವು ಭಾರಿ ಹೇಳ, ಒಂದ್ರ ಮೇಲೆ ಒಂದು ಡಬ್ಬ ಹಾಕೋದ ಕಷ್ಟ, ಅಂತದ್ರೊಳಗ ಡಬ್ಬ ಹಾಕಿದ್ರಂತ ಅದ್ರ ಮೇಲೆ ಕೃಷ್ಣ ನಿಂತಂತ, ಕೈ ಹಾಕಿ ಬೆಣ್ಣೆ ತೆಗದ್ನಂತ. ಇದನ್ನೆಲ್ಲ ನಂಬಬೇಕೇನು ಅಂತಂದ್ರೆ ನಂಬಬೇಕು. ಯಾವ ಆಧಾರಗಳಿಲ್ಲದೇನೆ ನವಗ್ರಹಗಳನ್ನ ಅಂತರಿಕ್ಷದಲ್ಲಿ ನಿಲ್ಲಿಸಿದ ಶಕ್ತಿ ಯಾವುದು? ಅದು ಪರಮಾತ್ಮನ ಶಕ್ತಿ. ಅಂದ ಮೇಲೆ ಆ ಪರಮಾತ್ಮನಿಗೆ ಒಂದು ಸಣ್ಣ ನೀಲಾಂಜನದ ಮೇಲೆ ನಿಂದಿರೋ ಶಕ್ತಿ ಇಲ್ವಾ? ನಿಂತ ಕೈ ಹಾಕಿದ, ಪಕ್ಕನೆ ಬಂದ್ಲಕ್ಕಿ. ನಡು ಏನೋ ಅರ್ಶನ ಕುಂಕುಮ ಬಿಟ್ಟು ಹೋಗಿದ್ಲು, ಮೊಬೈಲ್ ಬಿಟ್ಟು ಹೋಗಿದ್ಲು, ನಡಬರ್ಕ ಬಂದ್ಲು, ಬಾಗಲ್ ತೆಗದ್ಲು. ಓಹೋ, ಇಷ್ಟು ದಿವಸ ನಾನು ಬೆಕ್ಕು ಬಾವಗ ಅನ್ಕೊಂಡಿದ್ದೆ, ಕೃಷ್ಣ ಇದು ನಿಂದೇನೋ ಹಂಗಂದ್ರ ಕಾಟ ಅಂತ ಹೇಳಂತಂದ್ರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕನಲ್ರಿ ಕೃಷ್ಣ, ರೆಡ್ ಹ್ಯಾಂಡ್ ಆಗಿ ಸಿಕ್ಕ. ಅವಾಗ ಗೋಪಿಕಾಸ್ತ್ರೀ ಹೇಳ್ತಾಳೆ, ಯಾಕೋ ಕೃಷ್ಣ ನಾಚಿಕೆ ಬರುದಿಲ್ಲ ನಿನಗ, ಇನ್ನೊಬ್ಬರ ಮನೆಯೊಳಗೆ ಬಂದು ಬೆಣ್ಣಿ ಕಳ್ತ ಮಾಡ್ತೀವಿ. ಅವಾಗ ಕೃಷ್ಣ ಹೇಳಿದ, ನೋಡ್ರಿ ಭಾಗವತ ಹೇಳ್ತದೆ, ಒಬ್ಬ ಉತ್ತಮ ಲೀಡರ್ ಆಗಬೇಕು ಅಂತ ಹೇಳಂತಂದ್ರೆ ಅವನಲ್ಲಿ ಇರಬೇಕಾದಂತಹ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಕನ್ವಿನ್ಸಿಂಗ್ ಪವರ್. ಎಷ್ಟು ಅದ್ಭುತವಾಗಿ ಕನ್ವಿನ್ಸ್ ಮಾಡ್ತಾನೋ ಅಷ್ಟು ಉತ್ತಮವಾದಂತಹ ನಾಯಕ ಅವ. ಬರೇ ನಿಯಮಗಳನ್ನ ಮಾಡುವವ ನಾಯಕನಾಗುವುದಿಲ್ಲ, ಆ ನಿಯಮಗಳನ್ನ ಕನ್ವಿನ್ಸ್ ಮಾಡಿ ಅಪ್ಲೈ ಆಗುವಂಗ ಮಾಡ್ತಾನಲ್ಲ ಅವ ಉತ್ತಮವಾದ ನಾಯಕ. ಇವ ಜಗನ್ನಾಯಕ ಅಲ್ರಿ, ಇವ ಜಗನ್ನಾಥ ಅಲ್ರಿ, ಇವ ಕನ್ವಿನ್ಸ್ ಮಾಡ್ಲಿಕ್ಕೆ ನಿಂತ ಅಂತೇಳಿ ಅಂತಂದ್ರೆ ಏನು? ಕೃಷ್ಣ ಅಂದ, ಸುಮ್ಮನೆ ಬಾಯಿ ಬಂದಂಗ ನನಗ ಕಳ್ಳ ಸುಳ್ಳ ನಾಚಿಗೆ ಪಾಚಿಗೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗ್ಬೇಡ, ಎಚ್ಚರಿಕೆ ಇರ್ಲಿ. ನಿಮ್ಮ ಮನಿ ಒಳಗೆ ನಾನು ಯಾಕೆ ಕಳ್ತನ ಮಾಡ್ಲಿಕ್ಕೆ ಬರ್ಬೇಕು? ಅದಕ್ಕೆ ಕೇಳ್ತಾನ, ಹಿಂದಕ್ಕೆಲ್ಲ ಓಣ್ಯಾಗ ಒಬ್ರ ಮನಿ ಒಳಗೆ ಅಷ್ಟೇ ಟಿವಿ ಇರ್ತಿತ್ರಿ. ರಾಮಾಯಣ ಮಹಾಭಾರತ ಬಂತು ಅಂತ ಹೇಳಿ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಕೊಡ್ತಿದ್ವಿ ನಾವು. ಈಗ ಯಾರು ಹೋಗ್ತೀವಿ ಇನ್ನೊಬ್ರ ಮನೆಗೆ ಟಿವಿ ನೋಡ್ಲಿಕ್ಕೆ? ಈಗ ಮನಿಗೆ ಒಂದಲ್ಲ, ಕೋಲಿಗೆ ಒಂದೊಂದವ ಟಿವಿ. ಒಂದು ಕೋಲಿಯಿಂದ ಇನ್ನೊಂದು ಕೋಲಿಗೆ ಹೋಗುದಿಲ್ಲ ನಾವು, ಇನ್ನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟಿವಿ ನೋಡ್ಲಿಕ್ಕೆ ಹೋಗ್ತೀವಿ, ಹೌದಿಲ್ರಿ? ನಮ್ಮ ಮನೆಯೊಳಗೆ ಟಿವಿ ಬಂದ್ಮೇಲೆ ಇನ್ನೊಬ್ರ ಮನೆಗೆ ಟಿವಿ ನೋಡ್ಲಿಕ್ಕೆ ಹೋಗುದಿಲ್ಲ. ಕೃಷ್ಣ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ನಿಮ್ ಮನೆಗೆ ಕಳತನ ಮಾಡ್ಲಿಕ್ಕೆ ಬಂದಿಲ್ಲ ನಾನು, ನಿಮ್ ಮನೆಗೆ ಯಾಕೆ ಕಳತನ ಮಾಡ್ಲಿಕ್ಕೆ ಬರ್ಲಿ? ನಮ್ಮ ಮನೆಯೊಳಗೆ ಏನಾದ್ರೂ ತಿನ್ಲಿಕ್ಕೆ ಗತಿ ಇದ್ದಿದ್ದಿಲ್ಲ ಅಂತಂದ್ರೆ ನಿಮ್ ಮನೆಗೆ ಕಳತನ ಮಾಡ್ಲಿಕ್ಕೆ ಬರ್ಬೇಕು. ನಮ್ಮ ಅಪ್ಪನೇ ಬೇಕಾದಷ್ಟದ, ನೀನು ಬಾಯಿ ಬಂದಂಗೆ ಮಾತಾಡ್ಲಿಕ್ಕತಿ ಗೋಪಿಕಾಸ್ತ್ರೀ, ಇವತ್ತೇನು ನೀನು ಬದುಕಲಿಕ್ಕತಿಯಲ್ಲ ಬೆಣ್ಣೆ ಹಾಲು ಮಾರ್ಕೊಂಡು, ನಾನು ಹುಟ್ಟಿದಾಗ ನಮ್ಮಪ್ಪ ನಿನಗ ದಾನ ಕೊಟ್ಟ ಅಂತನ್ನೋದಕ್ಕೆ ನಿಮ್ದು ಜೀವನ ನಡೆದ, ಹೌದಿಲ್ಲೋ ಅಂತಂದ್ಲು. ಕೃಷ್ಣ ಹೌದಿಲ್ಲ ಅಂತಂದ, ಹೌದು 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 ಅಂತದು ಖರನೇ ಇತ್ರಿ, ಆಟ ದಾನ ತಗೊಂಡಿದ್ರಿ ಎಲ್ಲರೂ. ಆದ್ರೂ ಕೃಷ್ಣ ನಿಮ್ಮಪ್ಪ ನಿನಗೆ ಬೇಕಾದಷ್ಟು ಕೊಟ್ಟಾನ ಅಂತಂದ ಮೇಲೆ ನಮ್ಮಂತವ್ರ ಮನೆಯಾಗ ನೀನು ಕಳತನ ಮಾಡಬಾರ್ದೋದಿಲ್ಲ. ಯಾರು ಹೇಳ್ಯಾರ ಕಳತನ ಮಾಡ್ಯಾರ ಅಂತೇಳಿ? ನೋಡ್ರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕನವ. ಯಾರು ಹೇಳ್ಯಾರ ಕಳತನ ಮಾಡ್ಯಾರ? ನಾ ಕಳತನ ಮಾಡ್ಲಿಕ್ಕೆ ಬಂದಿಲ್ಲ. ಮತ್ ಗಡಿಗೆ ಒಳಗೆ ಯಾಕೆ ಕೈ ಹಾಕಿ? ಓ ಅದ ಅಂತಂದ್ಲು. ಅಂದ್ರ ಅಷ್ಟ್ರೊಳಗೆ ಅದ ಏನಿಲ್ಲ, ದಾರಿ ಒಳಗ ಹೊಂಟಿದ್ದ. ಹಿಂಗ ದಾರಿ ಒಳಗ ಹೊಂಟಾಗ ಪಾಹಿಮಾಂ ಪಾಹಿಮಾಂ ರಕ್ಷಮಾಂ ರಕ್ಷಮಾಂ ಅಂತ ಧ್ವನಿ ಕೇಳುತ್ತೆ ನನಗ. ಯಾರಾದ್ರೂ ಸಂಕಟದೊಳಗ ಇದ್ರು ಅಂತ ಹೇಳಿ ಅಂತಂದ್ರೆ ಆ ಸಂಕಟದಿಂದ ಪರಿಹಾರ ಮಾಡ್ಲಿಕ್ಕೆ ನಾನು ಎತ್ತಿದ ಕೈ ನಾನು. ಅದಕ್ಕೆ ಎಲ್ಲಿಂದ ಧ್ವನಿ ಬರ್ಲಿಕ್ಕತ್ತದ ಅಂತ ಬಂದೆ ನಾನು. ನಿಮ್ಮ ಮನೆಯಿಂದ ಬರ್ಲಿಕ್ಕತ್ತಿತ್ತ ಧ್ವನಿ. ನಿಮ್ಮ ಮನೆಯೊಳಗೆ ಎಲ್ಲಿಂದ ಧ್ವನಿ ಬರ್ಲಿಕ್ಕತ್ತದ ಅಂತಂದ್ರೆ ಈ ಗಡಿಗೆ ಒಳಗಿಂದ. ಎಷ್ಟು ಎತ್ತರ ಕಟ್ಟಿರಿ ಏನ್ ತಾನ, ನಾನು ಎಷ್ಟು ಕಷ್ಟ ಪಡ್ಬೇಕಾದ ಗೊತ್ತಾನ. ಆಕಿಗೆ ಬೈಲಿಕ್ಕತ್ತಾನ, ಎಷ್ಟು ಕಷ್ಟ ಪಡ್ಬೇಕು. ಮತ್ತೆ ಇವ್ರನ್ನೆಲ್ಲ ಕರೆದ ನಮ್ಮ ದೋಸ್ತರನ್ನ ಎಲ್ಲಾರು ಸಹಾಯ ಮಾಡಿದ್ರು. ಇಲ್ಲಿ ನೋಡಿದ್ರೆ 2 ಇರುಬಿಗಳು ಈ ಗಡಿಗೆ ಒಳಗೆ ಬಿದ್ದು ಒದ್ದಾಡ್ಲಿಕ್ಕತ್ತಿದ್ವು. ಪಾಹಿಮಾಂ ತ್ರಾಹಿಮಾಂ ಅನ್ಲಿಕ್ಕತ್ತಿದ್ವು. ಅವುಗಳ ರಕ್ಷಣೆ ಮಾಡಬೇಕು ಅನ್ನುವುದಕ್ಕೆ ನಾನು ಗಡಿಗೆ ಒಳಗೆ ಕೈ ಹಾಕಿದೆ ಹೊರತಾಗಿ ನಿಮ್ಮ ಮನ್ಯಾಗಿನ ಬೆಣ್ಣೆ ತಿನ್ಲಿಕ್ಕೆ ನಾ ಏನು ಕೈ ಹಾಕಿಲ್ಲ. ನಾ ಬೇಕಾದ್ರೆ ಸುಳ್ಳು ಹೇಳುವುದಿಲ್ಲ ನೋಡು ಅಂತಂದು ಕಣ್ಣು ಮುಚ್ಚಿ ಕಣ್ಣು ತೆಗೆದು ಹಿಂಗೆ ತೋರಿಸಿದ 2 ಅಲ್ರಿ 4 ಇರುವಿದ್ವು. ಅದು
ಅವಾಗ ಗೋಪಿಕಾಸ್ತ್ರಿ ಅನ್ಕೊಂಡ್ಲು, ನಮ್ಮ ಭಾಂಡಿ ಬಾಯಿನ ಬರೋಬ್ಬರಿ ಭಾಂಡಿ ತೊಳೆದಿರ್ಲಿಕ್ಕಿಲ್ಲ, ಹಂಗೆ ಉಳಿದಿರ್ಬೇಕು ಬಿಡು. ಆಕೆ ಅನ್ಕೊಂಡ್ಲಂತೆ, ಏನು ಎಂಥ ವಯಸ್ಸು ಒಂದು, ಎಂಥ ಮಾತು ಒಂದು, ನಮಗೂ ಕತ್ತಿಗೆ ವಯಸ್ಸಾದಂಗೆ ವಯಸ್ಸಾಗ್ಯದ, ದಾನ ಧರ್ಮ ದಯಾ ಇವು ಯಾವು ನನಗೆ ಅರ್ಥ ಆಗೋಲ್ವಲ್ಲ. ಎಂಥ ಕೃಷ್ಣ ಎಂಥ ಕೆಲಸ ಮಾಡಿದೆಯೋ, ಅದಕ್ಕೆ ನಿನಗೆ ತಡಿ ಒಂದು ನಿಮಿಷ ಇಲ್ಲೇ ಕೊಡು, ನಿನಗೆ ನಾನು ಬೆಣ್ಣೆ ಕೊಡ್ತೀನಿ ಅಂತಂದು ತಾನೇ ಆ ಬೆಣ್ಣೆ ಗಡಿಗೆಗಳನ್ನು ಕೆಳಗಿಳಿಸಿ ಬೆಣ್ಣೆ ತೆಗೆದು ಕೈಯಾಗ ಕೃಷ್ಣನ ಕೈಯಾಗ ಕೊಟ್ಲು. ಕೃಷ್ಣ ಕೈಯಾಗ ಹಿಡ್ಕೊಂಡ ಸುತ್ತಲೂ ತಮ್ಮ ಗೆಳೆಯಂದ್ರೆ ನೋಡಿದ. ಯಾಕಂದ್ರೆ ಹೇಳಿ ಕರ್ಕೊಂಡ್ ಬಂದಿದ್ದಲ್ಲ, ನಿಮಗೂ ಕೊಡಿಸ್ತೀನಿ ಅಂತೇಳಿ ಗೊತ್ತಾತು ಗೋಪಿಕಾಸ್ತ್ರೀಯರಿಗೆ. ಕೃಷ್ಣನಿಗೆ ಕೊಡೋದಲ್ದೇನೆ ಅವನ ಗೆಳೆಯರಿಗೂ ಕೊಟ್ಲು. ಕೃಷ್ಣ ಏನ್ ಮಾಡಿದ, ಬಡ ಬಡ ಬೆಣ್ಣೆ ತಿಂದ, ಕೈ ಖಾಲಿ ಮಾಡ್ಕೊಂಡು ನಿಂದ್ರಿಸಿದ. ಈಗ ರಾಯರ ಆರಾಧನೆ ಒಳಗೆ ಹುಳಿ ಚಲೋ ಆದಾಗ ಹಿಂಗ ಹೋಗಿ ಹಿಂಗ ಬರೋದ್ರೊಳಗೆ ಹುಳಿ ಮುಗಿಸಿರ್ತೇವೆ, ಇಲ್ಲಿ ಇನ್ನೊಮ್ಮೆ ಬೇರ್ಲಿ ಅಂತೇಳಿ ಕೃಷ್ಣನಿಗೆ ಮತ್ತೊಮ್ಮೆ ಕೊಟ್ಲು. ಬಹಳ ಸಂತೋಷ ಆಯ್ತು. ಕೃಷ್ಣನ ಮುಖವನ್ನ ನೋಡ್ತಾ ಇದ್ದಾಳೆ. ಕೃಷ್ಣ, ಎಂತಹ ಅದ್ಭುತವಾದಂತಹ ವಿಚಾರಗಳು ನಿನಗೆ, ಈ ವಯಸ್ಸಿಗೆ ಇಂತಹ ವಿಚಾರಗಳು ಬಂದಾವಂತಂದ್ರೆ ನಿಮ್ಮ ಅವ್ವ ಅಪ್ಪ ಎಷ್ಟು ಪುಣ್ಯ ಮಾಡ್ಯಾರ, ಜೈ ಶ್ರೀ ಕೃಷ್ಣ ಅಂತ ಹೇಳಂತಂದ್ಲ. ಹಿಂಗ ಅನ್ಕೋತಿರ್ರಿ ಅಂತಂದ ನಾವು. ಹೋಗ್ಬರ್ತೀನಿ, ಇನ್ಮೇಲೆ ಹಿಂಗೆಲ್ಲ ಮೇಲೆ ಇಡ್ಲಿಕ್ಕೆ ಹೋಗ್ಬೇಡ, ನನಗೆ ಅನುಕೂಲ ಆಗಲಿ ಅಂತ ಹೇಳಂತಂದ. ಆತಪ್ಪ ಕೃಷ್ಣ ಇನ್ಮೇಲೆ ಹಂಗೆ ಮಾಡೋದಿಲ್ಲ ಅಂತಂದ ಹೊರಗೆ ಹೋದ. ಕೃಷ್ಣನನ್ನೇ ನೋಡ್ತಾ ಇದ್ದಾಳೆ. ದೂರ ಹೋದ. ಕಣ್ಣಿನಿಂದ ಮರೆಯಾಗೋ ತನಕನೂ ಈಕಿಗೆ ಆ ಲೋಕದಿಂದ ಹೊರಗೆ ಬರ್ಲಿಲ್ರಿ. ಕೃಷ್ಣನ ರೂಪದಲ್ಲಿ ಮೋಹಿತಳಾಗಿ ಹೋಗಿದ್ದಾಳೆ. ಯಾವಾಗ ಕೃಷ್ಣ ಕಾಣದೇ ಇದ್ದಂಗ ಹಂಗ ಕ್ರಾಸ್ನಾಗ ಪಾರ ಆದ್ನಲ್ರಿ, ಅವಾಗ ಈಕಿಗೆ ಟ್ಯೂಬ್ಲೈಟ್ ಹತ್ತು. ಆಕಿ ಅಂತಾಳ, ಇವ ಕೃಷ್ಣ ರೋಡ್ನಾಗ ನಡ್ಕೊಂಡು ಹೊಂಟಿದ್ನಂತ, ನಮ್ಮ ಮನ್ಯಾಗ ನೀವು ಇರಿವಿ ಒದರಿದು ಅಂತ ಇವನಿಗೆ ಕೇಳಿಸ್ತಂತ, ಬಂದು ಬೆಣ್ಣೆ ತಗೊಂಡು ನನಗೆ ಅವನು ಮೋಹಗೊಳಿಸಿ ಹೋಗ್ಬಿಟ್ನಲ್ಲ. ಎಷ್ಟು ಮುದ್ದು ಮಾತಾಡ್ತದ ಕೂಸು. ಕೃಷ್ಣ ಇಷ್ಟು ಮುದ್ದು ಮಾತಾಡಿ ನಮಗೆಲ್ಲ ಸಂತೋಷ ಪಡಿಸೋದಿತ್ತಂತಂದ್ರ ಹಿಂಗ ದಿವಸ ನಮ್ಮ ಮನೆಯೊಳಗೆ ಕಳ್ತನ ಮಾಡ್ಲಿಕ್ಕೆ ಬಾ ಅಂತ ಮನಸ್ಸಿನೊಳಗೆ ಅನ್ಕೊಂಡು ಜೈ ಶ್ರೀ ಕೃಷ್ಣ ಅಂತ ಹೇಳಿದ್ಲಂತೆ. ಯಾರ್ಯಾರು ಕೃಷ್ಣ ಕಳತನ ಮಾಡಿದ್ದಕ್ಕೆ ಹಿಂಗ ಸಂತೋಷ ಪಟ್ಟಾರ ನೋಡ್ರಿ, ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷವನ್ನೇ ಕೊಟ್ಟಾನಂತ. ಕಂಪ್ಲೇಂಟ್ ಹೋತು ಯಶೋದಾನ್ ಮುಂದೆ, ಗೋಪಿಕೆ ನಿನ್ನ ಮಗ ಜಾರ ಚೋರ ಕಂಪ್ಲೇಂಟ್ಗಳು ಹೋದು. ಏನು ಕಳ್ಳನ್ನು ಹುಟ್ಟಿಸ್ಯವ ನೀನು. ನೋಡ್ರಿ, ಮಗ ಒಳ್ಳೆಯವಾದ್ರೂ ತಾಯಿಗೆ ಅನ್ನೋದು, ಮಗ ಕೆಟ್ಟವಾದ್ರೂ ತಾಯಿಗೆ ಅನ್ನೋದು. ಹಿಂಗಾಗಿ ತಾಯಿಯೇ ಮೊದಲ ಗುರು ಅಂತ ಏನು ಹೇಳ್ತಾರಲ್ರಿ, ಸುಮ್ಮನೆ ಹೇಳುವುದಿಲ್ಲ ಅದು. ತಾಯಿ ಕಲಿಸಿದ್ದನ್ನ ಹುಡುಗರು ಇಮಿಡಿಯೇಟ್ ಕಲ್ತು ಬಿಡ್ತಾರೆ. ಹಿಂಗಾಗಿ ಎಲ್ಲರೂ ಕರ್ಕೊಂಡು ಬಂದು ಯಶೋದಾನ ಮುಂದೆ ಕಂಪ್ಲೇಂಟ್ ಮಾಡಿದ್ರು. ಯಶೋದಾನಿನ ಮಗ ಭಯಂಕರ ಉದ್ದಟ ಆಗ್ಯಾನವ, ಬರೇ ಬೆಣ್ಣೆ ಕಳ್ತನ ಮಾಡ್ತಾನ, ನಮ್ಮ ಮನೆಗೆ ನಾವು ಬೆಣ್ಣಿನ ಉಳಿಬಲ್ವು, ನಿನ್ನ ಗಂಡ ಏನು ನಮಗ ಜೀವನೋಪಾಯ ಅಂತೇಳಿ ಆಕಳ ಕೊಟ್ರೆ ಅದನ್ನೆಲ್ಲ ನಿನ್ನ ಮಗನೇ ಹಾಳು ಮಾಡ್ಲಿಕ್ಕತ್ತಾನ. ಎತ್ತರಕ್ಕಿಡ್ರಿ ಅಂತಂದ್ಲು. ಎಷ್ಟು ಎತ್ತರಕ್ಕಿಡ್ತಿ, ಎಷ್ಟೇ ಎತ್ತರಕ್ಕಿಟ್ರು ಅದಕ್ಕಿಂತ ಎತ್ತರ ಆಗ್ತಾನೆ ನಿನ್ನ ಮಗ. ಈ ಸಲ ಒಂದು ಕೆಲಸ ಮಾಡ್ರಿ, ನಿಮಗ ಅವ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಅಂತ ಹೇಳಂತಂದ್ರ ಅವನ ಕಂಬಕ್ಕೆ ಕಟ್ಟಿ ಹಾಕಿ ನಮ್ಮ ಮನೆಗೆ ಬಂದು ಹೇಳ್ರಿ, ನಾನು ಏನ್ ಮಾಡ್ಬೇಕು ಹಂಗೆ ಮಾಡ್ತೀನಿ ಅಂತಂದು. ಆಕಿ ಇನ್ನೊಬ್ಬಕಿ ಎದ್ ನಿಂತ್ಲು, ಹರೇ ಶ್ರೀನಿವಾಸ ಅಂತಂದು. ಅದು ಆಗ್ಯದ ವಾ ಮಾರಾಯ್ತಿ. ಒಂದ್ಸಲ ನಮ್ಮ ಮನೆಗೆ ಸಿಕ್ಕಿದ್ ನಾವು ರೆಡ್ ಹ್ಯಾಂಡ್ ಆಗಿ, ಅವನಿಗೆ ಅವ ದೊಡ್ಡ ಹಗ್ಗ ತಗೊಂಡು ಕಂಬಕ್ಕೆ ಕಟ್ಟಿದೆ ನಾನು. ಇಲ್ಲಿ ನೀನು ಕಂಪ್ಲೇಂಟ್ ಮಾಡಬೇಕು ಅಂತ ಬರ್ಲಿಕ್ಕತ್ತೇನಿ, ನಿನ್ನ ಕಡೆ ಅವ ಹೆರಳು ಹಾಕಿಸ್ಕೊಳ್ಳಿಕತ್ತಾನ ಕೃಷ್ಣ. ಅಲ್ಲ ಇವನು ಯಾವಾಗ ಬಿಚ್ಕೊಂಡು ಬಂದ ಅಂತ ಅಲ್ಲಿ ಹೋಗ್ತೀನಿ, ಅಲ್ಲಿಯೂ ಕೃಷ್ಣ ಇದ್ದಾನ, ಇಲ್ಲಿ ಬರ್ತೀನಿ, ಇಲ್ಲೂ ಕೃಷ್ಣ ಇದ್ದಾನ. ನನಗ ಒಮ್ಮೆ ಡಾಕ್ಟರ್ ಕಡೆ ತೋರಿಸ್ಕೊಂಡು ಬಂದ್ರ ಆತ ತಲೆ ಸಮಾಧಾನೋ ಇಲ್ಲೋ ಅಂತೇಳಿ ಗೊತ್ತಾಗಿ ನಾನೇ ಹಗ್ಗ ಬಿಚ್ಚಿಬಿಟ್ಟೆ. ಇನ್ನೊಬ್ಬಕಿ ಎದ್ ನಿಂತ್ಲು, ಮಾರಾಯ್ತು ನಿನ್ನ ಹಣೆ ಬಾರಿ ಹಿಂಗಾಗ್ಯದ, ನಂದ ಏನಾಗ್ಯದ, ಕಂಬಕ್ಕೆ ಕಟ್ಟಿದ್ನೇ ಅವನ್ನ. ನಿನಗೆ ಹೇಳಬೇಕು ಅಂತ ಬಂದ್ರ ಕಂಬ ಕಟ್ಟಿ ಕಂಬಕ್ಕೆ ಒಳ್ಳೆ ಕಟ್ಟಿ ಅಲ್ಲಿ ನಿಂದ್ರಿಸಿದ್ದೆ ಇವನ್ನ. ಈ ನಿನ್ನ ಮಗ ಮಹಾನುಭಾವ ಒಳ್ಳ ಕಟ್ಟಿದ್ದಕ್ಕೆ ಒಳ್ಳನ್ನೇ ಜಕ್ಕೊತ್ ಬಂದ. ಒಳ್ಳೆ ಜಕ್ಕೋತ್ ಬಂದ. ನಾಳೆ ಮತ್ತೆ ಬೆಳಗಾದ್ರೆ ನಮಗ ಪಕ್ಷಮಾಸ ಇಡ್ಲಿ ವಡ ಚಟ್ನಿ ಆಗಬೇಕಾಗ್ತದೆ, ನನಗೆ ಸಿಗೋದೇ ಇಲ್ಲ ಅಂತ ತಿಳ್ಕೊಂಡು ನಾನೇ ಒಳ್ಳೆ ಬಿಚ್ಚಿ ಅವನಿಗೆ ಇಲ್ಲಿ ಬಂದೆ. ಅಕಸ್ಮಾತ್ ಕಂಬಕ್ಕೆ ಕಟ್ಟಿದಾಗ ಕಂಬನೇ ಜಕ್ಕೊಂಡು ಹೋದ ಅಂತಂದ್ರೆ ಮನಿ ಬಿತ್ತಂದ್ರೆ ನಾ ಎಲ್ಲಿ ಹೋಗ್ಲಿ. ಅದಕ್ಕೆ ನೀನೇ ಏನಾದರೂ ನಿನ್ನ ಮಗನಿಗೆ ಬುದ್ಧಿ ಹೇಳು. ಇಷ್ಟೆಲ್ಲ ಕಂಪ್ಲೇಂಟ್ ಬಂತು. ಕೃಷ್ಣ ಮನೆಯೊಳಗೆ ಇಲ್ಲಾರ್ದ ಟೈಮ್ ನೋಡ್ಕೊಂಡೇ ಬಂದಿದ್ರಿ.
ಈ ಮಹಿಳಾ ಮಂಡಳದವರೆಲ್ಲ. ಯಾಕಂತಂದ್ರೆ ನಾವು ಕಂಪ್ಲೇಂಟ್ ಹೇಳಿವಿ ಅಂತ ಕೃಷ್ಣ ಗೊತ್ತಾತು ಅಂತ ಹೇಳಂತಂದ್ರೆ ಇನ್ನೂ ಏನೇನು ಅನಾಹುತ ಮಾಡ್ತಾನೋ ಏನೋ ಮಹಾರಾಯ. ಅದಕ್ಕೆ ಕೃಷ್ಣ ಇಲ್ಲದೇ ಇದ್ದಾಗ ನಾವು ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡ್ರು. ಆಗ ಕೃಷ್ಣ ಅಷ್ಟೊತ್ತಿಗೆ ಬಂದ. ಅವರು ಕೃಷ್ಣ ಬಂದಿದ್ದು ಇವರೆಲ್ಲರೂ ಮಹಿಳಾ ಮಂಡಳದವ್ರು ಒಮ್ಮೆ ಹೋಗಿದ್ರಲ್ರಿ. ಒಮ್ಮೆ ಹೋಗಿದ್ದನ್ನು ನೋಡಿ ಕೃಷ್ಣ ಬಂದ ಕೂಡಲೇ ಶೋಭಾನೆ ಅಂತ ಅಂದ್ಬಿಟ್ರು. ಅಂದ್ರೆ ನಾವು ಕಂಪ್ಲೇಂಟ್ ಹೇಳಲಿಕ್ಕೆ ಬಂದಿಲ್ಲ, ನಿಮ್ಮವ್ವ ಲಕ್ಷ್ಮೀ ಶೋಭಾನ ಕರೆದಿದ್ಲು, ಅರ್ಶನ ಕುಂಕುಮ ಕರೆದಿದ್ಲು, ಅದಕ್ಕೆ ಬಂದೀವಿ ಅಂತ ಒಬ್ರು ನಿಂದಿರ್ಲಿಲ್ರಿ ಕೃಷ್ಣನ ಮುಂದೆ. ಯಾಕಂತಂದ್ರೆ ಮತ್ತೊಂದ್ಸಲ ಏನಾರು ಹಿಂಗ ಮಾರ್ಕ್ ಮಾಡಿದ ಅಂತಂದ್ರೆ ಮಹಾರಾಜ ಏನ್ ಮಾಡ್ತಾನೆ ಹೇಳಿಕ್ ಬರುವುದಿಲ್ಲ ಅಂತೇಳಿ ಎಲ್ಲರೂ ಅಲ್ಲಿಂದ ಹೋದ್ರು. ಗೋಪಿಕಾ ಯಶೋಧ ಕೃಷ್ಣನಿಗೆ ಕೇಳ್ತಾಳೆ, ಕೃಷ್ಣ ಬೆಣ್ಣಿ ಕದ್ದಿ ಏನು? ಭಾಗವತ ಹೇಳ್ತದೆ, ನಾಹಂ ಭಕ್ಷಿತವಾನಂಬಾ, ಹೇ ಅಂಬಾ, ಹೇ ತಾಯಿ, ನಾಹಂ ಭಕ್ಷಿತವಾನ್, ನಾನು ತಿಂದಿಲ್ಲ. ನೋಡ್ರಿ, ಸುಳ್ಳು ಹೇಳಬೇಕಾದಾಗೂ ಒಂದು ಕಾನ್ಫಿಡೆನ್ಸ್ ಇರಬೇಕು, ಅಂದ್ರೆ ಸಿಕ್ಕಾಕೊಳ್ಳೋದಿಲ್ಲ. ಸುಳ್ಳು ಹೇಳುವುದು ಒಂದು ಕಲಾರಿ, ಎಲ್ಲರಿಗೂ ಬರೋದಿಲ್ಲ ಅದು. ಕೃಷ್ಣನ್ ನೋಡ್ರಿ ದಡಿ ತೇಳಿದಾರಿ ತಾಯಿಗೆ. ಇಷ್ಟು ಮಂದಿ ಕಂಪ್ಲೇಂಟ್ ಹೇಳ್ಯಾರ ನಿನ್ನ ಮಗ ಕಳ್ಳಿದ್ದಾನಂತ. ತಾಯಿ ಮುಂದೆ ಕೇಳ್ತಾ ಇದ್ದಾಳೆ, ತಿಂಡಿ ಏನೋ? ಮೈ ಆಮೋರಿ ಮೈ ನಹಿ ಮಾಖನ ಖಾಯೋ, ನಾನು ಬೆಣ್ಣೆ ತಿಂದಿಲ್ಲ. ನೋಡ್ರಿ, ಮಕ್ಕಳದ ಆಟ ಮಂದಿ ಮುಂದೆ ನಡಿಬೋದು, ತಾಯಿ ಮುಂದೆ ನಡಿಯೋದಿಲ್ಲ. ಸಿಕ್ಕಾಕೊಳ್ಳೋದ ತಾಯಿ ಮುಂದೆ ಬರೋಬ್ಬರಿ. ಆಕಿ ಹೇಳೇ ಬಿಡ್ತಾಳ್ರಿ, ನೀ ಯಾವ ಟೈಮಕ್ಕೆ ಹೊರಗೆ ಹೋಗ್ತೀಯಲ್ಲ ಅದರ ಮೇಲೆ ಯಾವ ಗೆಳೆಯನ ಭೇಟಿ ಆಗ್ತಿ ಅಂತ ಅನ್ನೋದು ಹೇಳ್ತಾರ. ಇದು ತಾಯಂದ್ರು ಇದು ಯಾವ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವಲ್ರಿ ಯಾವ NIA ಜೋರದು. ಸೇಡಿ ಎಲ್ಲ ಸಣ್ಣ ಬಿಡ್ರಿ ಅವು. ಅದಕ್ಕಿಂತ ತಾಯಿ ಅಂತಂದ್ರೆ ಯಾವ ಟೈಮಕ್ಕೆ ಹೊರಗೆ ಹೋಗ್ತಿ ಅನ್ನೋದ್ರ ಮೇಲೆ, ಯಾವ ಹೋಟೆಲ್ದೊಳಗೆ ತಿನ್ಲಿಕ್ಕೆ ಹೋಗ್ತಿ, ಯಾವ ದೋಸ್ತನ ಭೇಟಿ ಆಗ್ತಿ, ಹೆಂಗ ಹೋಗ್ತಿ, ಇವು ಎಲ್ಲವೂ ತಾಯಿ ಗೊತ್ತಾಗಿ ಬಿಡ್ತಾವ. ನೀವು ಅನ್ಕೊಂಡಿರ್ಬೋದು ನಮ್ಮ ಅವನ ಮುಂದೆ ನಾ ಹೇಳಿಲ್ಲ ಅಂತಂದ್ರೆ ನಡೀತದ ಅಂತ. ಸಿಕ್ಕ ಹಾಕೊಳ್ಳೋದ ಪರಮಾತ್ಮಗ ಬಿಟ್ಟಿಲ್ರಿ ಅದು. ಅಗ್ಗದಿ ಯಶೋಧಾದೇವಿ ಕೇಳಿದ್ಲು, ಹೌದಾ ತಿಂದಿಲ್ಲ? ಹಂಗಂದ್ರೆ ಇಲ್ಲಿ ಗಲ್ಲಕ್ಕೆ ಬೆಣ್ಣೆ ಹತ್ತದಲ್ಲ ಯಾಕ ಅಂತ ಕೇಳಿದ್ಲಿಕ್ಕೆ. ಉಳಿದವ್ರಿಗೆ ಯಾರಿಗೂ ಧೈರ್ಯ ಇದ್ದಿದ್ದಿಲ್ರಿ ಅದು. ಗಲ್ಲಕ್ಕೆ ಬೆಣ್ಣೆ ಹತ್ತದಲ್ಲ ಯಾಕ? ಓ ಅದ ಅಂತಂದ. ಯಾವಾಗ ಅದ ಅಂತಂದ ಮುಂದಿನ ಕೇಸ್ ತಯಾರಾಗ್ಯದ ಅಂತ ಅರ್ಥ. ತಾಯಿ ಕೇಳ್ತಾನ, ಅಮ್ಮ ನಿನಗೆ ಒಂದು ಮಾತು ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಹೇಳಬೇಕು. ಏನದು? ನನ್ನಷ್ಟು ಚಂದ ಯಾರಾದ್ರೂ ಇದ್ದಾರೇನು ಅಂತ. ಯಾವ ತಾಯಿ ತನ್ನ ಮಗನ್ ಚಂದಿಲ್ಲ ಅಂತ ಹೇಳ್ತಾರ್ರಿ? ಅದೊಂದು ಏನೋ ಗಾದಿ ಮಾತದಲ್ಲ ಕನ್ನಡದೊಳಗ. ಅವು ಏನು ಕಣ್ಣು ಬಾಯಿ ಮುಸುಡಿ ಮೂಗು ಒಂದೊಂದು ನಮನಿ ಇದ್ರು ಅವನ್ನೇ ಇಂದ್ರ ಚಂದ್ರ ಅಂತ ಪ್ರೀತಿ ಮಾಡ್ತೀವಿ ನಾವು. ಅಂಥದ್ದು ಜಗದ್ವಿಲಕ್ಷಣವಾದಂತಹ ಸೌಂದರ್ಯ ಪುರುಷನಾಗಿರ್ತಕ್ಕಂತಹ ಶ್ರೀ ಕೃಷ್ಣ ಪರಮಾತ್ಮ ಎದುರಿಗೆ ನಿಂತ್ರೆ ಆ ತಾಯಿಗೆ ಬಾಯಿ ಆದ್ರೂ ಹೆಂಗ ಬರ್ತದೆ? ಇಲ್ಲೋ ನೀ ಚಂದಿಲ್ಲ ಅಂತೇಳಿ, ಅಥವಾ ನಿನ್ಕಿಂತ ಚಂದ ಇನ್ನೊಬ್ರು ಇದ್ದಾರಂತ ಹೆಂಗ ಹೇಳಿಕ್ ಬರ್ತದ್ರಿ? ಅಯ್ಯೋ ಬಂಗಾರ, ನಿನ್ನಷ್ಟು ಚಂದ ಇಡೀ ಗೋಕುಲದೊಳಗಲ್ಲ, ಗೋಕುಲ್ ರೋಡ್ದಾಗ ಯಾರೂ ಇಲ್ಲ ಅಂತ. ಅಲ್ಲಿ ಬಂದಿರೋದು ಪ್ರಾಬ್ಲಮ್. ನನ್ನಷ್ಟು ಚಂದ ಯಾರೂ ಇಲ್ಲ, ನನ್ನ ಎದುರಿಗೆ ಬಂದು ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ, ನನಗೆ ಬೈಬಹುದಾದಾಕಿ ಅಂತಂದ್ರೆ ನೀವು ಒಬ್ಬಾಕಿನೇ, ಅದಕ್ಕೆ ಹೆಂಗರ ಮಾಡಿ ನಿನ್ನ ಕಡೆಯಿಂದ ಬಯಸಬೇಕು ಅನ್ನೋದಕ್ಕೆ ನನಗ ಗೊತ್ತಾಗಲಾರ್ದಂಗ ನನ್ನ ಗಲ್ಲಕ್ಕೆ ಬೆಣ್ಣೆ ಹೆಚ್ಚು ಓಡೋಗ್ಯಾರ. ನೋಡಿ, ಬ್ಯಾರೆದವ್ರ ನಂಬುತ್ತಿದ್ರು ಏನೋ. ಹಡದ ತಾಯಿ, ಮಗನ ನಿಂದೆಲ್ಲ ಗೊತ್ತದ ಹೇಳಂತೇಳಿ ಅಂತಂದ. ಬಡಗಿ ಹಿಡ್ಕೊಂಡು ಬಂದ್ಲು, ಏನೋ ಅಮ್ಮನ ಮನ್ಸು ಹೇಳ್ತಿ, ಖರೆ ಹೇಳು. ಓಡಿ ಹೋದ ಕೃಷ್ಣ ಅಲ್ಲಿಂದ. ಕೃಷ್ಣ ಹೇಳ್ತಾನೆ, ಸೊಕ್ಕ ನನ್ನ ಮುಂದೆ ನಡೆಯುವುದಿಲ್ಲ ಅಂತ. ನಾವು ಹೆದರಿಸಿ ಬೆದರಿಸಿ ದಾನ ಧರ್ಮ ಮಾಡಿ ಸೊಕ್ಕನಿಂದ ನೀವು ನನ್ನನ್ನು ಹೊಲಸ್ಕೊಳ್ತೀರಿ ಅಂತೇಳಿ ಅಂತಂದ್ರೆ ನೋ ನೆವರ್. ನಿಮಗೆ ನನ್ನ ಬೆನ್ನು ಹತ್ಲಿಕ್ಕೂ ಆಗುದಿಲ್ಲ, ಅಷ್ಟು ದೂರ ಹೋಗ್ತೀನಿ ನಾನು. ಬೆನ್ನು ಹತ್ತಿದ್ಲು, ಕೈ ಚಡಿ ಹಿಡ್ಕೊಂಡ್ಲು, ಹೇಳು ಖರೆ ಹೇಳು. ನಾ ತಿಂದಿಲ್ಲ ಅಂದ್ರೆ ತಿಂದಿಲ್ಲ ಅಂತಂದ ನಾವು. ಬೆನ್ನು ಹತ್ತಿ ಸುಸ್ತಾತು, ಕಟಗಿ ಒಗದು ಒಂದು ಕಡೆಗೆ ತನ್ನ ಮೊಣಕಾಲ ಮೇಲೆ ಕೂತು ಎರಡೂ ಕೈ ಮುಗಿದು, ಕೃಷ್ಣ ಸಾಕಪ್ಪ, ಇನ್ನು ನಿನಗೆ ಬೆನ್ನು ಹತ್ಲಿಕ್ಕೆ ನನ್ನ ಕಡೆ ಶಕ್ತಿ ಇಲ್ಲ, ದಯಮಾಡಿ ಇಲ್ಲಿ ಬಂದು ನಿಂದ್ರು ಅಂತಂದ್ರು. ಇದು ನನ್ನ ಮುಂದೆ ನಿಂದಿರಬೇಕಾದ ಅವಸ್ಥಾ ಅಂತ ಹೇಳ್ತಾನೆ ಕೃಷ್ಣ. ದೇವರ ಮುಂದೆ ಎರಿ ಶಟಿಸ್ಕೊಂಡು ನಿಂತು,
ನೀನು ಮಾತಾಡಿದೆ ಅಂತ ಹೇಳಂತಂದ್ರೆ ದೇವರು ನಮ್ಮನ್ನು ತಿರುಗಿಯೂ ನೋಡುವುದಿಲ್ಲ. ಮೊಣಕಾಲ ಮೇಲೆ ನಿಂತು ಕೈ ಮುಗಿದು ಇನ್ನು ನನ್ನ ಕಡೆಯಿಂದ ಆಗುವುದಿಲ್ಲ ಅಂತ ನಾವು ಅವನ ಮುಂದೆ ಸರೆಂಡರ್ ಆದ್ವಿ ಅಂತ ಹೇಳಂತಂದ್ರೆ ನಮ್ಮ ಮುಂದೆ ಬಂದು ನಿಂದಿರ್ತಾನ್ರಿ ಅವನು. ಹೇಳಿ ನಿನಗೇನು ಬೇಕು ಹೇಳ, ನಾ ಕೊಡ್ತೇನೆ. ಯಾಕೆ ಸೊಕ್ರಿ ನಮಗ? ಎದರ ಸೊಕ್ರಿ ನಮಗ? ದಾಸರ ಹಾಡು ಮಾಡಿಲ್ಲ? ಎದರೊಳಗೆ ನಿನಗೆ ನೀನು ಭಾರಿ ಶ್ರೇಷ್ಠ ಅಂತ ನಿನ್ನನ್ನು ನೀನು ಎದರೊಳಗೆ ಅನ್ಕೊಂಡಿ? ನೀನು ಗಾನದಲ್ಲಿ ಕರ್ಣನೇ, ತಪಸ್ಸಿನೊಳಗೆ ಪರಶುರಾಮನೇ, ಅಥವಾ ವೈರಾಗ್ಯದೊಳಗೆ ಬುದ್ಧನೇ, ಏನಿದ್ದೀಯಪ್ಪ ನೀನು? ವಂಶದೊಳಗೆ ನೀನು ಭಾರಿ ದೊಡ್ಡ ವಂಶನ. ನಿಮ್ಮ ಅಪ್ಪನಂತವ್ರಿದ್ದಾರೆ ಜಗತ್ತಿನೊಳಗ. ಅಂಥವ್ರೇ ದೇವರ ಮುಂದೆ ಮೊಣಕಾಲ ಮೇಲೆ ನಿಂತು ಕೈ ಮುಕ್ಕೊಂಡು ನಿಂತಾಗ ನೀ ಯಾವ ಬಿಡುತ್ತಪ್ಲನೋ? ಸುಸ್ತಾಗಿ ಕೈಯಾಗಿನ ಕಟಿಗಿ ಒಗೆದು ಮೊಣಕಾಲ ಮೇಲೆ ನಿಂತು ಕೈ ಮುಗಿದು ಕೇಳ್ಕೊಳ್ತಾಳ ಕೃಷ್ಣ, ಇನ್ನಾದರೂ ಖರೆ ಹೇಳು. ಹೌದಮ್ಮ, ನಾನೇ ಬೆಣ್ಣೆ ತಿಂದೀನಿ ಅಂತಂದು. ಅಲ್ಲ, ಇಷ್ಟೊತ್ತಂಕ ಅಡ್ಡಾಡಿಸಿರಿ, ನಾನು ಮೈಯ ಮೋರಿ ಮೈನಹಿ ಮಾಖನ ಕಾಯೋ ನಾಹಂ ಭಕ್ಷಿತವಾನ್ ಅಂಬ ಅಂಬ ನಾಹಂ ಭಕ್ಷಿತವಾನ್, ನಾನು ತಿಂದಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅನೂಪ್ ಜಲೋಟ ಅವ್ರದ್ದು ಭಜನ್ ಅದರಿ ಇದು, ಮೈಯ ಮೋರಿ ಮೈನಹಿ ಮಾಖನ ಕಾಯೋ ಅಂತ ಹೇಳಿ. ಲಾಸ್ಟಿಗೆ ಏನ್ ಹೇಳ್ತಾರೆ ಗೊತ್ತನ್ನೋದು? ಮೈ ನೇಹಿ ಮಾಖನ ಕಾಯೋ ಅಂತ. ಮೊದ್ಲಿಂದನೇ ಹೇಳ್ಕೊತ ಬಂದಿ. ನೀ ಸಾಲಿಗೆ ಹೋಗಿಲ್ಲ, ನಾ ಏನು ಮಾಡ್ಲಿ? ಸಾಲಿಗೆ ಹೋಗಿ ಕಲ್ತಿದ್ದಿ ಅಂತೇಳಿ ಅಂತಂದ್ರ ನಹಿ ನೇಹಿ ಅನ್ನೋದ್ರೊಳಗೆ ಅರ್ಥ ಗೊತ್ತಾಗ್ತಿತ್ತು ನಿನಗೆ. ಮೈ ನಹಿ ಅಂತ ನಾ ಮೊದ್ಲಿಂದನೂ ಹೇಳ್ತಾ ಇಲ್ಲ, ಮೈ ನೇಹಿ ಅಂತ ಮೊದ್ಲಿಂದನೇ ಹೇಳ್ತಾ ಇದ್ದೀನಿ. ನಾನೇ ತಿಂದವನು. ಅದು ಭಾಗವತದಲ್ಲೇನೆ ವೇದವ್ಯಾಸ ದೇವರೇ ಮಾಡಿದ ಚಮತ್ಕಾರ ಅದು. ನಾಹಂ ಭಕ್ಷಿತವಾನಂಬ, ನಾ ನಾರಾಯಣ ರೂಪಿಯಾದಂತಹ ಅಹಂ ನಾನು ಭಕ್ಷಿತವಾನ್, ಬೆಣ್ಣೆಯನ್ನು ತಿಂದಿದ್ದೇನೆ ಅಂತ ಕೃಷ್ಣ ಹೇಳಿದಾಗ, ಆ ಕೃಷ್ಣ ಇನ್ನು ಮುಂದೆ ಬೆಣ್ಣೆ ತಿನ್ಲಿಕ್ಕೆ ಹೋಗಬೇಡ, ನಿನಗೇನು ಬೇಕಾಗ್ಯದ ನಮ್ಮ ಮನೆಯಾಗೆ ತಗೊಂಡು ಹೋಗು, ಮಂದಿ ಮನೆಗೆ ಕಳತನ ಮಾಡಬೇಡ ಅಂತ ಹೇಳಿದ್ಲು. ಸರಿ ಅಂತಂದ. ಬೆಣ್ಣೆ ಕಾಸ್ಟ್ಲಿ ಅದ, ಅದಕ್ಕೆ ತಿಂದಿದ್ದಕ್ಕೆ ಟೆನ್ಷನ್ ಮಾಡ್ತಿರ್ಬೇಕು, ಬೆಣ್ಣೆ ತಿನ್ನುವುದು ಬಿಡೋಣ, ಇನ್ನು ಮೇಲೆ ಮಣ್ಣು ತಿನ್ನೋಣ ಅಂತ ಮಣ್ಣು ತಿನ್ನುವುದಕ್ಕೆ ಕೈ ಹಾಕಿದ. ಅದಕ್ಕೆ ಇವತ್ತು ಶನಿವಾರ ಮಣ್ಣು ತಿಂದ್ರೆ ಸರಿ ಆಗುದಿಲ್ಲ, ಸಂಡೇ ದಿವಸ ಮಣ್ಣು ತಿನ್ನೋಣ. ಆ ಕಥಾಭಾಗವನ್ನ ಮತ್ತೆ ನಾಳಿನ ದಿವಸ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತೊಂದು 10